Here, madam. Cheers ಮಾಡಲ್ವಾ? Yes, I'm ready. madam. Are you ready? Yes, madam. ಯಾರ್ಯಾರ ಕೈಯಲ್ಲಿದೆ ತೋರಿಸಿ ನೋಡೋಣ. ಯಾರ್ಯಾರ ಕೈಯಲ್ಲಿದೆ ತೋರಿಸಿ ನೋಡೋಣ. Are you ready? Yes, madam. Ready? Ready. 1, One, 2, two, 3. three. Cheers! Thank you, madam. Thank you, madam. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಒಂದ್ಸರಿ ವಿಶ್ ಮಾಡ್ತೀನಿ. ಸೊ ಇವತ್ತು ಬೆಳಿಗ್ಗೆ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಪ್ರತಿಯೊಬ್ರು ನಿಮ್ಮ ಆಸೆ ಮತ್ತೆ ಕನಸುಗಳು ಏನೇನೆಲ್ಲ ಈ ವರ್ಷದ ಆಚೆಗೆ ಮಾಡ್ಕೋಬೇಕು ಅಂತ ಇದ್ದೀರೋ, ಸೊ ಎಲ್ಲರಿಗೂ ನನ್ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್, ಒಂದು ಹಾರ್ಟ್. ಸೊ ನಿಮ್ಮ ಲೈಫ್ ಅಲ್ಲಿ ನೀವು ಏನೇನೆಲ್ಲ ಅನ್ಕೊಂಡ್ ಬಂದಿದ್ದೀರಿ ಅದಕ್ಕಿಂತ ಮೊದಲು ನಮ್ದು ಹೆಲ್ತ್ ಕಾನ್ಸೆಪ್ಟ್ ಇರ್ಬೇಕಲ್ವಾ. ಹೆಲ್ತ್ ಚೆನ್ನಾಗಿದ್ರೆ ಇದೆಲ್ಲ ಮಾಡ್ಕೊಳಕ್ಕಾಗತ್ತೆ. ಬಾಡಿ ಫಿಟ್ ಆಗಿತ್ತು ಅಂದ್ರೆ ನಮ್ದೆಲ್ಲ ಏನೇನೆಲ್ಲ ಡ್ರೀಮ್ ಅಂತ ಅನ್ಕೊಂಡಿದೀವೋ ಅದಕ್ಕೆ ಬಾಡಿ ಸಂಪೂರ್ಣವಾಗಿ ಸಪೋರ್ಟ್ ಮಾಡಲೇಬೇಕು. ಆ ಸಪೋರ್ಟ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿರುವಂತ ಎಲ್ಲಾ ನ್ಯೂಟ್ರಿಷನ್ ಸರಿಯಾಗಿ ಅಭ್ಯಾಸಗಳನ್ನ ಮಾಡ್ಕೋಬೇಕು. ಅಭ್ಯಾಸಗಳನ್ನ ಮಾಡ್ತಾ ಹೋದ್ರೆ ನಿಮ್ಮ ಕನ್ಸುಗಳತ್ತ, ನಿಮ್ಮ ದಾರಿಗಳತ್ತ ನಿಮ್ಮ ಮನ್ಸು ಮತ್ತೆ ನಿಮ್ಮ ಮೈಂಡ್ ಎಲ್ಲೂ ಡೈವರ್ಟ್ ಆಗ್ದಿರಾ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಲ್ವಾ. ಸೊ ಅದಕ್ಕೆ ಪ್ರತಿಯೊಬ್ಬರಿಗೂ ಹೆಲ್ತು, ಹ್ಯಾಪಿನೆಸ್ಸು, ಎಂಡ್ಲೆಸ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ಲಿ ಈ ವರ್ಷ ಅಂತೇಳಿ ಹಾರಸ್ತಾ, ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತೆ ಇವತ್ತು ನಿಮ್ಮೆಲ್ಲರ ಒಂದು ದೇವ್ರು ಅಂತಾನೆ, ದೇವ್ರೇ ಅವರು ಎಲ್ಲರ ಮನೇನ ಬೆಳಗ್ತಾ ಇದ್ದಾರೆ, ಮನೇನ ದೀಪ ಹಚ್ತಾ ಇದ್ದಾರೆ ಅಂತ ಹೇಳಿ ಅಂತ ಮಾರ್ಕಿಸ್ ಅವ್ರದ್ದು ಇವತ್ತು ಹುಟ್ಟು ಹಬ್ಬ. ಸೊ ಅವ್ರಿಗೂನು ನಮ್ ಕಡೆಯಿಂದ, ಅವ್ರು ಎಲ್ಲಿದ್ರು ನಮ್ ಮನ್ಸಲ್ಲೇ ಇರ್ತಾರೆ ಅಲ್ವಾ, ನಮ್ ಸುತ್ತಲೇ ಇರ್ತಾರೆ. ಅವ್ರಿಗೆ ನನ್ ಕಡೆಯಿಂದ ಒಂದು ಹಾರ್ಟ್. ಅದು ಕಣ್ಣಿಗೆ ಕಾಣದ ದೇವರು ಅಂತ ಹೇಳ್ತಾರ ನೋಡ್ರಿ, ಹಂಗೆ ಅವರು ನಮ್ ಕಣ್ಣಿಗೆ ಕಾಣಲ್ಲ, ನಮ್ ಸುತ್ತಮುತ್ತಲೇ ಇದಾರೆ. ಬಟ್ ನಮ್ ಮಾರ್ಕಿಸ್ ಅವ್ರದ್ದು ಇವತ್ತು ಬರ್ಡೇ. ಸೊ ಯಾವ್ದು ಇವತ್ತು ಎಷ್ಟು ಸಖತ್ತಾಗಿರುತ್ತೆ ಅಂತ ಹೇಳಿದ್ರೆ, ಇವತ್ತು ಟ್ರೈನಿಂಗ್ ಹಾಲು, ಇವತ್ತು ಮಾರ್ಕಿಸ್ ಸೆಲೆಬ್ರೇಷನ್ಸ್, ಹೊಸ ವರ್ಷ, ಹೊಸ ಕನ್ಸುಗಳು. ಹೋದ ವರ್ಷಲ್ಲೇ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದ್ವಿ, ಈ ವರ್ಷ ಅದನ್ನ ಕರೆಕ್ಟ್ ಆಗಿ ತಗೊಂಡು ಹೋಗ್ತಾ ಎಲ್ಲಾರ್ದು ಲೈಫ್ ಅಲ್ಲಿ ಬಾಳು ಬೆಳಕಾಗ್ಲಿ ಅಂತ ಹೇಳ್ತಾ, ಸೊ ಇವತ್ತಿನ ನ್ಯೂಟ್ರಿಷನ್ ಕ್ಲಬ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಜೆಂಡಾ ತಿಳ್ಕೊಂಡ್ಬಿಡೋಣ, ಓಕೆನಾ? ಎಸ್ ಸರ್. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾರೆಲ್ಲ ಜಾಯ್ನ್ ಆಗಿದ್ದೀರಾ, ಇಲ್ಲಿ ಕ್ಲಾಸ್ ಇದೆ ಆನ್ ಟೈಮ್ ಇಲ್ಲಿ ಅಂತ ನೀವೆಲ್ಲರೂ ಒಂದು ಆಪ್ ಕಟ್ಕೊಂಡ್ಬಿಡಿ. ಯಾರೆಲ್ಲ ಲಾಸ್ಟ್ ಒಂದ್ ವಾರದಲ್ಲಿ ಶೇಕ್ ತಗೊಂಡಿದ್ದೀರೋ ನೀವೆಲ್ರಿಗೂ ಒಂದು ಆರ್ಟ್. ಯಾಕಂದ್ರೆ ನಿಮಗೆ ಒಂದು ಹೊಸ ವರ್ಷದಲ್ಲಿ ಹೊಸ ಅನುಭವ, ಹೊಸ ಒಂದು ಅವಕಾಶ ಮತ್ತೆ ಎಲ್ಲದನ್ನೂ ಹೊಸ ತರ ಮಾಡ್ಕೊಡ್ಲಿಕ್ಕೆ ಇದು ಒಂದು ಅಪಾರ್ಚುನಿಟಿ. ಯಾರೆಲ್ಲ ಹೋದ ತಿಂಗಳಲ್ಲಿ ಒಂದು ವಾರ ಆಯ್ತು, 10 ದಿನ ಆಯ್ತು, 15 ದಿನ ಆಯ್ತು ಶೇಕ್ ತಗೊಂಡಿರ್ತೀರಲ್ವಾ, ಇದು 20 ತಾರೀಕು ನಿಮ್ಗೆ ಗಿಫ್ಟ್ ಬಂದಂಗಿದೆ. ಓಕೆ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಇನ್ನು ಯಾರೋ ಬರ್ಲಿಕ್ಕಿದ್ರೆ ಜಾಯ್ನ್ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಕ್ಲಬ್. ಯಾಕಂದ್ರೆ ಎಲ್ರಿಗೂ ಸೇರಿದ್ರೆ ಮಾತ್ರ ಎಲ್ಲ ಚೆನ್ನಾಗಿ ಅನ್ಸೋದು. ನಾವ್ ಯಾವ್ದಾರ ಫಂಕ್ಷನ್ ಮಾಡ್ತೀವಿ, ಏನೋ ಮಾಡ್ತೀವಿ ಅಂತಂದ್ರೆ ಎಲ್ರು ಸೇರಿದ್ರೆ, ಎಲ್ರು ಇದ್ರೆ ಚೆನ್ನಾಗಿ ಕಾಣುತ್ತೆ. ಹಂಗೆ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ದುಡ್ಡು ಕೊಟ್ಟು ಶೇಕ್ ತಗೊಂಡಿರ್ತಾರೆ, ಸುಮ್ಮನೆ ಯಾರಿಗೂ ಫ್ರೀ ಕೊಟ್ಟಿರಲ್ಲ. ಏನೇ ಸೆಲೆಬ್ರೇಷನ್ ಮಾಡಿದ್ರು ಮತ್ತೆ ಫೈನಲಿ ಹೆಲ್ತ್ಗೋಸ್ಕರ ದುಡ್ಡು ಕೊಟ್ಟು ಶೇಕ್ ತಗೊಂಡಿರ್ತಾರೆ. ಅದನ್ನ ಚೆನ್ನಾಗಿ ಮಾಡ್ಕೋಬೇಕಂತಂದ್ರೆ ಎಲ್ರು ಇಲ್ಲಿ ಇರ್ಬೇಕು. ಎಲ್ರು ಜಾಯ್ನ್ ಮಾಡ್ತೀನಿ, ಯಾರು ಬರ್ಲಿಕ್ಕಿದ್ರೆ ಅವ್ರು ಕರೀರಿ. ವಾಟ್ಸಪ್ ಅಲ್ಲಿ ಲಿಂಕ್ ಅನ್ನು ಕಳಿಸಿ, ನೀವು ಹೆಂಗ್ ಜಾಯ್ನ್ ಆದ್ರೆ ಅವ್ರನ್ನ ಕೂಡ ಜಾಯ್ನ್ ಆಗೋ ತರ ನೋಡ್ಕೊಳ್ಳಿ, ಓಕೆನಾ? ಹಾಗೆ ಮತ್ತೆ ವಿಡಿಯೋ ಆಫ್ ಮಾಡಿದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾರೆಲ್ಲ ವಿಡಿಯೋ ಆಫ್ ಮಾಡಿದ್ರು ಇದ್ರೆ ಬೇಗ ಬೇಗ ರೆಡಿ ಆಗಿ. ಮತ್ತೆ ಈ ತರ ಬಿಸಿ ಅಫ್ರೆಶ್ ಎಲ್ಲರೂ ಚೇರ್ಸ್ ಮಾಡಿದ್ವಿ ಮೇಡಮ್ ಜೊತೆ. ಯಾರೆಲ್ಲ ಚೇರ್ಸ್ ಮಾಡಿಲ್ಲ ನೀವು ಅಫ್ರೆಶ್ ರೆಡಿ ಮಾಡ್ಕೊಂಬಿಡಿ, ಓಕೆನಾ? ಅಷ್ಟೊತ್ತಿಗೆ ಮೇಡಮ್ ಅಜೆಂಡಾ ಹೇಳ್ತಾರೆ. ಅಜೆಂಡಾ ಅಂದ್ರೆ ಆಗ್ಲೇ ಮೇಡಮ್ ಹೇಳಿದ್ರು, ದುಡ್ಡು ಕೊಟ್ಟು ಎಲ್ಲರೂ ಶೇಕ್ ತಗೊಂಡಿರ್ತೀರಾ. ಶೇಕ್ ತಗೊಂಡ್ಮೇಲೆ ಈ ಗ್ರೂಪ್ ಅಲ್ಲಿ ಕುಂತು ಏನೇನ್ ಕರಿಬೋದು ಅಂತ ಮೇಡಮ್ ಹೇಳ್ತಾರೆ. ಎಸ್ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಒನ್ ಸೆಕೆಂಡ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಎಲ್ಲರೂ ಅಫ್ರೆಶ್ ಚೆಸ್ ಮಾಡಿದ್ದಾಯ್ತು. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಸೊ ಯಾರ ಕೈಲಿ ಎಲ್ಲ ಅಫ್ರೆಶ್ ಇಲ್ಲ ನೋಡಿ, ಬಿಸಿ ಬಿಸಿ ಅಫ್ರೆಶ್ ಕುಡಿತಾ ಇರಿ. ಯಾಕಂದ್ರೆ ಇವತ್ತು ಏನು
ಫಸ್ಟ್ ಡೇ ಬಂದಿರ್ತೀವಿ, ಇಲ್ಲ 5-10 ದಿನದಿಂದ ಶೇಕ್ ಕುಡಿತಿರ್ತೀವಿ. ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದೀವಿ. ಯಾಕಂದ್ರೆ ಇಷ್ಟು ವರ್ಷ ಏನ್ ಮಾಡಿದೀವಿ, ಇಷ್ಟು ದಿನ ಏನ್ ಮಾಡಿದೀವೋ ಅಲ್ಲಿ ಯಾರು ಹೇಳ್ಕೊಡ್ತಿದ್ದನ್ನ ಈ ಪ್ಲೇಸ್ ಅಲ್ಲಿ ಹೇಳ್ಕೊಡ್ತಾರೆ. ಸೀರಿಯಸ್ಲಿ 100% ನಾವ್ ಏನ್ ಅಂದ್ಕೊಂತೀವೋ ಈ ಪ್ಲೇಸ್ ಅಲ್ಲಿ ಪಡ್ಕೊಂತೀವತ್ತೆ ಯಾವಾಗ್ಲೂ ನಮ್ ಕೋಚ್ ಹೇಳ್ತಾ ಇರ್ತಾರೆ. ಬಟ್ ನಾವ್ ಬಿಲೀವ್ ಮಾಡ್ಬೇಕು. ಫಸ್ಟ್ ನಾವ್ ಬಿಲೀವ್ ಮಾಡಿದ್ರೆ ಮಾತ್ರ ನಾವ್ ಅಂದ್ಕೊಂಡಿದ್ ಸಿಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ ಮನೆಗಳಿಗೆ ಬಂದು ನಿಮ್ ಕೋಚ್ ಏನು ಅಂದ್ರೆ ವೆಲ್ನೆಸ್ ಪ್ರೊಫೈಲ್ ಮಾಡಿ ಹೇಳ್ಕೊಟ್ಟಿರ್ತಾರಲ್ವಾ, 2 ಅಫ್ರೆಶ್ 1 ಶೇಕ್ ಕುಡೀರಿ ಅಂತ, ಮಿಸ್ ಮಾಡ್ದಿಲ್ದಂಗೆ ಕರೆಕ್ಟ್ ಆಗಿ ಅದನ್ನ ಹೆಂಗ್ ಹೇಳ್ಕೊಟ್ಟಿರ್ತಾರ ಹಂಗೆ ಫಾಲೋ ಅಪ್ ಮಾಡಿ 100% ರಿಸಲ್ಟ್ ಇದೆ. ಅಂದ್ರೆ ನನ್ ಬಾಡಿ ನಾನು 1 ಅವರ್ ಟೈಮ್ ಕೊಟ್ರೆ ಮಾತ್ರ ರಿಸಲ್ಟ್ ಬರುತ್ತೆ, ಇಲ್ಲಾಂದ್ರೆ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲರೂ ಫ್ರೀ ಆಗಿ 1 ಅವರ್ ಕುಂತ್ಕೊಂಡು ಕೇಳಿಸ್ಕೊಳ್ಳೋಣ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿದೆ. 5am ಕ್ಲಬ್ ಮುಗಿಸ್ಕೊಂಡು ಇವಾಗ ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ ಬಂದಿದೀವಿ. ಇವತ್ತು ಥರ್ಸ್ಡೇ ಅಲ್ವಾ, ಟೀಮ್ ಡೇ, ಟೀಮ್ದು ಮಿಷನ್ ಐಡಲ್ ವೇಟ್, ಹೌದಾ? ಸೊ ಯಾರೆಲ್ಲ ಐಡಲ್ ವೇಟ್ ಅಲ್ಲಿ ಇರ್ಬೇಕು ಅಂತ ಅಂದ್ಕೊಂಡಿದ್ದೀರೋ, ಇದು ತುಂಬಾನೇ ಮೇಡಮ್ ಅವಾಗ ಹೇಳಿದ್ರು ಹೆಲ್ತ್ ಕಂಡೀಷನ್ಸ್ ಯಾರಲ್ಲಿ ಹೆಂಗ್ ಮಾಡ್ಕೊಂಡಿದ್ರಂತ. ಆಲ್ಮೋಸ್ಟ್ ಆಲ್ ನಾವ್ ಈ ಗ್ರೂಪ್ ಬಂದಿದೀವಿ ಅಂದ್ರೆ ಹೆಲ್ತ್ ಅನ್ನ ತಿರುಗಿ ನೋಡ್ಬಾರ್ದ, ಅಷ್ಟು ಸಖತ್ತಾಗಿ ರಿಸಲ್ಟ್ ತಗೋಬೇಕು ಈ ಪ್ಲೇಸ್ ಅಲ್ಲಿ. ಇದು ನಮ್ದು ಡ್ರೀಮ್. ಯಾವಾಗ್ಲೂ ನಮ್ ಕೋಚ್ ನೋಡ್ತಾ ಇದ್ದೆ, ನಾನು ಹಂಗೆ ಇರ್ಬೇಕು ಅಂತ ಆಸೆ. ಅದಕ್ಕೆ 5 ವರ್ಷ 2 ತಿಂಗಳಿಂದ ಹಿಂಗೆ ಹೆಲ್ತ್ ನ ಮೇಂಟೈನ್ ಮಾಡ್ತಿದ್ದೀನಿ. ಇದು ಸಖತ್ ಖುಷಿ ಅನ್ಸುತ್ತೆ. ಹಾಗೆ ಇವತ್ತು ಬುಧವಾರ ನಿನ್ನೆ ಮುಗ್ದೋಗಿದೆ. ಇವತ್ತು ನಮ್ದು ಬೇಸಿಕ್ ಟ್ರೈನಿಂಗ್ ಇದೆ. ಯಾರ್ಯಾರಿಗೆಲ್ಲ ಗೊತ್ತು ಒಂದ್ ಆಟ್ ಕೊಡ್ರಿ, ಗೊತ್ತನ್ನವ್ರು, ಹೌದಲ್ವಾ? ಸೊ ಇವತ್ತು ಹೊಸ ವರ್ಷದಲ್ಲಿ ಟ್ರೈನಿಂಗ್ ಹಾಲ್ ಸಿಕ್ಕಾಪಟ್ಟೆ ಸಖತ್ತಾಗಿತ್ತ. ಅಮೇಜಿಂಗ್ ಸ್ಪೀಕರ್ಸ್, ಶೇಕ್ ಕುಡ್ದು ಸ್ವಲ್ಪ ಮಟ್ಟಿಗೆ ಚೆನ್ನಾಗ್ ಆಗ್ತೀವಿ. ಇನ್ನು ಎಕ್ಸ್ಟ್ರಾ ರಿಸಲ್ಟ್ ನಮ್ ಬಾಡಿಗೆ ಬೇಕಂದ್ರೆ ಅಲ್ಲಿ ಹೇಳ್ಕೊಡ್ತಾರೆ. ಇವತ್ತು ಯಾರು ಮಿಸ್ ಮಾಡ್ದಿಲ್ದಂಗೆ ಆನ್ ಟೈಮ್ ಅಲ್ಲಿ 10 ಗಂಟೆಗೆಲ್ಲ ಬಂದು ರೀಚ್ ಆದ್ರೆ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಮಾಡ್ತಾರೆ ನಿಮಗೆ. ಅದು ನಿಮ್ಗೆ ಒಂದು ಪಾಸ್ ಕೊಟ್ಟಿರ್ತಾರೆ. ಎಷ್ಟು 300 ರೂಪಿ ಕೊಟ್ರೆ 1 ಮಂತ್ ಗೇಟ್ ಪಾಸ್ ಕೊಡ್ತಾರೆ. ಆ ಪಾಸ್ ನಿಮ್ಗೆ 4 ತಿಂಗಳು, 1 ತಿಂಗಳು ಯೂಸ್ ಆಗುತ್ತೆ, 4 ವೀಕ್ ಬರ್ಬೋದು, ಹೌದಲ್ವಾ? ಅಲ್ಲಿ ಬಂದ್ರೆ ನಿಜ ನಾವ್ ಯಾವ ಪ್ರಾಡಕ್ಟ್ ತಿಂದ್ರೆ ನಮ್ ಬಾಡಿಗೆ ಹೆಂಗೆ ರಿಸಲ್ಟ್ ಕೊಡುತ್ತ ಅಂತ ಕಲಿಯಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಆಫ್ಟರ್ನೂನ್ ಕೂಡ ತುಂಬಾ ಸಖತ್ತಾಗಿ ಶೇಕ್ ಕುಡಿಬೇಕಂದ್ರೆ ಯಾರಿಗೆಲ್ಲ ಕಷ್ಟ, ನಾವ್ ತುಂಬಾ ರೀಸನ್ ಹೇಳ್ತೀವಿ ನಮ್ ಕೋಚ್ಗೆ, ಇಲ್ಲ ಸರ್ ಇಷ್ಟೊಂದ್ ಕಾಸು ನಮ್ ಕಟ್ಟಕ್ ಆಗಲ್ಲ ಅಂತ. ಅದ್ರ ಬಗ್ಗೆ ಸಮೇತ ಕಷ್ಟ ಅಂದ್ರೂನು ಹೇಳ್ಕೊಡ್ತಾರೆ ಈ ಪ್ಲೇಸ್ ಅಲ್ಲಿ. ಅದನ್ನ ಕಲಿಬೇಕಂದ್ರೆ ಒಂದ್ ಪೆನ್ನು ಬುಕ್ ತಗೊಂಡ್ ಬನ್ನಿ, ಮಿಸ್ ಮಾಡ್ದಿಲ್ದಂಗೆ. ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಕಲಿಯಕ್ ಸಿಗುತ್ತೆ, ಓಕೆನಾ? ಸೊ ಹಾಗೆ ಈವ್ನಿಂಗ್ ಕ್ಲಬ್ ಕೂಡ ಇರುತ್ತೆ. ಈವ್ನಿಂಗ್ ಕ್ಲಬ್ ನು ಯಾಕೆ ಮಿಸ್ ಮಾಡ್ಕೊಂಡಿಲ್ದಂಗೆ ಅಲ್ಲಿನೂ ಎಲ್ರು ಜಾಯ್ನ್ ಆಗೋಣ, ಓಕೆನಾ? ಸೊ ಹಾಗಾದ್ರೆ ಇವತ್ತಿನ ಅಜೆಂಡಾ ಇಷ್ಟೇ ಇರುತ್ತೆ. ನಿನ್ನೆ ಯಾರೆಲ್ಲ UMS ತಗೊಂಡು ಇವತ್ತೇ ಫಸ್ಟ್ ಟೈಮ್ ಬಂದಿರೋರು ಇದೀರಾ? ರೈಸನ್ ಮಾಡ್ಬೋದಾ? ಇವತ್ತೇ ಫಸ್ಟ್ ಟೈಮ್ ಬಂದಿದ್ದೀನಿ ನಾನು. ರೈಸನ್ ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ರಿಯಾಕ್ಟ್ ಅನ್ನೋದು ಆಪ್ಷನ್ ಇರುತ್ತೆ ನೋಡ್ರಿ, ನಿಮ್ ಮೊಬೈಲ್ ಸ್ಕ್ರೀನ್ ಟಚ್ ಮಾಡಿದ್ರೆ ಅವಾಗ ನೀವು, ಇಲ್ಲ ಅದು ನನಗೆ ಗೊತ್ತಾಗಿಲ್ಲ ಅಂದ್ರೆ ಕೈ ನೀವು ವೇ ಮಾಡಿ, ಸ್ಪಾಟ್ಲೈಟ್ ಮಾಡಿ ಒಂದ್ 30 days ಬ್ರೇಕ್ಫಾಸ್ಟ್ ಹೆಂಗ್ ತಗೋಬೇಕಂತ ಗ್ರೂಪ್ ಅಲ್ಲಿ ಹೇಳ್ಕೊಡ್ತಾರೆ, ಓಕೆನಾ? ಸೊ ಅದ್ರ ಜೊತೆನಲ್ಲಿ ಹಾಗೆ ಬರ್ಡೇ ಅಥವಾ ವೆಡ್ಡಿಂಗ್ ಡೇ ಇದ್ರೆ ನೀವು ಕೂಡ ರೈಸನ್ ಮಾಡಿರಿ. ಇಲ್ಲಿ ಎಲ್ಲಾರ್ ಕಡೆಯಿಂದನೂ ವಿಶೇಷ ತಿಳಿಸ್ತಾರೆ. ಓಕೆ, ಥ್ಯಾಂಕ್ ಯು ಅಜಯ್ ಸರ್. ಸರ್ ಅಶೋಕ್ ಅಂತ ಬಂದಾರ ನೋಡ್ರಿ ಸರ್. ಅಶೋಕ್, ಅರುಣಮಲ್ಲಣ್ಣ, ಸುರೇಶ್, ಸುನೀತಾ ಅಂತ ಬಂದಾರ ನೋಡ್ರಿ. ಶ್ರುತಿ. ಇನ್ಯಾರಿದ್ದಾರೆ? ಅನ್ಮಿಟ್ ಆಪ್ಷನ್ ಇದೆ ಅಲ್ವಾ? ಅನ್ಮಿಟ್ ಕೊಟ್ಟಿದ್ದೀನಿ ಸುಧಾ ಮೇಡಮ್. ಸರ್ ಸತ್ಯಪ್ಪ ಸಲಾಕ್ಷಿ ಅಂತ ಇದ್ದಾರೆ. ಬಸವರಾಜ PVV ಅಂತಿದ್ದಾರೆ ನೋಡಿ, ಎಲ್ಲರೂ ಒಂದೇ ತರ ಇದ್ದಾರೆ ನೋಡಿ, ಗ್ರೀನ್ ಕಲರ್ ಸ್ಯಾರಿ. ಅವರು ಸರ್ ಈ ಕಡೆ ಪಾಸ್ಲೆಟ್ ಬಸವರಾಜ್ PVV. ನಿನ್ನಂಗೆ ಇನ್ಯಾರಿದ್ದಾರೆ? ನಾ ಇವತ್ತು ಫಸ್ಟ್ ಟೈಮ್ ಸರ್ PVV ಬಸವರಾಜ್ ಟಿ ಶರ್ಟ್ ಅಲ್ಲಿ ಕೂತಿದ್ದಾರೆ ನೋಡಿ ಸರ್, ಸಿಂಗ್ಲಾಪುರ. ಅಶೋಕ್, ಅರುಣಮಲ್ಲಣ್ಣ, ಸತ್ಯಪ್ಪ ಪಾಸ್ಲೆಟ್ ಮಾಡಿದ್ದಾರೆ ಸರ್. ಓಕೆ ಓಕೆನಾ? ಸರ್ ಸುರೇಶ್ ಅಂತ ಇದಾರೆ ನೋಡ್ರಿ ಸರ್, ಇನ್ನೊಬ್ರು. ಸುರೇಶ್ ಶ್ರುತಿ. ಓಕೆ, ಸುರೇಶ್ ಸರ್ ಇದಾರಲ್ಲ, ಸುರೇಶ್ ಶ್ರುತಿ. ಓಕೆ ಅಲ್ಲ, ಸತ್ಯಪ್ಪ ಜಾಸ್ತಿ ಅಂತಿದ್ದಾರೆ. ಅಶೋಕ್ ಸರ್ ಇವ್ರದ್ದೇನು ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಂಗಿದೆ, ಹೋಗ್ತಾ ಬರ್ತಾ ಇದೆ, ಓಕೆನಾ? ಇನ್ಯಾರಿದ್ರೆ ನಿಮ್ ಕೈ ಹಿಂಗ್ ವೇ ಮಾಡ್ಬೋದಾ? ಇವತ್ತೇ ಫಸ್ಟ್ ಟೈಮ್ ಬಂದಿನಿ ಸರ್ ನಾನು. ನಿನ್ನೆ ಮೊನ್ನೆ ಶೇಕ್ ತಗೊಂಡಿ ಸರ್, ಇವತ್ತೇ ಫಸ್ಟ್ ಬಂದೆ ಅಂದ್ರೆ ಕೈ ಹಿಂಗ್ ಎತ್ಬಿಡಿ, ಕೈ ಎತ್ತಿದ್ರೆ ಗೊತ್ತಾಗುತ್ತೆ. ರೈಸನ್ ಮಾಡೋದೇನ್ ಬೇಕಿಲ್ಲ, ಏನ್ ಕೈ ಎತ್ತಿರ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ನಮಗೆ ಗೊತ್ತಾಗ್ಬಿಡುತ್ತೆ. ವೆಲ್ಕಮ್ ಮಾಡ್ಕೊಂಡ್ ಫಸ್ಟ್ ಅದು. ಇಲ್ಲ ನಿನ್ನೆ ಮೊನ್ನೆ ಶೇಕ್ ತಗೊಂಡು ಇವತ್ತು ಫಸ್ಟ್ ಟೈಮ್ ಬಂದ್ರೆ ಅಂದ್ರೆ ರೈಸನ್ ಮಾಡಿ, ಕೈ ಹಿಂಗ್ ವೇ ಮಾಡಿ. ಆಯ್ತು, ಸೂಪರ್. ಎಲ್ರು ಒಂದು ಆಟ್ ಕೊಡಿ. ಇವ್ರು ಇವತ್ತು ಹೊಸ ಬಂದಿದ್ದಾರೆ, ಹೊಸ ವರ್ಷ. ಸರ್ ಅಶೋಕ್ వచ్చి ಸರ್ ಇದ್ದಾರೆ ಮೇಡಮ್, ಇದ್ದಾರೆ. ಅಶೋಕ್ ಸರ್ ಇದ್ದಾರೆ. ಓಕೆ, ಶ್ರುತಿ, ಸುರೇಶ್ ಸರ್ ನೀವು ಓಕೆ, ನೀವು ಕಂಡಿದ್ದೀರಾ? ಕೈ ಇಳಿಸಿ ಅಂತ ನೋವಾಗ್ಬಿಡುತ್ತೆ ಕೈ. ಮತ್ತೆ ಸತ್ಯಪ್ಪ ಜಾಸ್ತಿ ಅಂತಿದ್ದಾರೆ, ಬಸವರಾಜ್ ಅಂತಿದ್ದಾರೆ, ಓಕೆನಾ? ಸುರೇಶ್ ಇದ್ದಾರೆ. ಅಶೋಕ್ ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸ್ಪಾಟ್ಲೈಟ್ ಮಾಡಿದ್ರು, ಹೋಗ್ತಾ ಇದ್ದಾರೆ ಮೇಡಮ್. ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಏನ್ ಮಾಡಕ್ಕಾಗಲ್ಲ, ಓಕೆನಾ? ಹೋಗಿ ಬರ್ತಾ ಇರ್ತಾರೆ. ಅಶೋಕ್, ಅರುಣಮಲ್ಲಣ್ಣ ಅವ್ರು ಹೊರಗಿದ್ದಂಗಿದ್ದಾರೆ, ಹೊರಗಿದ್ದಾರಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಹೋಗ್ತಾರೆ ಬರ್ತಾರೆ. ಓಕೆ, ಸೂಪರ್. ಎಲ್ರು ಮತ್ತೊಂದ್ಸಲ ಒಂದು ಆಟ್ ಕೊಡಿ. ಇವತ್ತೇ ನೋಡ್ರಿ ಹೊಸದಾಗಿ ಇವ್ರು ಹೊಸ ವರ್ಷದಲ್ಲಿ ಶೇಕ್ ಅಫ್ರೆಶ್ ಕುಡಿತಾರೆ. ಫಸ್ಟ್ನೇ ದಿನ, ಹೊಸ ವರ್ಷದಲ್ಲಿ ಹೊಸದಾಗಿ ಫಸ್ಟ್ನೇ ದಿನ ಶೇಕ್ ಮತ್ತೆ ಅಫ್ರೆಶ್ ಸಿಕ್ಕಿದೆ.
ಕಂಗ್ರಾಚುಲೇಷನ್ಸ್. ಯಾರೆಲ್ಲ ನ್ಯೂ ಇಯರ್ ದಿನ ನಿಮಗೆ ಹೊಸದಾಗಿ ನಿಮ್ಮ ಮನೆಗೆ ಒಂದು ಫುಡ್ ಆಗ್ಲೇ ಮೇಡಮ್ ಕವಿತಾ ಮೇಡಮ್ ಹೇಳಿದ್ರು, ಇದು ತಗೊಂಡ್ಮೇಲೆ ನಮಗೆ ಆರಾಮಿಲ್ಲ ಅಂತ ಹೇಳಲೇಬಾರ್ದು. ಅದೆಲ್ಲ ಅಂತದ್ದು ಲೈಫ್ ಲಾಂಗ್ ಈ ತರ ಇರ್ಬೇಕಂತಂದ್ರೆ ಎಲ್ರಿಗೂ ಅವಕಾಶ ಇದೆ. ಇಲ್ಲಿ ಕುಂತು ಕೇಳಿಸ್ಕೊಳ್ಳಿ. ಮತ್ತೆ ಕೋಚ್ ಹೆಂಗಿದಾರೆ, ನೀವ್ ಹಂಗ ಆಗ್ಬೇಕಂತಂದ್ರೆ ಚೆನ್ನಾಗ್ ಆಗ್ಬೇಕಂತ ಬಂದಿರ್ತೀರ, ಚೆನ್ನಾಗೋ ಪ್ಲೇಸ್ ಅಲ್ಲಿ ಕೇಳಿಸ್ಕೊಂಡ್ರೆ ಚೆನ್ನಾಗ್ ಆಗ್ಬಿಡ್ತೀರ ಅಷ್ಟೇ. ಓಕೆ, ಎಲ್ರು ವಿಸ್ ಅಫ್ರೇಶ್ ತಗೊಂತಾ ಇರಿ. ಯಾರೆಲ್ಲ ಹೊಸ್ತಾ ಬಂದಿದ್ದೀರ ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭ ಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭ ಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಯಾರೆಲ್ಲ ಹೊಸ್ತಾ ಬಂದಿದ್ರ ನಿಮ್ಮೆಲ್ಲರೂ ಸಂಭ್ರಮ ಸಂತೋಷದಿಂದಿರಿ, ಖುಷಿಯಾಗಿರಿ. ಖುಷಿಯಾಗಿ ಇಲ್ಲ ಅಂತಂದ್ರೆ ಇಲ್ಲಿ ಖುಷಿಯಾಗಿರೋ ಪ್ಲೇಸ್ ಬಂದಿದ್ದೀರಾ, ಖುಷಿಯಾಗಿರ್ತೀರಾ. ಯಾರೆಲ್ಲ ಇವತ್ತೇ ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ಹಾಗೆ ಬರ್ಡೇ ವೆಡ್ಡಿಂಗ್ ಆನಿವರ್ಸರಿ ಯಾರ್ದು ಇದೆಯಾ? ಇವತ್ತು ಯಾರ್ದು ಬರ್ತ್ಡೇ ಇದೆಯಾ ಸರ್? ಹೊಸ ವರ್ಷ ಸರ್, ಜನವರಿ 1ಕ್ಕೆ ಹುಟ್ಟಿದ್ದೀನಿ ನಾನು. ಯಾರ್ದು ಬರ್ತ್ಡೇ ಇದ್ರೆ ನೀವು ಅನ್ಮಿಟ್ ಮಾಡ್ಕೊಂಡು ಹೇಳಿ, ಇಲ್ಲ ಕೈ ಹಿಂಗೆ ಮಾಡಿ. ಎಲ್ರಿಗೂ ಎಲ್ಲರೂ ಸೇರಿ ಬರ್ಡೇ ವಿಶ್ ಮಾಡ್ತಾರೆ. ಯಾರ್ದಿಲ್ವಾ? ಯಾರ್ದಿಲ್ಲ ಅನ್ಸುತ್ತೆ. ಹಾಗಾದ್ರೆ ಯಾರ್ದಿಲ್ಲ ಅಂತಂದ್ರೆ ಎಲ್ರು ಒಂದ್ಸಲ ಜೋಶಾಗಿ ಡ್ಯಾನ್ಸ್ ಮಾಡ್ಬಿಡಿ. ಕುಂತಿರ್ತಾಗ ಒಂಥರ ಡ್ಯಾನ್ಸ್ ಮಾಡ್ಬಿಡ್ತೀರಾ? ಏನು ಮಾಡೋದು ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರೆಂಗೆ. ಆ ಸವಿಗನಸಿನ ಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ. ಹೇಗೆ ಬಾಳೋದು ಎಲ್ಲ ನೋಡಿ ನಗುತ್ತಾರೆ ಅಂತ ಬೇಜಾರಾದ್ರಂಗೆ. ನಿನ್ನ ನಗುವಲ್ಲೇ ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ. ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ, ನಿನ್ ಟೈಮ್ ಕೂಡ ಬರ್ತದೋಸಿ ತಡಿ ಮಗ. ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ, ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಅಂತೋ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ. ಅಂತೋ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ. ಅಂತೋ ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಅಂತ. ತಲೆ ಮೇಲೆ ಕೈ ಇಟ್ ಕೂತ್ರೆ ಕೆಲ್ಸ ಆಯ್ತದ, ಹಳೆ ಪ್ರೀತಿ ಫೋಟೋ ಇಟ್ಕೊಂಡಿದ್ದೆ ಬರ್ತದ. ಅಟ್ಟಿ ಕೋಳಿ ಕೂಗಿದ್ರೇನೆ ಬೆಳಕಾಗದ, ಬೋರವೆಲ್ಲು ತೋಡದೇನೆ ನೀರ್ ಬರ್ತದ. ಹಂಗೆ ಕಹಿ ನೆನಪುಗಳ ನೀ ಮರಿಬೇಕು, ನಿನ್ನ ಅನುಭವಗಳಿಂದ ನೀ ಕಲಿಬೇಕು. ನಿನ್ನ ಹಸಿಗೆ ನ ಮೀರಿ ಕಾಲ್ ಚಾಚಬೇಕು. ಲೈಫು ಎಷ್ಟೇ ಕಷ್ಟ ಆದ್ರೂ ನೀನು ನಗಬೇಕು. ಹ್ಯಾಪಿಯಾಗಿದೆ ಹ್ಯಾಪಿಯಾಗಿದೆ ನಂಗೆ ಈಗ ಜೀವ ಖುಷಿಯಾಗಿದೆ. ಎಲ್ರಿಗೂ ಹ್ಯಾಪಿ ಆಗಿದೆಯಾ? ಏನ್ ಮೇಡಮ್ ರೆಸಿಡೆಂಟ್ ಮಾಡಿದ್ರು ಕವಿತಾ ಮೇಡಮ್? ಸರ್ ವೆಡ್ಡಿಂಗ್ ಆನಿವರ್ಸರಿ ಇದೆ ಸರ್, ಮರ್ತ್ಬಿಟ್ಟಿದ್ದೀನಿ. ಅಯ್ಯೋ ನಾಟ್ಕೊಡ್ರಿ ನೋಡ್ರಿ, ವೆಡ್ಡಿಂಗ್ ಆನಿವರ್ಸರಿ ಮೇಡಮ್ ಮರ್ತೇ ಈ ಅಮ್ಮನೆ ಮತ್ತೆ ಬಿಟ್ಟಾಳೆ. ಹೊಸ ವಿಷಯ ಇದು. ಇಲ್ಲ ಮೇಡಮ್, ಬೆಳಿಗ್ಗೆ 5 AM ಬಗ್ಗೆ ಹೇಳೋದ್ ಅನ್ಕೊಂಡೆ, ಅವಾಗಿದ್ದು ಇವಾಗ ಇದು ಸಾಂಗ್ ಬಂದ್ಬಿಡ್ತಲ್ಲ, ಮರ್ತ್ಬಿಟ್ಟೆ ಹೇಳೋದು. ಅಯ್ಯೋ 1ನೇ ತಾರೀಕಿಂದನೇ ಮದ್ವೆ ಮಾಡ್ಕೊಂಡವ್ರಿ. ಹಂಗಾದ್ರೆ ನಿಮ್ಗೆ ಪ್ರತಿ ವರ್ಷನು ಹೊಸ ವಿಷಯನೇ ಬಿಡ್ರಿ ಹಂಗಾದ್ರೆ. Thank you, madam. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೇಡಮ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೇಡಮ್. ವೆಡ್ಡಿಂಗ್ ಆನಿವರ್ಸರಿ ಮೇಡಮ್. ವೆಡ್ಡಿಂಗ್ ಆನಿವರ್ಸರಿ ಮೇಡಮ್. ಎಲ್ಲರೂ ಥ್ಯಾಂಕ್ಸ್. ವೆಡ್ಡಿಂಗ್ ಆನಿವರ್ಸರಿ ಮೇಡಮ್. ವೆಡ್ಡಿಂಗ್ ಆನಿವರ್ಸರಿ ಮೇಡಮ್. ಕಾಣ್ತಾ ಇಲ್ಲ ಮೇಡಮ್.
ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂದು ಎಂಥ ಮಾತಾಡಿದೆ ಎಂದು ನೀ ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನಿನ್ನೆ ಹೇಳಿದೆ ಜೊತೆಯಲಿ ಇರುವೆನು ಹೀಗೆ ಎಂದು. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಒಂದ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾಕಂದ್ರೆ ಮೇಡಮ್ ಎಲ್ರದ್ದು ಕೇಳ್ತಾರಲ್ಲ, ಎಲ್ರದ್ದು ಕೇಳಿ ಅವರೇ ಪಾಪ ಮರ್ತು ಬಿಟ್ಟಾರ. ಬೆಳಿಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದಾರಂತೆ ಮರ್ತೋಗ್ಬಿಟ್ರೆ. ಯಾರೆಲ್ಲ ವಿಶ್ ಮಾಡಿದ್ರು ನೀವೆಲ್ರಿಗೂ ಮತ್ತೊಂದ್ಸಲ ಒಂದು ಆರ್ಟ್ ಕೊಟ್ಬಿಡಿ ಮೇಡಮ್ಗೆ, ಕವಿತಾ ಮೇಡಮ್, ತಿಮ್ರಾಜ್ ಸರ್ಗೆ ವೆಡ್ಡಿಂಗ್ ಆನಿವರ್ಸರಿ January 1st ಅಂತ ಬರ್ಡೇ ಯಾರ್ದಿನ ಇದ್ರೆ ನೀವು ಮರ್ತೋಗಿದ್ರೆ ನೆನ್ಸ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಈ ಇವೆಂಟ್ ಅಲ್ಲಿ ಅಂದ್ರೆ ಈ ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗಿರ್ತೀರಿ, ಏನಿದೆ ಅನ್ನೋದು ಮರ್ತು ಬಿಟ್ಟಿರ್ತೀರಿ. ಓಕೆನಾ? ಆಗೋದ್ ಬೇಡ. ಹಾಗೆ ಹಳೇದ್ನೆಲ್ಲ ಮರ್ತು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದೀವಿ. ಅಂದ್ರೆ ಹೊಸ ತರ, ಹೊಸ ಅವಕಾಶ, ಹೊಸ ಜನ. ಹಳೇದೆಲ್ಲ ಮರಿಬೇಕು, ಹೊಸದನ್ನ ಅನುಭವಿಸ್ಬೇಕು. ಓಕೆನಾ? ಅವಕಾಶ ಸಿಕ್ಮೇಲೆ ಅದ್ ಮರಿಬೇಕು, ಅದ್ ಇಟ್ಕೊಂಡು ಕೊರಗಬಾರ್ದು. 26ರಲ್ಲಿ ಯಾರಿಗೆಲ್ಲ ಡ್ರೀಮ್ಸ್ ಇದೆ, ನಿಮ್ ಡ್ರೀಮ್ ನ ಸಕ್ಸಸ್ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ. ಈ ಒಳ್ಳೆ ಪ್ಲೇಸ್ ಅಲ್ಲಿ ಬಂದಿದ್ದೀರಾ. ಒಳ್ಳೆ ಪ್ಲೇಸ್ ಅಲ್ಲಿ ಬಂದ್ಮೇಲೆ ಹಳೇದನ್ನ ಮರಿಬೇಕು, ಅದ್ ನಂಗೆ ತಲೆಗೆ ಇಟ್ಕೋಬಾರ್ದು. ಮತ್ತೆ ಹೊಸದ್ ಏನೈತೆ ಅದನ್ನ ಅಳವಡಿಸ್ಕೋಬೇಕು. ಕರೆಕ್ಟ್ ಅಲ್ವಾ? ಸಾಂಗಲ್ ಅದನ್ನ ಹೇಳ್ತಾ ಇದ್ರು. ಯಾರೆಲ್ಲ ಡ್ಯಾನ್ಸ್ ಆಡಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಅಷ್ಟೇ. ಇವತ್ತೆಲ್ಲ ನನ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ. ಯಾಕಂತ ಕೇಳಿ, ಅವ್ರವ್ರದ್ದು ಡ್ರೀಮ್ ಅವ್ರವ್ರ ಬುಕ್ಕಲ್ಲಿ ಬರ್ದ್ಬಿಟ್ಟಿದ್ದಾರೆ. ಸೊ ಆ ಡ್ರೀಮ್ ಪ್ರಕಾರ ಅವರು ಅದನ್ನ ಆಕ್ಷನ್ ತಗೋಬೇಕು ಅಷ್ಟೇ. ನೀವ್ ಏನ್ ಬರ್ಕೊಂಡಿದಿರಲ್ವಾ ಅದನ್ನ ನಾವ್ ಮಾಡಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ನಂಗೆ ನೆನ್ಪಿಲ್ಲ, ಅದು ನಮಗ್ ನೆನ್ಪಿರಲ್ಲ. ನೀವ್ ಬರ್ದಿರ ನೀವ್ ನೆನ್ಪಿರ್ಬೇಕು. ಈ ವರ್ಷದಲ್ಲಿ ಯಾರ್ಯಾರು ಅದನ್ನ ಆ ಡ್ರೀಮ್ಗೋಸ್ಕರ ನೀವು ಪ್ರತಿದಿನ ಎಫರ್ಟ್ಸ್ ಆ ಡ್ರೀಮ್ ಕಡೆ ಹೋಗ್ತಿರೋ, ನೀವು ಸಕ್ಸಸ್. ಒಬ್ಬರು ಹೇಳೋದ್ರಿಂದ ನಾವೇನಾದ್ರೂ ಮಾಡಿದ್ರೆ ಅಥವಾ ನಮ್ ಲೈಫ್ ನ ಚೇಂಜ್ ಮಾಡ್ಕೊಂಡ್ರೆ ಅದು ಲೈಫ್ ಟೈಮ್ ಉಳಿಯೋದೇ ಇಲ್ಲ. ಒಂದಿನಕ್ಕೆ 2 ದಿನಕ್ಕೆ ಉಳಿಯಲ್ಲ. ನೀವೇ ಸ್ವತಃ ನಿರ್ಧಾರ ಏನಾದ್ರೂ ಮಾಡ್ತಿರಲ್ಲ, ನಾನ್ ಚೇಂಜ್ ಆಗ್ಲೇಬೇಕು, ನಾನ್ ವಿಷನ್ ನ ಕಂಪ್ಲೀಟ್ ಮಾಡ್ಲೇಬೇಕು, ನಂದ್ ಈ ತರ ಮಾಡ್ಕೊಳ್ಳೇಬೇಕು. ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಅನ್ಕೊಂಡಿರುವಂತ ಆ ಡ್ರೀಮ್ಸ್ ಅಥವಾ ಅವನ್ ಏನ್ ಡಿಸೈಡ್ ಮಾಡ್ತಾನೋ, ಮನುಷ್ಯ ಅನ್ಕೊಳ್ಳೋದಕ್ಕಿಂತ ಸ್ಟ್ರಾಂಗ್ ಭೂಮಿ ಮೇಲೆ ಏನು ಇಲ್ವಂತೆ. ಯಾವ್ದು ಪವರ್ಫುಲ್ ಅಲ್ಲ, ಏನು ಪವರ್ಫುಲ್ ಅಲ್ಲ. ಅವನ್ ಅನ್ಕೊಳ್ಳೋದೇ ಸಖತ್ ಪವರ್ಫುಲ್. ಅವನ ಆತ್ಮದಲ್ಲಿ ಅವನ್ ಏನ್ ಅನ್ಕೊಳ್ತಾನ ನೋಡು, ಅವ್ನ್ ಏನ್ ಮಾತಾಡ್ತಾನ ನೋಡು, ಅವ್ನ್ ಬಾಯಿಂದ ಏನ್ ವಿಷನ್ ಮಾಡ್ತಾನೋ, ಅವ್ನ್ ಸ್ಟ್ರಾಂಗ್ ಆಗಿ ಏನ್ ಹೇಳ್ತಾನ ನೋಡು, ಅದೇ ಪವರ್ಫುಲ್ ಜಾಸ್ತಿ. ಒಬ್ರು ಕೊಡೋದ್ರಿಂದ, ಒಬ್ರು ಗೆಲ್ಸೋದ್ರಿಂದ ಅದು ಪವರ್ಫುಲ್ ಅಲ್ವೇ ಅಲ್ಲ. ನಮಗೆ ನಾವ್ ಏನ್ ಅನ್ಕೊಂಡಿರ್ತೀವಿ, ನಾವ್ ಏನ್ ಮಾಡ್ಕೋಬೇಕು, ನಮ್ಮ ವಿಜುವಲೈಸ್ ಏನ್ ಇದೆಯಲ್ವಾ, ಅದೇ ತುಂಬಾ ಸ್ಟ್ರಾಂಗ್. ಆ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದಕ್ಕೇನೆ ಇಲ್ಲಿವರೆಗೂ ಹಿಂಗ ಆಗೋಕೆ ಸಾಧ್ಯ. ನೀವ್ ನೋಡಿ, ಹೆಲ್ತ್ ನ ಚೆನ್ನಾಗ್ ಮಾಡ್ಕೋಬೇಕು, ಅವ್ರು ಹೆಂಗಾಗಿದಾರೆ ನಾವ್ ಹಂಗಾಗ್ಬೇಕು, ಅವ್ರು ಹೆಂಗಾಗಿದಾರೆ ನಾವ್ ಹಂಗಾಗ್ಬೇಕು, ಅವ್ರು ಏನ್ ಮಾಡಿದಾರೆ ನಾವ್ ಅದನ್ನ ಮಾಡ್ಬೇಕು, ಅವ್ರು ಯಾಕೆ ಆಗಿದಾರೆ ಅದನ್ನ ಮಾಡ್ಬೇಕು. ನೀವ್ ಅನ್ಕೊಂಡ್ರಿ ಅದನ್ನ ನೀವು ಕಾರ್ಯರೂಪಕ್ಕೆ ತರೋಕೆ ಡಿಸೈಡ್ ಮಾಡ್ಲೇ ಇಲ್ಲ ಅಂತ ಹೇಳಿದ್ರೆ, ನೀವ್ ಅನ್ಕೊಂಡಿದ್ ಯಾವ್ದನ್ನು ಅದು ಬುಕ್ಕಲ್ಲಿ ಉಳ್ಕೊಂಡ್ಬಿಡುತ್ತೆ. ಅವ್ರು ಮಾಡಿದಾರೆ ನಾವ್ ಮಾಡ್ಬೇಕು, ಅವ್ರು ಮಾಡಿದಾರೆ ನೀವ್ ಮಾಡ್ಬೇಕು ಅನ್ನೋ ಆತರದಲ್ಲಿ ಮಾಡಿದ್ದು ಹೊರ್ತು ಇಷ್ಟಪಟ್ಟು ಮಾಡಿದ್ದಲ್ಲ. ಸೊ ಅದನ್ನ ಫಸ್ಟ್ ಇಷ್ಟಪಟ್ಟು ಮಾಡ್ಬೇಕು, ಯಾವ್ದನ್ನೇ ಮಾಡೋದಾದ್ರೆ. ಸೊ ಅದಕ್ಕೆ ನಿಮ್ದು ಏನೇನೆಲ್ಲ ಹಿಂದೆ ಇರುತ್ತಲ್ವಾ, ಅದ್ ಯಾವ್ದು ಮನ್ಸಿಗೆ ನೀವು ತಗೊಳ್ದಿರಾ, ಮುಂದಕ್ಕೆ ಆಗೋದಕ್ಕೆ ಹೊಸ ಟ್ರೈನಿಂಗ್ಸು, ಹೊಸ ಇವೆಂಟ್ಸ್, ಹೊಸ ಸ್ಪೀಕರು, ಹೊಸ ಪ್ಲಾನ್ಸ್. ನೀವು 10 ಪಾಯಿಂಟ್ ಅನ್ನು ತಗೊಳೋದ್ ಬೇಡ, ಒಂದನ್ನೇ ತಗೊಳ್ಳಿ, ಒಂದ್ರ ಮೇಲೆನೆ ವರ್ಕ್ ಮಾಡ್ತಾ ಹೋಗಿ. 10 ಹೇಳಿದಾರೆ ಅವ್ರು, 10 ಕೆಲಸ ಮಾಡ್ಬೇಕು ಅಂತ ಹೇಳಿದಾರೆ, 10 ಕಲಿಬೇಕು ಅಂತ ಹೇಳಿದಾರೆ, 10 ರಿಸಲ್ಟ್ ನಮ್ಗೆ ಕೊಟ್ಟಿದ್ದಾರೆ.
ಇಲ್ಲಿ ಕುತ್ಕೊಂಡಿರೋರು ಹೇಳ್ತಾ ಇರುವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ 10 ರಿಸಲ್ಟ್ ನಿಮಗೆ ಕೊಟ್ಟಿದ್ದಾರೆ. ನಿಮಗೇನ್ ರಿಸಲ್ಟ್ ಬೇಕೋ ಅದ್ರ ಮೇಲೆ ನೀವು ವರ್ಕ್ ಮಾಡಿ. ನೀವು ಈ ಮಂತು ಈ ತಿಂಗಳಲ್ಲಿ ಯಾವ ಸಪ್ಲಿಮೆಂಟ್ಸ್ ನ ಆಡ್ ಮಾಡಿಲ್ಲ. ಯಾವ ಸಪ್ಲಿಮೆಂಟ್ಸ್ ನಿಮ್ಮ ತುಂಬಾ ಫೇವ್ರೆಟ್, ಯಾವ ಶೇಕ್ ನಿಮ್ಗೆ ತುಂಬಾ ಫೇವ್ರೆಟ್, ಯಾವ ರಿಸಲ್ಟ್ ನಿಮ್ಗೆ ತುಂಬಾ ಫೇವ್ರೆಟ್, ಅದ್ರ ಮೇಲೆ ಫೋಕಸ್ ಮಾಡಿ. ಟ್ರೈನಿಂಗ್ಸ್ ಬರ್ತಿರಲ್ವಾ ಇವತ್ತು, ಈ ಟ್ರೈನಿಂಗ್ಸ್ ಅಲ್ಲಿ ಇವತ್ತು ಹೇಳ್ಕೊಡುವಂತ ಸ್ಪೀಕರ್ ಅಮೇಜಿಂಗ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಅವರೆಲ್ಲ ಶೇಕು ಸಪ್ಲಿಮೆಂಟ್ಸ್ ನ ತಗೊಂಡು ಒಳ್ಳೊಳ್ಳೆ ರಿಸಲ್ಟ್ ಬಂದಿರೋರಿದ್ದಾರೆ. ಅವ್ರು ನಿಮ್ಗೆ ಹೇಳ್ತಾ ಇರುವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ಆ ಒಂದು ನಿಮ್ಗೆ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ಈ ತಿಂಗಳೇ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಿಂಗಳು ಆಡ್ ಮಾಡ್ಕೊಡೋಣ ಅಂತ ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾವ್ದೇ ಕಾರಣಕ್ಕೂ. ನೆಕ್ಸ್ಟ್ ತಿಂಗಳು ನೀವ್ ಏನ್ ಆಡ್ ಮಾಡ್ಕೋತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಂತೀರೋ ಅದಾಗಲ್ಲ. ನೆಕ್ಸ್ಟ್ ತಿಂಗ್ಳಿಗೆ ಮಾಡ್ಬೇಡಿ, ಇದೇ ತಿಂಗಳು ಎಷ್ಟೇ ಕಷ್ಟ ಆಗ್ಲಿ ಇದೇ ತಿಂಗಳನ್ನ ಆಡ್ ಮಾಡ್ಕೊಳ್ಳಿ. ನೀವ್ ಇವತ್ತೇನ್ ಅನ್ಕೊಂಡ್ರಿ ಇವತ್ತೇ ಮಾಡಿ. ಅದು ನಿಮ್ದು ಫೋಕಸ್. ಈ ತಿಂಗಳಲ್ಲಿ ಹಿಂಗೆ ಇಷ್ಟು ಮಾಡ್ಬೇಕು ಅಂತ ಅದನ್ನ ಮಾಡಿ. ಇದನ್ನೇ ಮಾಡ್ಬೇಕಾಗಿರೋದು. ಹೊಸ ವರ್ಷದಲ್ಲಿ ಏನು ನಾವು ನ್ಯೂ ಇಯರ್ ಮಾಡಿದ್ವಿ, ಎಷ್ಟೊಂದು ಜನ ಹೊರಗಡೆ ನ್ಯೂ ಇಯರ್ ಮಾಡಿದ್ವಿ ಅಂತ ಕೇಕ್ ಕಟ್ ಮಾಡ್ತಾ ಇದಾರೆ. ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಪಾರ್ಟಿ ಮಾಡ್ತಿದ್ದಾರೆ. ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಿದ್ದಾರೆ, ಹೊರಗಡೆ ಹೋಗ್ತಾ ಇದ್ದಾರೆ, ಸುತ್ತಾಡ್ತಾ ಇದ್ದಾರೆ, ಅದೆಲ್ಲ ಮಾಡ್ತಿದ್ದಾರೆ. ಬಟ್ ಹರ್ಬಲೈಫ್ ನ್ಯೂಟ್ರಿಷನ್ ತಗೊಳ್ಳುವಂತ ಪ್ರತಿ ಒಬ್ಬ ಕೋಚ್ ಡಿಸೈಡ್ ಮಾಡೋದು ನಾನ್ ಚೆನ್ನಾಗಾಗ್ಬೇಕು, ನಮ್ ಫ್ಯಾಮಿಲಿನ ಚೆನ್ನಾಗ್ ಮಾಡ್ಕೋಬೇಕು, ಹೊಸ ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ತಾರ ನೋಡ್ರಿ. ಹೊರಗಡೆ ಎಂಜಾಯ್ ಮಾಡಕ್ಕೋಸ್ಕರ ಅವ್ರ ಟೈಮ್ ಅನ್ನ ಹಾಕ್ತಾ ಇದಾರೆ. ಬಟ್ ವೆಲ್ನೆಸ್ ಕೋಚ್ ಮಾತ್ರ ಡಿಸೈಡ್ ಮಾಡ್ತಿದ್ದಾರೆ ನಾನು ಹೆಲ್ತ್ ಹಿಂಗೇ ಮಾಡ್ಕೋಬೇಕು ಅಂತ. ಅದಕ್ಕೆ ಪವರ್ಫುಲ್ ವೆಲ್ನೆಸ್ ಕೋಚ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇದೆಲ್ಲ ಮ್ಯಾಟರ್ ಆಗುತ್ತೆ. ಚೆನ್ನಾಗ್ ಮಾಡ್ಕೊಳ್ಳೋದು, ಅಪ್ಲೈ ಮಾಡ್ಕೊಳ್ಳೋದು, ಟ್ರೈನಿಂಗ್ಸ್ ಬರೋದು, ಆಡ್ ಮಾಡ್ಕೊಳ್ಳೋದು, ಫ್ಯಾಮಿಲಿಗೆ ಶೇಕ್ ಕೊಡ್ಸೋದು, ಫ್ಯಾಮಿಲಿ ಕನ್ಸೆಪ್ಷನ್ ನ ಚೆನ್ನಾಗಿ ಇಟ್ಕೊಳ್ಳೋದು, ಇದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ನಮ್ ಲೈಫ್ ಅಲ್ಲಿ ಶೇಕ್ ಸಿಕ್ಕಿಲ್ಲ ಅಂತ ಅಂದಿದ್ ಒಂದ್ ಕ್ಷಣ ಯೋಚನೆ ಮಾಡ್ರಿ. ಬದುಕ್ತಿಲ್ಲ ಅಂತ ಅಲ್ಲ, ನಮ್ ಕಂಪ್ಲೀಟ್ ನಾಲೆಡ್ಜು ಅಂತ ಬಂದಿರೋದು. ಕಂಪ್ಲೀಟ್ ಆಗಿ ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ಹಿಂಗೇ ಬದುಕ್ಬೇಕು ಅಂತ ಕಲ್ತಿರೋದು ಈ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ. ಶೇಕ್ ಕುಡಿತಾ ಒಂದ್ ಸೀನಿಯರ್ ವೆಲ್ನೆಸ್ ಕೋಚ್ ಹೇಳ್ಕೊಟ್ಟಿದ್ದನ್ನ ಕಲಿತಾ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದೀವಿ. ನಮ್ಗಿದ್ ಯಾವ ಸ್ಕೂಲಲ್ಲೂ ಕಲ್ಸಿರುವಂತ ಪಾಠ ಅಲ್ವೇ ಅಲ್ಲ. ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾವೇನ್ ಮಾತಾಡ್ತಿದೀವಿ ಅದು ನಮ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ನೀವು ಯಾರ್ಯಾರೆಲ್ಲ ಹೊಸಬ್ರು ಇವತ್ತು ವೆಲ್ಕಮ್ ಮಾಡ್ಕೊಂಡ್ರು ಗೊತ್ತಾ ನಿಮ್ಗೆ? ಆ ವೆಲ್ಕಮ್ ಮಾಡ್ಕೊಂಡಿರೋರು ಸತತ ನೀವ್ ಇವತ್ತಿಂದ ಒಂದು 7 ದಿನ ನ್ಯೂಟ್ರಿಷನ್ ಕ್ಲಬ್ಗೆ ಹಿಂಗೆ ಬೆಳಿಗ್ಗೆ ಕರೆಕ್ಟ್ ಆಗಿ ಬನ್ನಿ. ನೀವ್ ಯಾಕೆ ಶೇಕ್ ತಗೋಬೇಕಾ, ಯಾಕೆ ಕೊಟ್ರು ಅವ್ರು ನಮಗೇನ್ ಶೇಕ್ ವರ್ಕ್ ಆಗುತ್ತೆ, ನಾವ್ ಎಲ್ಲಿವರೆಗೂ ಶೇಕ್ ತಗೋಬಹುದು. ಒಬ್ಬ ಮನುಷ್ಯನಿಗೆ ಒಂದು ಬೆಳಗಿನ ತಿಂಡಿ ಊಟ ಎಷ್ಟು ಪ್ರಾಪರ್ ಆಗಿ ಕಲಿಬೇಕು ಅಂತ ಒಂದು 7 ದಿನದೊಳಗೆ ನಿಮ್ಗೆ ಅರ್ಥ ಆಗುತ್ತೆ. ಹೊಸಬ್ರು ಯಾರು ಬಂದಿರ್ತೀರಲ್ಲ ಅವರು ನಿಮ್ಮ ಲೈಫ್ ನ ಚೇಂಜ್ ಮಾಡ್ಕೋಬೇಕು ಅಂತಾನೆ ಡಿಸೈಡ್ ಮಾಡಿರ್ಬೇಕಾದ್ರೆ ಇವತ್ತು ನೀವು ನಿನ್ನೆ ಬಂದು ಶೇಕ್ ಯಾರೋ ಕೊಟ್ರು, ಇವತ್ ನೀವು ಶೇಕ್ ತಗೊಂಡಿದ್ದೀರಾ. ಆ ಶೇಕ್ ನ ಕಂಟಿನ್ಯೂ ಮಾಡ್ಬೇಕು ಅಂತೇಳಿ ಈ 7 ದಿನದಲ್ಲೇ ನೀವು ಹೊಸ ಪ್ಲಾನ್ ನ ಮಾಡ್ತೀರಾ. ಆ 7 ದಿನ ಕರೆಕ್ಟ್ ಆಗಿ ಬರ್ಬೇಕು ನೋಡಿ. ನಿನ್ನೆ ಯಾರ್ಯಾರಿಗೆಲ್ಲ ಶೇಕ್ ಕೊಟ್ಟು ಬಂದಿದ್ದೀರೋ ಅಥವಾ ನಿನ್ನೆ ಆಗ್ಲಿ ಮೊನ್ನೆ ಆಗ್ಲಿ, ಸೊ ಯಾರೆಲ್ಲ ಶೇಕ್ ನಿನ್ನೆ ಕೊಟ್ಟು ಬಂದಿರ್ತೀರೋ ಅವ್ರು ಇವತ್ತೇನಾದ್ರೂ ಬಂದಿಲ್ಲ, ಯಾರಾದ್ರೂ ವೆಲ್ಕಮ್ ಮಾಡ್ಕೊಳಕ್ಕೆ ಅವ್ರಿಲ್ಲ ಅಂದ್ರೆ ಅವ್ರನ್ನ ಶೇಕ್ ನಾವು ಕಂಟಿನ್ಯೂ ಆಗಿ ಕುಡ್ಸಕ್ ಆಗಲ್ಲ. ಯಾಕಂದ್ರೆ ಫಸ್ಟ್ ಡೇ 2 ಫ್ರೆಶ್ 1 ಶೇಕ್ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಕುಡಿಯುವಂತ ಮಿರಾಕಲ್ ರಿಸಲ್ಟ್ ಅದು ಲೈಫ್ ಟೈಮ್ ಅವ್ರ ಕೈಲಿ ಮರೆಯಕ್ ಆಗಲ್ಲ. ಇವತ್ತು ನಾನು 7 ವರ್ಷ 4 ತಿಂಗಳು ಶೇಕ್ ಕುಡಿತಾ ಇದ್ರು ನನ್ನ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಫಸ್ಟ್ ಡೇ ವೆಲ್ಕಮ್, ಫಸ್ಟ್ ಡೇ ತಗೊಂಡಿರುವಂತ ಶೇಕು ಫ್ರೆಶ್ ನ್ಯೂಟ್ರಿಷನ್ ಕ್ಲಬ್ ನ ಕ್ಲಾಸ್ ನ ಕೇಳ್ಕೊಂತ ಆ ರಿಸಲ್ಟ್ ನ ಪಡ್ಕೊಂಡಿರೋದು ಇವತ್ತಿನವರೆಗೂ ನನ್ ಡಿಲೀಟೇ ಆಗಿಲ್ಲ. ಅದಕ್ಕೆ ನಿಮ್ದು ಫಸ್ಟ್ ಡೇ ತುಂಬಾ ಇಂಪಾರ್ಟೆಂಟ್. ಹಂಗಿದ್ದರು ಆ ರೀತಿ ಇದ್ದವರು ಹಂಗೇ ಇದ್ದು ಬಿಡ್ಬೇಕು. ನಾವು ನಮ್ ಜೀವನ ಇಷ್ಟೇ ಅಂತ ಯಾವ ಮನುಷ್ಯನು ಡಿಸೈಡ್ ಮಾಡೋದೇ ಬೇಡ. ನೀವು ಡಿಸೈಡ್ ಮಾಡಕ್ ನೀವ್ ಯಾರು? ನೀವ್ ಯಾಕಂಗೆ ನಿಮ್ಮ ಮೇಲೆ ನೀವು ನೆಗೆಟಿವ್ ಮಾಡ್ಕೋತೀರಾ? ನೆಗೆಟಿವ್ ಥಾಟ್ಸ್ ನ ಬಿಟ್ಟಾಕಿ. ನಿಮ್ಗೆ ಸಕ್ಸಸ್ ಆಗೋದು ಸೆಕೆಂಡರಿ, ಬಟ್ ನೆಗೆಟಿವ್ ಮನುಷ್ಯನ್ನ ಡಿಲೀಟ್ ಮಾಡ್ಸುತ್ತೆ. ಮನುಷ್ಯಲ್ಲಿರುವಂತ ಪ್ರತಿಯೊಂದು ಆಸೆ ಕನಸುಗಳನ್ನ ಡಿಲೀಟ್ ಮಾಡ್ಸುತ್ತೆ ನೆಗೆಟಿವ್.
ಪ್ರತಿ ಒಂದು ಆಸೆ ಕನ್ಸನ್ನು ಡಿಲೀಟ್ ಮಾಡಿಸುತ್ತೆ. ನೆಗೆಟಿವ್ ಅಂದ್ರೆ ನೆಗೆಟಿವ್ಗೆ ಅಷ್ಟೊಂದು ಪವರ್ಫುಲ್. ಮನುಷ್ಯನ ಮನ್ಸಕ್ಕಿಂತ ಆತ್ಮಕ್ಕಿಂತ ಪವರ್ಫುಲ್ ನೆಗೆಟಿವ್. ಆ ನೆಗೆಟಿವ್ ನ ಡಿಲೀಟ್ ಮಾಡಿ. ನಮ್ ಕೈಲಾಗತ್ತಾ, ನಮ್ ಕೈಲಿ ಮಾಡಕ್ಕಾಗತ್ತಾ, ನಾವ್ ಹಿಂಗ್ ರಿಸಲ್ಟ್ ತಗೊಳಕ್ಕಾಗತ್ತಾ? ಸೊ ಇದು ನೆಗೆಟಿವ್. ಇದು ನಿನ್ ಕೈಲಿ ಏನೋ ಆಗ್ಬೇಡ, ನೀನ್ ಮಾಡ್ತೀಯ ಅಂತ ಹೊರಟೋಗು. ನಿನ್ ಗೊತ್ತಿಲ್ಲ ನಿನ್ನೊಳಗಿರುವಂತ ಶಕ್ತಿ ನಿನ್ನನ್ನ ಮೇಲಕ್ಕೆತ್ತುತ್ತೆ. ಇದನ್ನ ನಾವು ಟ್ರೈನಿಂಗ್ ಅಲ್ಲಿ ಕಲ್ತಿರೋದು. ಅದು ನಮ್ಗೆ ಪರ್ಸನಲ್ ಆಗಿ ಆಗಿರೋದು. ನನ್ಗಾಗತ್ತೆ, ನಾನ್ ಮಾಡ್ತೀನಿ, ನನ್ಗಾಗತ್ತೆ. ನನ್ ಈ ತಿಂಗಳಲ್ಲಿ ಆಗಕ್ಕಾಗಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ತಿಂಗಳು, ಇನ್ನು ಆಚೆ ತಿಂಗಳು ಮತ್ ನೀವ್ ಅನ್ಕೊಂಡಿದ್ರಲ್ಲ ನಾ ಮಾಡ್ಲೇಬೇಕು ಅಂತ. ನೀವ್ ಅನ್ಕೊಂಡಾದ್ಮೇಲೆ ನಿಮಗ್ ಸಿಗಲ್ಲ ಅನ್ನೋ ಮಾತೇ ಇಲ್ಲ. ನೀವತ್ತೇನ್ ಎಫರ್ಟ್ಸ್ ಹಾಕಿರ್ತೀರಿ ಈ ವರ್ಷ, ನೀವ್ ನೆಕ್ಸ್ಟ್ 1ನೇ ತಾರೀಕು ಸಿಗ್ಬೋದು, ಹೇಳಕ್ಕೂ ಆಗಲ್ಲ. ಈ ವರ್ಷ ಎಲ್ಲ ಟ್ರೈನಿಂಗ್ಸ್ ಆಯ್ತು ನಿಮ್ಗೆ, ಈ ವರ್ಷ ಎಲ್ಲ ಕಲ್ತು ಬಿಟ್ರಿ, ಈ ವರ್ಷ ಎಲ್ಲ ಮತ್ತೆ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ನಿಮಗೆ. ಆ ಎಕ್ಸ್ಪೀರಿಯನ್ಸ್ ನಿಮ್ ಲೈಫ್ ನ ಮುಂದಕ್ಕೆ ತಗೊಂಡೋಗುತ್ತೆ. ಒಬ್ಬ ಮನುಷ್ಯ ಒಂದ್ಸರಿ ಕಲ್ತಾದ್ಮೇಲೆ ಆ ವಿಷಯದ ಬಗ್ಗೆ, ಆ ವಿಷಯ ಮತ್ತೆ ವಿಷ ಬಿಟ್ಬಿಡಿ. ವಿಷಯದ ಬಗ್ಗೆ ಕಲ್ತಾದ್ಮೇಲೆ 1 ವರ್ಷ ಆ ಮನುಷ್ಯ ಯಾವತ್ತೂ ಸೋಲಕ್ ಸಾಧ್ಯನೇ ಇಲ್ಲ. ಸೊ ಇದನ್ನ ಅದ್ ಯಾಕೆ ಯಾವಾಗ ಅಂತ ಹೇಳಿದ್ರೆ, ನಾವು 27 kg ವೇಟ್ ಲಾಸ್ ಮಾಡ್ಬೇಕಾದ್ರೆ ಡಿಸೈಡ್ ಮಾಡಿದ್ದು ಹಿಂಗೇನೆ. ನನ್ ಕೈಲಿ ವೇಟ್ ಲಾಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ನನ್ ಕೈಲಿ ವೇಟ್ ಲಾಸ್ ಮಾಡಕ್ ಆಗ್ತಾ ಇಲ್ಲ, ಯಾಕೆ ಆಗ್ತಾ ಇಲ್ಲ, ಏನ್ ಆಗ್ತಾ ಇಲ್ಲ ಅನ್ಕೊಂಡ್ ಕುತ್ಕೊಂಡಿದ್ದಿದ್ರೆ, ನಿಜ ಸೀರಿಯಸ್ಲಿ ಹೇಳ್ತಾ ಇದೀನಿ, ನನ್ಗೆ ಒಂದೇ ಶೇಕ್ ಕುಡಿಯಕ್ಕೆ ನನ್ಗೆ ಅವಕಾಶ ಇದ್ದಿದ್ದು, ಆ ಒಂದು ಶೇಕ್ ಅಲ್ಲೇನೆ ನಾನು 15 kg ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಅಷ್ಟೊಂದು ಕಷ್ಟ ಇರ್ತಿತ್ತಲ್ಲ ಶೇಕ್ ಕುಡಿಯಕ್ಕೆ. ಹೆಂಗೆ ಅದನ್ನ ಮಾಡ್ಬೇಕು? ನಿಮ್ ತರ ಎಲ್ಲ ಸಿಸ್ಟಮ್ಸ್ ನಮ್ಗಿರ್ಲಿಲ್ಲ. ಸಿಸ್ಟಮ್ ಸರಿಯಾಗಿ ಯೂಸ್ನು ಮಾಡ್ಕೊಳಕ್ಕೆ ನಮ್ಗೊಂದೊಳ್ಳೆ ಅವಕಾಶನೂ ಇರ್ಲಿಲ್ಲ. ಹೆಂಗೋ ಮಾಡ್ಕೊಂತ ಒದ್ದಾಡ್ಕೊಂತ ಈಜಾಡ್ಕೊಂತ ಒಂದ್ ಸಿಂಗಲ್ ಶೇಕ್ ಅಲ್ಲಿ 15 kg ವೇಟ್ ಲಾಸ್ ಹೆಂಗ್ ಮಾಡ್ಕೊಂಡಿದೀನಿ ಅಂದ್ರೆ, ಅವಾಗೆ ನನಗ್ ಜೀವನ ಜಿಗುಪ್ಸೆ ಅನ್ಸಿದ್ದು. ನನ್ಗೆ 2 ಟೈಮ್ ಶೇಕ್ ಕುಡಿಯಕ್ ಆಗ್ತಾ ಇಲ್ಲಲ್ಲ, 2 ಟೈಮ್ ಶೇಕ್ ಕುಡಿಯಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅಫೋರ್ಡಬಲ್ ಮಾಡ್ಕೋಬೇಕು, 2 ಟೈಮ್ ಶೇಕ್ ಬೇಕು ನನ್ಗೆ ಅನ್ಸೋದು. ನನ್ಗೆ ಶೇಕ್ ಇರ್ಲಿಲ್ಲ, ಆ ಶೇಕ್ ತಗೊಳಕ್ ದುಡ್ಡು ಇರ್ಲಿಲ್ಲ, ಆ ದುಡ್ಡನ್ನ ಸಂಪಾದನೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿರ್ಲಿಲ್ಲ. ಯಾರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡೋರ್ ಮೇಲೆ ಹೋಗ್ತಿದ್ವಿ ಹೊರತು ನಾವ್ ಹೆಂಗ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ನಮ್ಗೆ. ಸೊ ಫಸ್ಟ್ ನಮ್ಗೆ ಫಸ್ಟಿಗೆ ಏನ್ ಗೊತ್ತಾ, ಹೆಲ್ತ್ ನ ಬೆಟರ್ ಮಾಡ್ಕೊಂಡ್ರೆ ಪರಿಪೂರ್ಣವಾಗಿ ಎಲ್ಲದನ್ನು ತಗೋಬಹುದು ಅಂತ ಗೊತ್ತಾಗಿತ್ತು. ಆಸೆ ಕನಸುಗಳು ದೊಡ್ಡದಲ್ಲ, ನಿಮ್ಮ ಬಾಡಿನ ಚೆನ್ನಾಗ್ ಮಾಡ್ಕೊಳೋದ್ ಫಸ್ಟ್ ಮಾಡ್ಕೋಬೇಕು. ಫಸ್ಟ್ ನಿಮ್ ಬಾಡಿ ಫಿಟ್ ಆಗ್ಬೇಕು, ನೀವ್ ಫಿಟ್ ಆಗ್ಬೇಕು, ನಿಮ್ ಆಲೋಚನೆಗಳು ಫಿಟ್ ಆಗ್ಬೇಕು. ನಿಮ್ ಆಲೋಚನೆ ಫಿಟ್ ಆಯ್ತು, ಇವತ್ತಿಲ್ಲ ನಾನ್ ಮಾಡ್ತೀನಿ ಎಲ್ಲದಕ್ಕೂ ನಮ್ಗೆ ರೀಸನ್ಸ್ ಇದ್ದೇ ಇರುತ್ತೆ. ರೀಸನ್ಸ್ ಇಲ್ಲಿದ್ ಮನುಷ್ಯನೇ ಇಲ್ಲ. ಆ ರೀಸನ್ಸ್ ನ ಡಿಲೀಟ್ ಮಾಡಿ ಮುಂದೆ ಹೋಗೋಂಗೆ ಮಾಡೋದು ಆ ಎಬಿಲಿಟಿ ನಮ್ ಪ್ರಾಡಕ್ಟ್ಸ್ ಗಿದೆ. ನಿಮ್ ರೀಸನ್ಸು ಅಥವಾ ನಿಮ್ದು ಏನಾದ್ರೂ ನೆಗೆಟಿವ್ ಥಾಟ್ಸು ಅಥವಾ ನಿಮ್ಮ ಆಲೋಚನೆಗಳನ್ನ ಡಿಲೀಟ್ ಮಾಡಿಸೋದು ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ಗಿದೆ. ಸೊ ಅಂದ್ರೆ ಪ್ರಾಡಕ್ಟ್ ಹೀರೋ ಇಲ್ಲಿ, ಪ್ರಾಡಕ್ಟ್ಸ್ ಪವರ್ಫುಲ್. ಒಬ್ಬ ಮನುಷ್ಯನ ಪರಿಪೂರ್ಣವಾಗಿ ಒಂದು ಜ್ಞಾನದ ಕಡೆಗೆ ಒಂದು ಜ್ಞಾನ ಭಂಡಾರದಂಗೆ ಸೃಷ್ಟಿ ಮಾಡೋಂಗೆ, ಒಂದು ಗ್ರಂಥಾಲಯನ ಸೃಷ್ಟಿ ಮಾಡೋಂಗೆ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡೋದು ಪ್ರಾಡಕ್ಟ್ಸ್. ಸೊ ಅದಕ್ಕೆ ಪ್ರಾಡಕ್ಟ್ಸ್ ಗೆ ವ್ಯಾಲ್ಯೂ ಕೊಡ್ಬೇಕು. ಫಸ್ಟ್ ಪ್ರಾಡಕ್ಟ್ಸ್ ನ ನಾವು ಕರೆಕ್ಟ್ ಆಗಿ ತಿನ್ಬೇಕು, ಕ್ಲಾಸ್ಗೆ ಕರೆಕ್ಟ್ ಆಗಿ ಬರ್ಬೇಕು. ನೀವು ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ನಿಮಗೆ ಯಾವ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಗೊತ್ತಾಗಲ್ಲ. ಇದು ಮಾತ್ರ ಮೆಡಿಸಿನ್ ತರ ಯೂಸ್ ಮಾಡಿದ್ರೆ ನೀವು ನಿಮ್ ಲೈಫ್ ಅಲ್ಲಿ ಶೇಕು ಮೆಡಿಸಿನ್ಸ್ ಆಗಿ ಉಳಿದು ಬಿಡುತ್ತೆ, ಮೆಡಿಸಿನ್ ಆಗಿ ಉಳಿಯುತ್ತೆ, ನ್ಯೂಟ್ರಿಷನ್ ಆಗಿ ಯಾವತ್ತೂ ವರ್ಕ್ ಮಾಡಲ್ಲ. ಯಾಕೆ ಹೇಳಿ? ನೀವು ಕ್ಲಾಸಿಗೆ ಬಂದು ಇದ್ರದ್ದು ಬಗ್ಗೆ ಗೊತ್ತೇ ಆಗ್ಲಿಲ್ಲ, ನಿಮ್ಗೆ ಈ ನ್ಯೂಟ್ರಿಷನ್ ನಾಲೆಡ್ಜ್ ನಿಮಗೆ ಗೊತ್ತೇ ಆಗ್ಲಿಲ್ಲ. ಗೊತ್ತಾಗಿಲ್ಲದ ಮನುಷ್ಯನ್ಗೆ ಪ್ರಾಡಕ್ಟ್ಸ್ ವ್ಯಾಲ್ಯೂ ಗೊತ್ತಾಗಲ್ಲ. ಅದಕ್ಕೆ ಪ್ರಾಡಕ್ಟ್ಸ್ ಸೈಡ್ ಎಫೆಕ್ಟ್ಸ್, ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿದ್ರೆ ಕ್ಲಾಸಿಗೆ ಬಂದಿದ್ರೆ ಅವನಿಗೆ ರಿಸಲ್ಟ್ 7 ದಿನ ಬಂದಿದ್ದಿದ್ರೆ ಜೀವನದಲ್ಲಿ ಪ್ರಾಡಕ್ಟ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಅದಕ್ಕೆ ನಿಮ್ಗೆ ಅರ್ಥ ಆಗ್ಬೇಕು ಅಂತಾನೆ ಕ್ಲಾಸಿಗೆ ಕೂಡ್ಸೋದು ನಾವು. ಈ ಪ್ರಾಡಕ್ಟ್ಸ್ ಬಗ್ಗೆ ಅರ್ಥ ಆಗ್ಬೇಕು ಅಂದ್ರೆ ಈ ಕ್ಲಾಸಲ್ಲಿ ಕುತ್ಕೋಬೇಕು. ಕ್ಲಾಸಲ್ಲಿ ಇದ್ರೆ ಮಾತ್ರ ಪ್ರಾಡಕ್ಟ್ಸ್ ನಾಲೆಜ್ ಅರ್ಥ ಆಗುತ್ತೆ. ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಕೋಚ್ ನ ಅರ್ಥ ಮಾಡ್ಕೋಬೇಕು.
ಕೋಚಿನ ಅರ್ಥ ಮಾಡ್ಕೊಂಡ್ರೆ ಮುಗ್ದೋಯ್ತು, ನಿಮ್ ಲೈಫ್ ಚೆನ್ನಾಗಾಗುತ್ತೆ ಅಂತ ಅರ್ಥ. ಕೋಚಿನ ಬಿಲೀವ್ ಮಾಡ್ಬೇಕು. ಎಲ್ಲಾರ್ಕಿಂತ ಮೊದ್ಲು ಶೇಕ್ ಕುಡ್ದಿರೋದು ಕೋಚ್, ಎಲ್ಲಾರ್ಕಿಂತ ಮೊದ್ಲು ಅನುಭವಿಸಿರೋದು ಕೋಚ್, ಎಲ್ಲಾರ್ಕಿಂತ ದಾಟ್ಕೊಂಡ್ ಬಂದಿರೋದು ಕೋಚ್, ಎಲ್ಲದನ್ನು ಫೇಸ್ ಮಾಡಿರೋದು ಕೋಚ್. ಅವರು ಇದನ್ನೆಲ್ಲ ಫೇಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಆಗು ಹೋಗುಗಳು ಕಷ್ಟ ನಿಮಗ್ ಬರಬಾರ್ದು ಅಂತೇಳಿ ಸೇಫ್ಟಿಯಾಗಿ ಈಸಿ ಮೆಥಡ್ ಅಲ್ಲಿ ನಿಮ್ಗೆ ಒಂದೊಂದೇ ನಿಮ್ಗೆ ಡ್ರೀಮ್ಸ್ ಮತ್ತೆ ನಿಮ್ಗೆ ವಿಷನ್ಸ್ ಬರ್ಸ್ತಾ ಹೋಗ್ತಾರೆ ನೋಡ್ರಿ. ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಕೋಚ್ ಕ್ಲಾಸ್ ಅಲ್ಲಿ ನಿಮ್ಗೆ ಯಾಕೆ ಇದನ್ನ ನಾನು ಫಸ್ಟ್ನೇ ಡೇ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ವರ್ಷ ನೀವು ನಿಜವಾಗ್ಲೂ ಲೈಫ್ ಸಕ್ಸಸ್ಫುಲ್ ಆಗೇ ಹೋಗುತ್ತೆ ನಿಮ್ದು. ಅದಕ್ಕೆ ಒಬ್ಬ ಇಲ್ಲಿ ಕುತ್ಕೊಂಡಿರೋ ಪ್ರತಿ ಒಂದು ಕೋಚ್ಗೆ ಇಷ್ಟಿಷ್ಟೇ ಟಾರ್ಗೆಟ್ ಕೊಡ್ತಾರೆ ಅಂದ್ರೆ ಅವ್ರು ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಿಮಗೆ ಅವರು ಆ ಟಾರ್ಗೆಟ್ ನ ಕೊಟ್ಟಿರ್ತಾರೆ. ನೀನ್ ಇದನ್ ಮಾಡು ಅಂತ, ನಿನ್ಗೆ ಇದು ವರ್ಕ್ ಆಗತ್ತೆ ಅಂತ. ಅದಕ್ಕೆ ಕೋಚು ಎಲ್ಲಾ ಎಕ್ಸ್ಪೀರಿಯನ್ಸ್ ನ ಮಾಡ್ಬಿಟ್ಟಿರ್ತಾರೆ. ಇನ್ನ ಸಾಕಷ್ಟು ಪ್ರಾಡಕ್ಟ್ಸ್ ಅವ್ರಿಗೆ ಮಸಲ್ ಗ್ರೋತ್ ಆಗಿರುತ್ತೆ, ಬ್ರೈನ್ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಒಂದೊಳ್ಳೆ ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಒಂದೊಳ್ಳೆ ಮೆಂಟಾಲಿಟಿನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಅಕ್ಕಪಕ್ಕದಲ್ಲಿ ಇರುವಂತ ಅವ್ರನ್ನ ಒಳ್ಳೆ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅವ್ರು ಹೇಳಿದ ತಕ್ಷಣ ಕೇಳುವಂಗೆ ಮಾತನ್ನ ಜನನ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ. ಅವರು ಈ ಮನುಷ್ಯ ಹಿಂಗಪ್ಪ ಅನ್ನೋಂಗೆ ಗುರ್ತಿಸ್ಕೊಳಂಗೆ ಮಾಡ್ಬಿಟ್ಟಿರ್ತಾರೆ. ನೀವು ನಿಮ್ಮನ್ನ ನೀವು ಗುರ್ತಿಸ್ಕೋಬೇಕು ಅಂತ ಹೇಳಿದ್ರೆ ನೀವು ಜನಗಳ ಕಣ್ಣಿಗೆ ಬದಲಾದ ರೀತಿನಲ್ಲಿ ಕಾಣ್ಬೇಕು, ಬದಲಾಗ್ಬೇಕು. ನೀವು ಜನರು ನೋಡಿದ್ರೆ ಸಂಪೂರ್ಣವಾಗಿ ಚೇಂಜ್ ಆಗಿದ್ದಾನೆ ಅಂದ್ರೆ ನಮ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಒಬ್ಬ ಮನುಷ್ಯನ ಚೇಂಜ್ ಮಾಡುತ್ತೆ. ಒಬ್ಬ ಮನುಷ್ಯನ ಚೇಂಜ್ ಮಾಡ್ಬೇಕು ಅಂದ್ರೆ ನಿಮ್ಮಲ್ಲಿರುವಂತ ಮನ್ಸು ಕ್ಲಿಯರ್ ಆಗ್ಬೇಕು. ನಿಮ್ಮನ್ನ ನಂಬಿ 100 ಜನ ಶೇಕ್ ಕುಡಿಯಕ್ ಬರ್ಬೇಕು, ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ 100 ಜನ ಕುತ್ಕೋಬೇಕು ಅಂದ್ರೆ ನೀನು ಪರಿಪೂರ್ಣವಾಗಿ ತಲೆಯಿಂದ ಕಾಲ್ವರೆಗೂ ರಿಸಲ್ಟ್ ತಗೊಳ್ಳೋದಲ್ಲ, ತಲೆಯಿಂದ ಕಾಲ್ವರೆಗೂ ನಿನ್ನಲ್ಲಿರುವಂತ ಆ ಕೆಟ್ಟತನನ ಡಿಲೀಟ್ ಮಾಡ್ಕೊಂಡು ಅದ ಲೇಜಿನೆಸ್ ನ ಡಿಲೀಟ್ ಮಾಡ್ಕೊಂಡು ಹ್ಯಾಬಿಟ್ಸ್ ನ ಕೆಟ್ಟದೆಲ್ಲ ಡಿಲೀಟ್ ಮಾಡ್ಕೊಂಡು ಮುಂದೆ ಹೋದ್ರೆ ಪ್ರತಿ ಒಬ್ಬ ದೇವ್ರು ಮೇಲೆ ಇರುವಂತ ದೇವ್ರನ್ನು ಮೊದ್ಲು ಮಾಡಿ ನಿನ್ಗೆ ಅಸ್ತು ಅಂದ್ಬಿಡ್ತಾನೆ. ಮೇಲಿದಾನಲ್ಲ ದೇವ್ರು ಹೇಳಿರೋದು ಇದನ್ನೇನೆ. ದೇವ್ರು ಏನ್ ಹೇಳಿದನ್ ಗೊತ್ತಾ? ಅದನ್ನೇ ಮಾಡ್ಬೇಡ ಅಂತ ಹೇಳಿದ್ರು. ಮೊನ್ನೆ ಏಕಾದಶಿ ಎಲ್ಲರೂ ಉಪವಾಸ ಮಾಡಿದ್ರು. ಉಪವಾಸ ಏನಕ್ ಮಾಡ್ಬೇಕು? 2 ರೀಸನ್ಸ್ ಇದೆ ಉಪವಾಸ ಮಾಡೋದಿಕ್ಕೆ. ಪ್ರತಿ ಒಬ್ಬ ಮನುಷ್ಯ ಅನ್ನ ತಿನ್ಬಾರ್ದು, ಯಾವತ್ತೇನು ಅನ್ನ ತಿನ್ಬಾರ್ದು ಅಂತ ಯಾಕೆ ಹೇಳಿದ್ದು ಅಂದ್ರೆ ಸೈನ್ಸ್ ಪ್ರಕಾರ ನಾನ್ ಹೇಳ್ತಾ ಇರೋದು. ಯಾಕೆ ಅನ್ನ ತಿನ್ಬಾರ್ದು ಅಂತ ಇರೋದು ಅಂದ್ರೆ ಸೈನ್ಸ್ ಪ್ರಕಾರ ಪ್ರತಿ ಮನುಷ್ಯ ದಿನಾಲು ಅನ್ನ, ಸಾಂಬಾರು, ಮುದ್ದೆ, ರೊಟ್ಟಿ ಎಲ್ಲಾ ತಿಂದ್ಬಿಟ್ಟಿರ್ತಾನೆ. ಒಂದ್ ಸಿಂಗಲ್ ಡೇ ಆದ್ರೂನು ಆ ಅನ್ನನ ಬಿಟ್ರೆ ಅವ್ರ ಬಾಡಿ ಕ್ಲೆನ್ಸ್ ಆಗಿ ಡಿಟಾಫಿಕೇಶನ್ ಆಗ್ಬಿಟ್ಟು ಅವನ ಮನಸ್ಸು ಪರಿಪೂರ್ಣವಾಗಿ ಶುದ್ಧವಾಗಿರುತ್ತೆ ಅಂತ ಸೈನ್ಸ್. ಅದಕ್ಕೆ ಉಪವಾಸ ಮಾಡ್ಬೇಕು ಅಂತ ಇರೋದು ಸೈನ್ಸ್ ಪ್ರಕಾರ. ಮತ್ತೆ ಈ ದೇವ್ರ ಪ್ರಕಾರ ಅಂತ ಹೋದ್ರೆ ಆ ಸೈನ್ಸ್ ಪ್ರಕಾರ ಇರೋದು. ಆ ದೇವ್ರು ಅದನ್ನೇ ಹೇಳಿರೋದು. ದೇವ್ರ ಏನ್ ಹೇಳಿದನ್ ಗೊತ್ತಾ? ನೀನು ಊಟ ಬಿಡೋ ಅವಶ್ಯಕತೆ ಇಲ್ಲ, ನೀನು ಊಟ ಬಿಡೋ ಅವಶ್ಯಕತೆ ಇಲ್ಲ. ಆ ಒಂದು ಸಿಂಗಲ್ ಡೇ ಆದ್ರೂ ನಿನ್ನ ಮನಸ್ಸು ಶುದ್ಧಿಯಾಗಿ ಇಟ್ಕೊಂಡು ನೀನು ಒಬ್ರಿಗೆ ಸುಳ್ಳು ಹೇಳ್ದಿರಾ, ಒಬ್ರ ಮೇಲೆ ಕೋಪ ಮಾಡ್ಕೊಂಡ್ದಿರಾ, ಒಬ್ರು ನೆಗೆಟಿವ್ ಮಾತಾಡ್ದಿರಾ, ಒಬ್ರ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡ್ದಿರಾ, ಒಂದು ಕೆಟ್ಟದಾಗಿ ಯೋಚನೆ ಮಾಡ್ದಿರಾ, ಆ ಒಬ್ರನ್ನ ಮನಸ್ಸು ನೋಯಿಸ್ತೀರಾ, ಆ ದಿನ ಇದ್ದು ಬಿಟ್ರೆ ಸಾಕು ನಿನ್ನೆಲ್ಲಾ ಆಸೆಗಳಿಗೆ ಸಂಪೂರ್ಣವಾಗಿ ನಾನು ತಥಾಸ್ತು ಅಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರು ಹೇಳಿರೋದು. ಯಾವ ಮನುಷ್ಯ ಇದನ್ನ ಮಾಡಿದಿರಾ ಪ್ರತಿದಿನ ಬದುಕ್ತಾನೋ ಅವನ್ ಜೀವನದಲ್ಲಿ ದೇವ್ರ ಬ್ಲೆಸ್ಸಿಂಗ್ಸ್ ಪ್ರತಿ ದಿನ, ಪ್ರತಿ ಗಂಟೆಗೂ, ಪ್ರತಿ ಕ್ಷಣಕ್ಕೂ ಇರುತ್ತೆ. ಅದಕ್ಕೆ ಯಾಕೆ ಕೋಚು ಸುಳ್ಳು ಹೇಳ್ಬೇಡಿ, ಮೋಸ ಮಾಡ್ಬೇಡಿ, ಕೆಟ್ಟ ಕೆಲ್ಸ ಮಾಡ್ಬೇಡಿ ಅಂತ 3 ಸ್ಲೋಗನ್ ಹೇಳ್ತಾರ ನೋಡ್ರಿ. 3ದನ್ನು ಹೇಳ್ತಾರೆ, ದಿನಾ ಹೇಳ್ತಾರೆ. ಅದನ್ನ ಯಾರು ಅಳವಡಿಸ್ಕೊಂಡಿರ್ತೀರೋ ಅವ್ರ ಜೀವನದಲ್ಲಿ ಇವತ್ತಲ್ಲ ನಾಳೆ 100% ಆ ಮಾರ್ಕ್ಯೂಸ್ ಸಮಾಧಿ ನೋಡೋದಂತೂ ಖಾಯಂ. ಮಾರ್ಕ್ಯೂಸ್ ಸಮಾಧಿ ಎಲ್ಲಿದೆ? ಪ್ರಾಡಕ್ಟ್ಸ್ ಎಲ್ಲಿ ರೆಡಿ ಆಗುತ್ತೆ ನಮ್ದು? ಸೊ ನಮ್ಮ ಹಿಮಾಚಲ ಪ್ರದೇಶದ ನಮ್ಮ ಇದ್ರದಲ್ಲೇ ಆಗತ್ತೆ, ಕರ್ನಾಟಕದಲ್ಲೇ ಆಗತ್ತೆ. ಬಟ್ ಮಾರ್ಕ್ಯೂಸ್ ಸಮಾಧಿ ಇರೋದು ಇದೆಲ್ಲ ಅಮೆರಿಕದಲ್ಲಿ ಇರೋದು. ಅವ್ರ ಸಮಾಧಿನ ನೋಡ್ಬೇಕು ಅಂದ್ರೆ
ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮನುಷ್ಯ ಆಗಿದ್ರೆ ಮಾತ್ರ ಆ ಸಮಾಧಿ ನೋಡಕ ಆ ಎಬಿಲಿಟಿ ಬರುತ್ತೆ. ಇಲ್ಲ ಅಂದ್ರೆ ಮಾರ್ಕೇಸು ಸಹ ಕರ್ಸ್ಕೊಡಲ್ಲ ನಿಮ್ಮನ್ನ. ಇದನ್ನ ಯೋಚನೆ ಮಾಡಿ. ಯಾರ್ಯಾರಿಗೆಲ್ಲ ಮಾರ್ಕೇಸ್ ಡ್ರೀಮ್ ಸಮಾಧಿ ನೋಡ್ಬೇಕು ಅಂತ ಆಸೆ ಇದೆ ನೋಡಿ, ನಿಮ್ಮಲ್ಲಿರುವಂತ ಎಲ್ಲಾದನ್ನು ಕಶ್ಮಲಗಳು ಡಿಲೀಟ್ ಆಗ್ದಿರಾ ಆ ದೇವ್ರ ಮೇಲೆ ಏನ್ ಹೇಳಿದಾರೆ. ಏನ್ ಸರ್ ನೀವ್ ಕೂತ್ ಬಿಟ್ಟಿದ್ದೀರಿ, ಪಟ್ಲಿಗೆ ಬಿಟ್ಕೊಂಡ. ದೇವ್ರ ಏನ್ ಹೇಳೋಗಿದನೋ ಏನ್ ಹೇಳ್ತಿದನೋ ಒಂದು ದಿನ ಆದ್ರೂ ನಿಮ್ಮ ಮನ್ಸು ಈ ತರ ಇಟ್ಕೊಳ್ಳಿ ಅಂತ ಏನ್ ಹೇಳಿದ ನೋಡು, ಅದೇ ರೀತಿ ಬದುಕಿ ಅಂತ ಮಾರ್ಕಿಸ್ ಹೇಳೋಗಿರೋದು. ಅದನ್ನ ಬದುಕಿದ್ರೆ ನೀವು ನನ್ ಸಮಾಧಿ ನೋಡಕ್ ಆಗುತ್ತೆ ಅಂತ ಹೇಳಿರೋದು. ಅಂದ್ರೆ ಅಲ್ಲಿಂದ ನಿನ್ನೆಲ್ಲಾ ಕರ್ಮಗಳನ್ನ ತೊಳ್ಕೊಂಡು ಎಲ್ಲಾ ಏನೇನೆಲ್ಲ ಅದೇನೇನೆಲ್ಲ ಸಂಪೂರ್ಣವಾದ ಮನಸ್ಥಿತಿ ಎಲ್ಲ ಡಿಲೀಟ್ ಆಗಿ ಒಂದ್ ಲೆವೆಲ್ ಬಂದು ನೀ ಸಂಪೂರ್ಣವಾಗಿ ಚೇತರಿಸ್ಕೊಂಡು ನಿನ್ನೆಲ್ಲಾ ಕೈಯಿಂದ ಬಾಚ್ಕೊಂಡು ತಿನ್ನುವಂಗೆ ಆಗೋದು. ನಿನ್ನಲ್ಲಿರುವಂತ ಎಲ್ಲಾ ಕರ್ಮಗಳನ್ನ ತೊಳ್ಕೊಂಡಾಗ ನೀನ್ ನನ್ನ ಸಮಾಧಿ ನೋಡ್ತೀಯ ಅಂತ ಆ ದೇವರು ಹೇಳಿರೋದು. ಹಂಗೆ ಮಾರ್ಕಿಸ್ ಡ್ರೀಮ್ ಮಾಡಿರೋದು ಹಂಗೆ. ಅದಕ್ಕೆ 95 ಕಂಟ್ರೀಸ್ ಅಲ್ಲಿ ಅವ್ರು ಯಾಕೆ ಇನ್ನೂ ಬದುಕಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾನಂದ್ರೆ, ಎಲ್ಲಾರು ಚೆನ್ನಾಗಿರ್ಲಿ ಅಂತ ಬಯಸೋದು ಯಾವ ಮನುಷ್ಯನಿಗೂ ಸಾಧ್ಯ ಇಲ್ಲ. ಇಷ್ಟೊಂದು ಒಳ್ಳೆ ಮನ್ಸು ಬರಕ್ಕೆ ಸಾಧ್ಯ ಇಲ್ಲ. ಜಾಸ್ತಿ ಒಳ್ಳೇದನ್ನ ಮಾಡೋರು ಜಾಸ್ತಿ ದಿನ ಭೂಮಿ ಮೇಲೆ ಇರಕ್ಕೆ ಆಗಲ್ಲ. ಅದಕ್ಕೆ ಜನ ಏನ್ ಗೊತ್ತಾ, ಪಾಪ ಕರ್ಮಗಳನ್ನೆಲ್ಲ ಮಾಡ್ಕೊಳ್ತಾ ಆ ಕರ್ಮದ ಫಲಗಳನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ದೇವ್ರು ಒಂದಾಗ ತಡ ಪ್ರತಿ ಒಂದನ್ನು ಅನುಭವಿಸಕ್ಕೆ ಪ್ರತಿದಿನ ಹಿಂಸೆನ ಅನುಭವಿಸ್ಬೇಕು ಅಂತ ಅದು ಬಂದ್ಬಿಡುತ್ತೆ. ಏನೋ ಡೈಲಿ ಎಲ್ಲ ಇರುತ್ತೆ, ಇದಿಲ್ಲ ಇರುತ್ತೆ. ನನ್ಗೆ ಇದೊಂದೇ ಸಿಕ್ಬಿಟ್ರೆ ಸಾಕು, ನನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀನಿ. ಭೂಮಿ ಮೇಲೆ 99% ಅಷ್ಟು ಜನ ಆ ಒಂದಕ್ಕೋಸ್ಕರ ಹುಡುಕ್ತಾ ಇದ್ದಾರೆ. ಇದಿದ್ಬಿಟ್ರೆ ಸಾಕು ನಾನು ಚೆನ್ನಾಗಿರ್ತೀನಿ, ಇದಿದ್ಬಿಟ್ರೆ ಸಾಕು ನಾನು ಮಾಡ್ಬಿಡ್ತೀನಿ, ಇದಿದ್ಬಿಟ್ರೆ ಸಾಕು ನಾನೆಲ್ಲ ಪಡ್ಕೊಂಡ್ಬಿಡ್ತೀನಿ. ಇದಿಷ್ಟು ಇದ್ದಿದ್ರೆ ಆ ಒಂದನ್ ಪಡ್ಕೊಳ್ಳೋದಕ್ಕೋಸ್ಕರ ನಿಮ್ಮಲ್ಲಿರುವಂತ ಕರ್ಮಗಳನ್ನೆಲ್ಲ ತೊಳ್ಕೊಂಡ್ರೆ ದೇವ್ರು ಯಾವಾಗ್ಲೂ ತಥಾಸ್ತು ಅಂದ್ಬಿಡ್ತಾರೆ. ಆ ಮಾರ್ಕಿಸ್ ಹೇಳಿರೋದು ಅದನ್ನೇನೆ. ಸೊ ಅದೇ ದಾರಿನಲ್ಲಿ ನಾವು ಸಾಕ್ತಾ ಇದ್ದೀವಿ. ನಮ್ಮಲ್ಲಿ ಇನ್ನು ಎಷ್ಟೊಂದು ಕರ್ಮಗಳೇನಾದ್ರೂ ಇರುತ್ತಲ್ಲ ಅದನ್ನು ತೊಳ್ಕೊಳಕ್ ಟೈಮ್ ಆಗುತ್ತೆ. ನಾನು ಸಂಪೂರ್ಣವಾಗಿ ಪರಿಪೂರ್ಣಳು ಅಂತ ಹೇಳ್ತಾ ಇಲ್ಲ, ಬಟ್ ನಾನ್ ಏನ್ ಮಾಡ್ತಿದ್ದೀನಿ ಅದನ್ನ 100% ಆಗಿ ಮಾಡ್ತೀನಿ ಅನ್ನೋದೊಂದು ನಂಬಿಕೆ ನನ್ನ ಮೇಲೆ ನನಗೆ. ಆ ನಂಬಿಕೆಯಿಂದನೇ ನನ್ನ ಜೀವನ ಇಲ್ಲಿವರೆಗೂ ಬಂದಿದೆ. ನಂದು ಎಕ್ಸ್ಪೆಕ್ಟೇಷನ್ಸ್ ಯಾರು ಮಾಡಿರಲ್ಲ. ನಾವ್ ಹಿಂಗಿರ್ತೀವಿ, ಚೆನ್ನಾಗಿರ್ತೀವಿ, ಅಥವಾ ಒಂದು ನ್ಯೂಟ್ರಿಷನ್ ಕ್ಲಬ್ ನ ನಡೆಸ್ತೀವಿ, ಒಂದು ಒಳ್ಳೆ ಬುದ್ಧಿ ಹೇಳ್ತೀವಿ, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀವಿ, ಒಂದಷ್ಟು ಜನ ನಮ್ಮನ್ನ ಮಾತು ಕೇಳ್ತಾರೆ ಅಂತ ಯಾರು ಊಹೆಗೆ ಮೀರದಂಗೆ ನೀವು ಬದಲಾಗ್ತಿರಲ್ವಾ, ಅದೇ ನಿಮ್ ಜೀವನದ ಸಕ್ಸಸ್. ಅದಕ್ಕೆ ಊಹೆಗೆ ಮೀರ್ದಂಗೆ, ಯಾರು ಊಹೆಗೂ ನೀವು ಸಿಗ್ದಂಗೆ ನೀವು ಬದುಕಿದ್ರೆ ನಿಮ್ಮ ಲೈಫ್ಗೆ ಸಾಕಷ್ಟು ಜನ ಸಪೋರ್ಟ್ ಮಾಡಕ್ಕೆ ಬರ್ತಾರೆ ಮುಂದೆ. ನಾನಿದ್ದೀನಿ, ನಾನ್ ಬರ್ತೀನಿ, ನಾನು ಚೆನ್ನಾಗಾಗ್ತೀನಿ, ನಾನು ನಿಮ್ಮಂಗ ಆಗ್ತೀನಿ. ನಿಮ್ಮನ್ ಕೇಳ್ಕೊಂಡ್ ಬಂದವರೆಲ್ಲ ಉಳ್ಕೊಂಡು ನಿಮ್ಮನ್ ಬೆಳೆಸ್ತಾರೆ. ನಿಮ್ಮನ್ ಕೇಳ್ಕೊಂಡ್ ಬರ್ಬೇಕು, ನಿಮ್ಮನ್ ಬೆಳ್ಸಕ್ಕೆ. ಹಂಗೆ ಚೇಂಜ್ ಆಗ್ಬೇಕು. ಆ ರೀತಿ ಚೇಂಜ್ ಆದ್ರೆ ಸಂಪೂರ್ಣವಾದ ಜೀವನ ನಿಮ್ದಾಗತ್ತೆ ಅಲ್ವಾ? ಎಲ್ಲರೂ ಇಲ್ಲೇ ಇದ್ದೀರಾ? ಓಕೆ, ಸೂಪರ್. ಎಲ್ಲಾರು ಯಾರ್ಯಾರೆಲ್ಲ ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಿ ನೋಡ್ರಿ, ಅವ್ರಿಗೆಲ್ಲ ನನ್ ಕಡೆಯಿಂದ ಒಂದು ಸ್ಪೆಷಲ್ ಹಾರ್ಟ್. ಯಾಕೆ ಅಂತ ಹೇಳಿ, ಸೊ ನೀವ್ ಎಲ್ಲಿದ್ರು ಹಿಂಗಿದ್ರು ನೀವು ನನಗ್ ಕಾಣ್ಸಕ್ಕೆ ಇಷ್ಟ ಪಡ್ತೀರಲ್ವಾ? ನಾನು ನಿಮ್ಮನ್ನ ನೋಡಕ್ಕೆ ತುಂಬಾ ಇಷ್ಟ. ನೀವು ನನ್ನ ನೋಡೋದ್ ನನಗ್ ಇಷ್ಟ ಇಲ್ಲ, ನಾನು ನಿಮ್ಮನ್ನ ನೋಡೋದ್ ನನಗ್ ತುಂಬಾ ಇಷ್ಟ. ಯಾಕೆ ಇಷ್ಟ ಗೊತ್ತಾ? ನೀವು ಯಾವ ಹ್ಯಾಂಗಲ್ ಅಲ್ಲಿ ಇದೀರಿ, ನಿಮ್ಮನ್ನ ಪ್ರತಿದಿನ ಕೋಚ್ ನೋಡ್ತಾ ಇದ್ರೆ ನಿಮ್ಮನ್ನ ಚೇಂಜ್ ಮಾಡ್ಬೇಕು ಅಂತ ನೀವ್ ಅನ್ಕೊಳ್ಳೋದಕ್ಕಿಂತ ನಿಮ್ಮ ಕೋಚ್ ಡಿಸೈಡ್ ಮಾಡ್ತಾರೆ ನೀವ್ ಹೆಂಗಿರ್ಬೇಕು ಅಂತ. ಅದಕ್ಕೋಸ್ಕರ ವಿಡಿಯೋ ಆನ್ ಮಾಡ್ಕೊಡ್ರಿ ಅಂತ ಹೇಳೋದು. ಆಲ್ರೆಡಿ ಕತ್ಲ್ ಲೈಫ್ ನಿಮ್ದಿದೆ. ಹೆಲ್ತ್ ಕಳ್ಕೊಂಡ್ರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಮನೆ ಕತ್ಲೆ ಅಲ್ವಾ? ಯಾಕೆ? ಇದು ಒಂದ್ ಮಾತು ಹೇಳ್ತೀನಿ, ಡೆತ್ ಆದಾಗ ಯಾಕೆ ದೀಪ ಹಚ್ತಾರೆ ಹೇಳಿ?
ಏನೋ ಒಂದ್ ಹಚ್ತಾರೆ, ದೀಪ ಒಂದ್ ಹಚ್ತಾರೆ. ಆ ದೀಪದ ಮೂಲಕ ಅವ್ರನ್ನ ನೋಡೋದು ಅಂತ. ಬದುಕಿದ್ದಾಗ ನಾವು ಬೇರೆಯವ್ರ ಮನೆ ದೀಪ ಹಚ್ಚಿಲ್ಲ ಅಂದ್ರೆ ಸತ್ತೋದ್ಮೇಲೆ ನಾವು ಆ ದೀಪನ ನಮ್ಮ ನೋಡ್ಬಿಟ್ಟು ಹೊರ್ಟೋಯ್ತಾರೆ. ಇದೇ ಆಗೋದು life. ಹಂಗ ನಾವ್ ಆಗ್ಬಾರ್ದು. ಅದಕ್ಕೆ ನೀವು ಪ್ರತಿದಿನ ಕೋಚ್ಗೆ ಕಾಣಿಸ್ತಾ ಇತ್ತೆ ಅಂದ್ರೆ ನಿಮ್ಮೇಲೆ ಅವರು ಹೊಸ ಡ್ರೀಮ್ ನ ಮಾಡ್ತಾರೆ. ಅವರ ದೃಷ್ಟಿ ನಿಮ್ ಮೇಲೆ ಬೀಳುತ್ತೆ. ಅವ್ರ ದೃಷ್ಟಿ ನಿಮ್ ಮೇಲೆ ಬಿದ್ರೆ ನಿಮ್ ಸೃಷ್ಟಿನೇ ಕ್ರಿಯೇಟ್ ಆಗುತ್ತೆ. ನಿಮ್ ದೃಷ್ಟಿ, ಅವ್ರ ದೃಷ್ಟಿ ನಿಮ್ ಮೇಲೆ ಬೀಳ್ಬೇಕು. ಚೆನ್ನಾಗಾಗ್ಬೇಕು ಅಂತ ಬ್ಲೆಸ್ ಮಾಡ್ಬೇಕು ಅಂದ್ರೆ ನೀವು ದೃಷ್ಟಿಯಾಗಿ ಅವ್ರಿಗೆ ಕಾಣಿಸ್ಬೇಕು, ಚೆನ್ನಾಗಿ ಚಂದಾಗಿ ಕಾಣ್ಬೇಕು. ಎಲ್ಲಿದ್ದೀರಿ, ಯಾಕಿದ್ದೀರಿ, ಹೆಂಗಿದ್ದೀರಿ, ನೀನೋ ಒಂದ್ ರೀತಿ ಚೆನ್ನಾಗ್ ಮಾಡ್ಬೇಕು. ದೃಷ್ಟಿನೇ ಸೃಷ್ಟಿ ಆಗೋದು. ಕಣ್ಬಿಟ್ರು ನೋಡಿ, ಅದಕ್ಕೆ ಮನ್ಸ್ಬಿಟ್ಟು ಕೇಳಿಸ್ಕೊಳ್ಳಿ. 1 hour ಇಲ್ಲೆಲ್ಲೋ ಹೋಗುತ್ತೋ ಎಲ್ಲೆಲ್ಲೋ ಬರುತ್ತೆ. ಓಕೆನಾ? ಸೊ ಇವತ್ತು ನ್ಯೂ ಇಯರ್ ದಿನ ಹೊಸ ಆಲೋಚನೆ, ಹೊಸ ಕನಸುಗಳೊಂದಿಗೆ ನಿಮ್ಮ ಜೀವನ ಸಾಗ್ಲಿ. ಸೊ ಅದೇ ಎಲ್ಲಾರ್ದು ಏನ್ ಹೇಳ್ತೀರಿ, ನಾವ್ ಇದನ್ನೆಲ್ಲಾ ಮಾಡ್ಕೋಬೇಕು ಅಂದ್ರೆ ನಾನು ಇವಾಗ ಏನೇನೆಲ್ಲ ಹೇಳದ್ನೋ ಅದನ್ನೆಲ್ಲ ಅಳವಡಿಸ್ಕೊಂಡ್ರೆ ಸಾಕು, ನಿಮ್ದಾಗತ್ತೆ ಎಲ್ಲ. ಓಕೆನಾ? ಥ್ಯಾಂಕ್ ಯು. ಸಾರಿಗೆ ಸ್ವಲ್ಪ ಕೊಟ್ಟು ಬಿಡೋಣ. ಅವ್ರದ್ದು ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಅವರು ಮಾತಾಡಿಲ್ಲ, ಇದು ಮಾಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಬಂದ್ರು ಬನ್ನಿ ಬಟ್ ಬಂದ್ರು. ಸೊ ವಿರಾಜ್ ಸಾರ್ಗೆ ಎಲ್ಲರೂ ಒಂದು ಆಟ ಕೊಟ್ಬಿಡಿ. ಯಾಕೆ ಆಟ ಕೊಡ್ಬೇಕು ಗೊತ್ತಾ? ಅವ್ರು ಕೆಲಸ ಮಾಡೋದು ಎಲ್ಲಾರು ಮಾಡ್ತಾರೆ, ಕೆಲಸ ಅವ್ರೆಲ್ಲ ಮಾಡೋದ್ ನೋಡಿ ನಾನ್ ಮಾಡ್ಬೇಕು, ಅವರೆಲ್ಲ ಮಾಡೋದ್ ನೋಡಿ ನಾನ್ ಮಾಡ್ತೀನಿ, ಮಾಡ್ಬೇಕು ಅಂತೇಳಿ. ಒಬ್ಬ ಮನುಷ್ಯನ್ಗೆ ಪೇಶನ್ಸ್ ಬರೋದು ಎಷ್ಟು ಕೋಟಿ ಕೊಟ್ರು ಬರೋದಿಲ್ಲ. ಯಾರಿಗ್ ಗೊತ್ತು? ತಾಳ್ಮೆ ಯಾರಿಗ್ ಬರ್ತದೆ? ತಾಳ್ಮೆ. ಎಷ್ಟು 7 ವರ್ಷದಿಂದ ಶೇಕ್ ಕುಡಿತಾ ಇದ್ದೀನಿ, ಮಾಡ್ಕೊಂಡಿದೀನಿ. ಕಂಪ್ಲೀಟ್ ಆಗಿ 90% ಅಷ್ಟು ತಾಳ್ಮೆ ಬಂದಿದೆ. ಸೊ ಅದ್ ನೋಡಿ ನಾ ಪ್ರಾಡಕ್ಟ್ಸ್ ಇಂದಲ್ಲ, ಬೇರೆ ನೋಡಿ 90% ಮಾಡ್ಕೊಂಡಿದ್ದೀನಿ. ಇನ್ 10% ಅಷ್ಟು ಸಡನ್ ಆಗಿ ಬಂದ್ಬಿಡ್ತದೆ, ಹಂಗೆ ಹೋಗ್ಬಿಡ್ತದೆ. ಹಿಂಗೆ ಅದು ನಕ್ಕಂತ ನಾನ್ ಹೆಂಗ್ ಮಾಡ್ಕೊಂಡಿದೀನಿ ಅಂದ್ರೆ, ಅದನ್ನ ನಗ್ಲಿಲ್ಲ ಅಂದ್ರೆ ನನ್ಗೆ ಆ ಕೋಪ ಹೋಗಲ್ಲ. ನಗ್ಬಿಡ್ತೀನಿ, ನಕ್ಕಿದ್ರೆ ಎಲ್ಲ ಹೋಗುತ್ತೆ. ಅಂದ್ರೆ ನಗೋದಕ್ಕೂ ಅಷ್ಟೊಂದು ಶಕ್ತಿ ಇದೆ ಅಂತ ನನ್ಗೆ ಅರ್ಥ ಆಗಿತ್ತು. ನನ್ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡೆ. ಅದಕ್ಕೆ ಅವ್ರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಅವರು ಈ ವರ್ಷದಲ್ಲಿ ಏನನ್ನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆ ನಾನು 100% ಎಫರ್ಟ್ಸ್ ಹಾಕ್ಬೇಕು ಅಂತ ನಾನು ಹೊಸ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಅವ್ರಿಗೂ ಗೊತ್ತು. ಓಕೆ ಸರ್, ಥ್ಯಾಂಕ್ ಯು. ಮಾತಾಡ ಮುಗಿಸ್ಬಿಟ್ರಿ ಅನ್ಸುತ್ತೆ. ಏನ್ ಮೇಡಮ್ ಬರ್ತಾ ಇದೀರಲ್ಲ, ಬಳ್ಳಾರಿ ತುಂಬಾ ಜನ ಎಲ್ಲ ಬರ್ತಾ ಇದ್ರಿ ಅನ್ಸುತ್ತೆ. ಅಂದ್ರೆ ಓಕೆ, ಬರ್ದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲೋ ಏನೋ ಚೇಂಜ್ ಕಾಣತ್ತೆ ಇವತ್ತು ನಿಮ್ಮೂರಲ್ಲಿ. ಏನಾದ್ರು ಎಮ್ಮೆ ದೊಡ್ಡದಾಗಿರೋದು, ಹಸು ಸಣ್ಣದಾಗಿರೋದು ಹಂಗೇನಾಗಿಲ್ಲಲ್ಲ? ಕರೆಕ್ಟ್, ಓಕೆ. ನಂಗೇನಾಗಿದ್ಯಾ ಅಂತ ನಿಮ್ಮೂರಾಗ ಏನಾದ್ರು ಬದಲಾವಣೆ ಕಂಡಿದ್ಯಾ? ಬೆಳಕರದಿರೋದು, ಸಂಜೆ ಆಗೋದು, ಹಂಗೇನಾದ್ರು ಇಲ್ಲ? ಕರೆಕ್ಟ್, ಎಲ್ಲ ಬದಲಾವಣೆ ಆಗಲ್ಲ ಸರ್. ನೀವು ಬದಲಾದ್ರೆ ಬದಲಾಗೋದಿಲ್ಲ. ದಿನ ಬರುತ್ತೆ, ಬೆಳಕರಿಯುತ್ತೆ, ಸಂಜೆ ಆಗುತ್ತೆ. ನನಗೇನಂಗೆ ಅನಿಸಿಲ್ಲ. ಏನು ಐಡಿಯಾ ಇಲ್ಲ, ನೋ ಐಡಿಯಾ. ನನಗಂತ ಏನಕ್ಕೆ ಕಂಡಿಲ್ಲ. ರೂಮ್ ಚೇಂಜ್ ಆಗಿಲ್ಲ, ಲ್ಯಾಪ್ಟಾಪ್ ಚೇಂಜ್ ಆಗಿಲ್ಲ, ವಿಷಯ ಚೇಂಜ್ ಆಗಿಲ್ಲ, ಬಟ್ ಎಕ್ಸಸೈಸ್ ಮಾಡಿಲ್ಲ ಅಷ್ಟೇ. ಬಿಟ್ಟರೆ ಮಿಕ್ಕಿದ್ರೆ ಸೇಮ್ ಇದೆ. ಏನು ನಿಮ್ಗೆ ಬದಲಾಯ್ತು ಗೊತ್ತಿಲ್ಲ, ನೋಡಿ ಆಗಿದ್ರೆ ಚೇಂಜ್ ಮಾಡ್ಕೊಡಿ ಅಷ್ಟೇ. ಎಸ್, ನೀವು ಸಂಪೂರ್ಣವಾಗಿ ಬದಲಾಗಿಲ್ಲ ಅಂದರೆ ಪ್ರಪಂಚ ಏನಿರುತ್ತೆ, ನೀವು ಬದಲಾಗಬೇಕಾದಷ್ಟೇ. ನಾನು ಬದಲಾಗಬೇಕಾಗಿದ್ದು ವರ್ಷಕ್ಕೆ ಏನು ಚೇಂಜ್ ಆಯ್ತು ನೋಡ್ಕೊಳ್ಳಿ. ಆಲ್ ದ ಬೆಸ್ಟ್ ಏನು ಗೊತ್ತಾ ಜೀವನದಲ್ಲಿ? ನಿಮ್ಮ ಮೈಂಡ್ ಸೆಟ್. ಓಕೆ, 1-2 ರಿಸಾರ್ಟ್ ತೊಗೊಂಡು ಈಗ ತುಂಬ ಜನ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ಎಷ್ಟೋ ಜನ ಬಂದಿರ್ತೀರಿ ಕುತ್ಕೊಂಡು, ನನಗೆ ಸರ್ BP ಬಂದಿದ್ದೆ ಸರ್, ನಾನು ಶುಗರಿಗೆ ಬಂದಿದ್ದೆ, ಬ್ಯಾಕ್ ಪೇನಿಗೆ ಬಂದಿದ್ದೆ, ತೆಲ್ಲಗೆ ಬಂದಿದ್ದೆ. ಏನು ಸರ್ ನೀವು ಏನೋ ಹೇಳ್ತೀರಿ ಬಿಡಿ, ನನಗೆ ತಲೆ ಕೆಟ್ಟೋಗಿದೆ ಅಂತ ಅನಿಸಿರುತ್ತೆ. ಏನ್ರಿ ಅನಿಸಿದ್ದೇನ್ರಿ? ಅನಿಸಿಲ್ವಾ? ಯಾರಿಗೆ ಅನಿಸಿದೆ ಹಂಗೆ? ನಾನು ಬೆಳಗ್ಗೆ ಸರ್ ಬಂದು ಕುತ್ಕೊಳ್ಳೋದು ಏನಕ್ಕೆ ಅಂದ್ರೆ, ನಾವು ಅಲ್ಲಿ ಬೇರೆ ಕಡೆ ಹೋಗ್ತೀವಿ, ಒಳಗೆ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಿ ಬಾಗಿಲು ಹಾಕ್ತಾರೆ, ಬಾಗಿಲು ಹಾಕ್ಬಿಟ್ಟು ಚೆಕ್ ಮಾಡಿಸ್ತಾರೆ.
ಒಂದ್ ಯೂರಿನ್ ಚೆಕ್ ಮಾಡ್ತಾರೆ, ಇಲ್ಲ ಒಂದ್ ಏನೋ ರಕ್ತ ಚೆಕ್ ಮಾಡ್ತಾರೆ. ನೀವೇನ್ ಚೆಕ್ ಮಾಡಲ್ಲ ಬಿಡಲ್ಲ, ಬರೇ ಮನೆ ಕುತ್ಕೊಂಡು ಬರೇ ಹೇಳ್ತಿರ್ತೀನಿ ನಾನು ಏನ್ ಸರಿ ಹೋಗ್ತೀನಿ ಅಂತ ಅನಿಸಿರುತ್ತೆ. ಎಷ್ಟು ಜನ ಕಲಿಸಿದ ಹಿಂಗೆ ಅನಿಸಿಲ್ವಾ? ಅನಿಸಿಲ್ಲ. ಮುಟ್ಟಿದ್ರೆ ಯಾರಿಗೆ ಅನಿಸುತ್ತೆ? ಮುಟ್ಟಿದ್ರೆ ಮಾತ್ರ ನಿಮ್ಗೆ ಬುದ್ಧಿ ಬರುತ್ತೆ ಅಂತ. ಮುಟ್ಲಿದ್ರೆ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಕೊಟ್ಟಿರೋದು 2 ಕೊಟ್ಟ ನಿಮ್ಗೆ ಹೆಂಗ್ ಗೊತ್ತಾ? ಮೈಂಡ್ ಕೊಟ್ಟಿದ್ದಾರೆ. ಈ ದೇಹ ಇದೆ, ಮೈಂಡ್ ಇದೆ, ಆಲೋಚನೆ ಇದೆ. ಆಲೋಚನೆ ಮಾಡ್ಬೇಕಂದ್ರೆ ನೀವು ಏನಾದ್ರು ನಮ್ಗೆ ಹೇಳ್ಕೊಡ್ಬೇಕಲ್ಲ. ಹೇಳ್ಕೊಟ್ಟಿದ್ರೆ ಅದು ನಿಮ್ಗೆ ಅರ್ಥ ಆದ್ರೆ ಮಾತ್ರ ನಿಮ್ಗೆ ಆಲೋಚನೆ ಮಾಡ್ತಿದ್ರೆ ಆಲೋಚನೆ ಮಾಡಲ್ಲ. ನನಗೆ ಗೊತ್ತು. ಎಸ್ ರೈಟ್, ರಿಸಲ್ಟ್ ತಗೊಂಡು ಓಕೆನಾ? ಇದು ಹೇಳಿದ್ರೆ ಬದ್ ದಿನ ಫುಲ್ ಹೇಳ್ತೀನಿ ನಾನು ಎಲ್ಲಿದು. ಓಕೆ ರೈಟ್, ಆಲ್ ದ ಬೆಸ್ಟ್ ಎಲ್ಲರಿಗೂ. ಕಂಗ್ರಾಚುಲೇಷನ್ಸ್. ಹೊಸ ವರ್ಷ ತುಂಬಾ ಖುಷಿಯಾಗಿರಿ, ಏನಾಗ್ತೀರಿ? ಹೋಗ ರೆಡ್ಡಿ ಸರ್ ಕರೆಕ್ಟ್ ಅಲ್ವಾ? ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಖುಷಿಯಾಗಿರಿ. ನನಗೆ ಅನ್ಸಿದ ಪ್ರಕಾರ 2025 2026 ಬೆಸ್ಟ್ ಇಯರ್ ನನ್ನ ಲೈಫಲ್ಲಿ. ಏನೇನ್ ಮಾಡ್ಬೇಕಿತ್ತು ಎಲ್ಲ ಕೆಲಸ ಮಾಡಿದ್ದೀನಿ. ನನಗೆ ಖುಷಿ ಕೊಟ್ಟಿಲ್ಲ, ಸರಿಯಾಗಿ ಅರ್ಥ ಆಗಿಲ್ಲ. ಅದಕ್ಕಾಗಿ ಬಂದ್ಮೇಲೆ ಅರ್ಥ ಆಗಿದೆ. ಅರ್ಥ ಆದ್ಮೇಲೆ ಮಿಸ್ ಮಾಡಬಾರ್ದು ಈ ಲೈಫನ್ನು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೇರ್ಫುಲ್ ಆಗಿ ನಾನು ಈ ಟೈಮನ್ನ ಕಳೀತಾ ಇದ್ದೀನಿ. ಸಖತ್ ಕೇರ್ಫುಲ್ ಆಗಿ ಕಳೀತೀನಿ. ಬೆಳಗಿನ ಸಂಜೆವರೆಗೂ ನಾನು ಚೆಕ್ ಮಾಡ್ತೀನಿ, ಇವತ್ತು ಏನ್ ಮಾತಾಡಿದೀನಿ, ಯಾರ ಜೊತೆ ಏನ್ ತಪ್ಪು ಮಾತಾಡಿದೀನಿ, ಏನ್ ರೈಟ್ ಮಾತಾಡಿದೀನಿ ಅಂತ ನೋಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಮಾರ್ಕ್ಯೂಸ್ ಅವ್ರ ಬರ್ಡೇ ಇವತ್ತು. ತುಂಬಾ ಚೆನ್ನಾಗಿರ್ಲಿ ಅಂತಲ್ಲ, ಅವ್ರಿಗೆ ಏನ್ ಅನ್ಕೊಂಡಿರೋದೆಲ್ಲ ಇವತ್ತು ಈಡೇರಿದೆ. ಮನುಷ್ಯ ಬದುಕಿರುವಾಗ ಕೆಲವು ಈಡೇರಿಸ್ತಾನೆ, ಸತ್ ಮೇಲೆ ತುಂಬಾ ಜನ ಈಡೇರಿಸ್ತಾರೆ. ಮೊನ್ನೆ ನಮ್ಗೆ ರತನ್ ಟಾಟಾಗೆ ಅವಾರ್ಡ್, ಕರ್ನಾಟಕ ರತ್ನ ಅವಾರ್ಡ್ ಕೊಡ್ಬೇಕು ಅಂತ ಯಾರೇ ಕೇಳಿಸ್ಕೊಂಡ್ರಿ. ಬಟ್ ಅವ್ರು ಇಲ್ಲೇ ಇವಾಗ ಅವ್ರಿಲ್ಲ. ಬಟ್ ಅದ್ರ ಕೊಡ್ತಾರೆ, ಗೊತ್ತಿಲ್ಲ ಯಾಕಂದ್ರೆ ಏನೋ ಅವಾರ್ಡ್ ಕೊಡ್ತಾರೆ, ತೀರೋದ್ಮೇಲೆ ಕೊಡ್ತಾರೆ. ಅಂದ್ರೆ ಅವ್ರ ಸಾಧನೆ ನೋಡಿ ಕೊಡ್ತಾರೆ, ಬದುಕಿರುವಾಗಲ್ಲ, ತೀರೋದ್ಮೇಲೆ ಕೊಡ್ತಾರೆ. ತುಂಬಾ ಜನ ನೀವು ಇರುವಾಗ ಕೂಡ ತಗೊಳ್ಳಲ್ಲ, ಹೋದ್ಮೇಲೆ ತಗೊಳಕ್ಕಾಗಲ್ಲ. ಅದಕ್ಕಾಗಿ ಇಲ್ಲಿರುವಾಗ ಸ್ವಲ್ಪ ಯೋಚನೆ ಸರಿಯಾಗಿ ಮಾಡಿ. ಎಷ್ಟು ಆಲ್ ದ ಬೆಸ್ಟ್ ಎಲ್ಲರಿಗೆ. ಹಂಗೆ ಒಂದು ರಿಸಲ್ಟ್ ತಗೊಂಡು ಇವಾಗ ಚೆನ್ನಾಗಿ. ಯಾರು ಬಳ್ಳಾರಿ ಬರ್ತೀವಿ ಮಿಸ್ ಮಾಡಕ್ ಹೋಗ್ಬೇಡಿ. ಇವತ್ತು ಮಾರ್ಕ್ಯೂಸ್ ಅವ್ರ ಬರ್ಡೇ. ಪ್ರಪಂಚವನ್ನ ಸುಂದರವಾಗಿ ಕಾಣಬೇಕು, ಜನ ಖುಷಿಯಾಗಿರ್ಬೇಕು, ಆನಂದವಾಗಿರ್ಬೇಕು. ಜನಕ್ಕೆ ಟೆನ್ಷನ್ ಯಾಕೆ ಬರುತ್ತೆ, ಮನುಷ್ಯ ಯಾಕೆ ಮನೆಗೆ ಕಿತ್ತಾಡ್ತಾನೆ, ಯಾಕೆ ಮನುಷ್ಯಗೆ ನೆಮ್ಮದಿ ಇಲ್ಲ ಅಂತೇಳಿ ಅದೊಂದು ಫುಡ್ ಅಲ್ಲಿ ರೆಡಿ ಮಾಡಿಕೊಟ್ಟು ಅವ್ರು ಹೋಗಿರೋದು. ಹೋಗಿ ಸುಮಾರು ವರ್ಷಗಳಾಗಿದ್ರು ಕೂಡ. ಬಟ್ ನಮ್ಮ ಇಂಡಿಯಾಗೆ ಹರ್ಬಲೈಫ್ ಬಂದು 26 ವರ್ಷ. ನಮ್ಮ ಇಂಡಿಯಾದಾಗೆ, ಭಾರತ ದೇಶಕ್ಕೆ ಹರ್ಬಲೈಫ್ ಕಾಲಿಟ್ಟು 26 ವರ್ಷ. 26 ವರ್ಷಗಳಲ್ಲಿ ನಮ್ಮ ಇಂಡಿಯಾದಲ್ಲಿ 8 ಲಕ್ಷ ಜನ ಕೋಚಸ್ ನನ್ನಂತರ ಇದ್ದಾರೆ. 8 ಲಕ್ಷ ಜನ ನನ್ನಂತವ್ರು ಇದ್ದಾರೆ. ಜನಕ್ಕೆ ನನ್ನಂತರ 8 ಲಕ್ಷ ಜನ ಇದ್ರೆ ಆ 8 ಲಕ್ಷ ಜನ ಎಷ್ಟು ಜನಕ್ಕೆ ಅರ್ಥ ಮಾಡಿಸ್ತಾರೆ ಯೋಚನೆ ಮಾಡಿ ನೋಡಿ. ಹಂಗಾದ್ರೆ ವರ್ಲ್ಡ್ ಬೆಸ್ಟ್ ಇನ್ವಿಟೇಷನ್ ದಿನ ಹಾಕಿದೆ. ಇವತ್ತು ಪ್ರೆಸೆಂಟ್ ಇದೆ, ಬಟ್ ನಾಳೆ ಒಂದಿನ ಏನಾದ್ರೂ ನಿಮ್ಮ ಲೈಫಲ್ಲಿ ಇದ್ರೆ ಹರ್ಬಲೈಫ್ ಇರ್ಲೇಬೇಕಂತ ಮಾರ್ಕ್ಯೂಸ್ ಕನ್ಸ್ಕೊಂಡಿರೋದು. ಪ್ರತಿ ಮನೆಯಲ್ಲಿ ಕೋಚ್ ಇರಬೇಕು. ಆರೋಗ್ಯ ಅಂದ್ರೆ ನಿಮ್ಮ ಮನೆಯಾಗ ನೀವೇ ರೆಡಿ ಮಾಡ್ಕೊಳ್ಳುವಷ್ಟು ನಾಲೆಡ್ಜ್ ಕೊಡ್ಬೇಕಂತ ಹರ್ಬಲೈಫ್ ಕಂಪ್ನಿ ಇವತ್ತು 69,000 ಇನ್ವಿಟೇಷನ್ ಕ್ಲಬ್ ಇದೆ ಪ್ರಪಂಚದಲ್ಲಿ. 69,000 ಇನ್ವಿಟೇಷನ್ ಕ್ಲಬ್ ಇದೆ. ನನ್ನಂತ ಕ್ಲಬ್ ಏನ್ ನಡೆಸ್ತನೋ ಇಂಥದ್ದು 69,000 ಇದೆ ಇನ್ವಿಟೇಷನ್ ಕ್ಲಬ್. ಥ್ಯಾಂಕ್ಸ್ ಈ ಸಿಸ್ಟಮ್. ಮಾರ್ಕ್ಯೂಸ್ ತೀರಿ ಹೋದ್ಮೇಲೆ, ಈ ಕಂಪ್ನಿ ಕಂಡಿಡ್ತಕ್ಕಂಥ ವ್ಯಕ್ತಿ ತೀರಿ ಹೋದ್ಮೇಲೆ ಈ ಕಂಪನಿ ಸಿಕ್ಕಾಪಟ್ಟೆ ಸ್ಟ್ರಾಂಡ್ ಆಗಿದೆ. ಯಾಕಂದ್ರೆ ಅದ್ರ ವಿಷನ್ ಇದೆ. ಪ್ರಪಂಚದಲ್ಲಿ ಎಲ್ಲಾ ಫ್ಯಾಮಿಲಿ ಕೂಡ ಕಣ್ಣು ಕಾಣೋವರೆಗೂ, ಕಣ್ಣು ನಿಲ್ಕೋವರೆಗೂ ಹೆಲ್ಪ್ ಮಾಡಿ, ಆ ಜನಗಳ ಜೀವನ ಚೇಂಜ್ ಮಾಡಿ, ಕರೆಸಿ ಕೂಡಿಸಿ, ಅರ್ಥ ಮಾಡಿಸಿ ಅಂತ ಮಾಡಿರೋದ್ರಿಂದ ಇದನ್ನ 1% ಕೂಡ ಮಿಸ್ ಆಗದೆ ನಾನು ಉಸಿರಿರೋವಾಗಿನ ಸರಿ ಮಾಡ್ಬೇಕಂತ ನಾನು ಡ್ರೀಮ್ ಮಾಡ್ಕೊಂಡಿದ್ದೀನಿ. ನಾನು ಇರೋವರೆಗೂ, ಉಸಿರಿರೋವರೆಗೂ ಈ ಕಂಪನಿ, ಭೂಮಿ ಇರೋವರೆಗೂ ಅಲ್ಲ, ಭೂಮಿ ಮೇಲೆ ಜನ ಇರೋವರೆಗೂ ಕಂಪ್ನಿ ಇರುತ್ತೆ. ಭೂಮಿ ಮೇಲೆ ಜನ ಇರೋವರೆಗೂ ಹರ್ಬಲೈಫ್ ಕಂಪ್ನಿ ಇರುತ್ತೆ. ಅದು ನನಗೆ ಗೊತ್ತು. ನಿಮಗೆ ಗೊತ್ತಾಗಬೇಕಂದ್ರೆ ದಿನ ಟ್ರೈನಿಂಗ್ ಬನ್ನಿ, ಅರ್ಥ ಮಾಡ್ಕೊಳ್ಳಿ. ಯಾಕಂತೇಳಿ ಇಡೀ ನನ್ನ ಫ್ಯಾಮಿಲಿ ಹರ್ಬಲೈಫ್ ಕೋಚ್ ಆಗಿರ್ಬೇಕು, ನೆಮ್ಮದಿ ಜೀವನ ಕಳಿಬೇಕು, ಹೆಲ್ತ್ಗೂ ಸಹ ದುಡ್ಡು ಖರ್ಚು ಮಾಡಬಾರ್ದು ಅಂತ ಡ್ರೀಮ್ ಮಾಡೀನಿ. ನಿಮ್ಮ ಫ್ಯಾಮಿಲಿ ನೀವು ಡ್ರೀಮ್ ಮಾಡಿದ್ರೆ ಇಡೀ ನನ್ನ ಫ್ಯಾಮಿಲಿ ಅವರು ಹೆಲ್ತ್ಗೂ ಸಹ ದುಡ್ಡು ಖರ್ಚು ಮಾಡಬಾರ್ದು, ಅನ್ಹೆಲ್ತಿಗೆ ಹೋಗ್ಬಾರ್ದು. ಅಂದ್ರೆ ಕಲಿಬೇಕು, ಅರ್ಥ ಮಾಡ್ಕೋಬೇಕು, ತುಂಬಾ ಖುಷಿಯಾಗಿ ಕಳಿಬೇಕಂದ್ರೆ ಬಾಡಿ ಲಿಮಿಟೇಷನ್ ಫುಡ್ ಕೊಟ್ರೆ ಬಾಡಿ ಚೆನ್ನಾಗಿರುತ್ತೆ. ನನಗೆ ಗೊತ್ತು. ಪ್ರತಿ ಪರ್ಸನ್ ಕೂಡ ಒಬ್ಬರು ವೆಲ್ನೆಸ್ ಕೋಚ್ ಇರ್ಲಿ, ಕಲೀರಿ. ನಿಜವಾಗ್ಲೂ ಬೆಸ್ಟ್ ಲೈಫ್ ನಿಮಗೆ ಹರ್ಬಲೈಫ್. ಕೋಚಸ್ ಬಂದಿದ್ರು, ಎಷ್ಟೋ ಜನ ಗೊತ್ತ ಹೇಳ್ತಾರೆ ನಮ್ಗೆ ಸರ್ ಕೆಲಸ ಬಿಸಿ ಅಂತ. ಕರೆಕ್ಟ್ ಇರ್ಲಿ, ನೀವು ಬಿಸಿ ಇರಿ, ಪರವಾಗಿಲ್ಲ. ಒಬ್ಬ ಮಗನ್ನ ಬಿಡಿ, ಇಲ್ಲಿ ಒಬ್ಬ ಮಗಳನ್ನ ಬಿಡಿ ಈ ಪ್ಲೇಸ್ಗೆ. 2026 ಒಬ್ಬ ನಿಮ್ಮ ವೈಫ್ ಮನೆಗೆ ಅವ್ರಿಗೆ ಯಾರು ಕೂಡಿಸಿ ಕ್ಲಾಸ್ ಅಲ್ಲಿ. ಬಿಸಿ ಅಂತ ಹೇಳಕ್ ಹೋಗ್ಬಿಡಿ. ಭೂಮಿ ಮೇಲೆ ಏನು ಬಿಸಿ ಇಲ್ಲ, 100% ಬಿಸಿ ಇಲ್ಲ, 100%, 1% ಡೌಟ್ ಇಲ್ಲ. ಯಾಕೆ ಹೇಳಿ? ಬಿಜಿ ತರ ವರ್ಕ್ ಮಾಡ್ತಿರೋದು, ಬಿಜಿ ತರ. ನಿಮ್ಗೆ ಟೈಮ್ ಶೆಡ್ಯೂಲ್ ಗೊತ್ತಿದ್ದಕ್ಕಾಗಿ ನಾವು ಟೈಮ್ ಇಲ್ಲ ಅಂತ ಹೇಳೋದು. ಯಾವ ಮನುಷ್ಯನಿಗೆ ಟೈಮ್ ಇಲ್ಲ ಹೇಳಿ ನೋಡೋಣ? ಲಕ್ಷ್ಮಿ ವಿತ್ತಲ್ದು 10 ಲಕ್ಷ ಕೋಟಿ ಸೇಮ್ ಟೈಮ್. ಮೋದಿದು ಇಂಡಿಯಾ ನೋಡ್ಕೊಂತಾನೆ ಸೇಮ್ ಟೈಮ್. ಸಿದ್ದರಾಮಯ್ಯ ಸರ್ದು ಸೇಮ್ ಟೈಮ್. ಒಂದು ಮನೆಯಾಗ ಒಂದೆರಡು ಮಕ್ಕಳು ನಾನು ನೋಡ್ಕೊಂಡಷ್ಟು ಟೈಮ್ ಇಲ್ಲ ಅಂದ್ರೆ ಟೈಮ್ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ.
ಯಾವತ್ತಾದ್ರೂ ನಮ್ಮ ಮನ್ಯಾಗ ಬಂದು ಕೇಳಿ ಟೈಮ್ ಇಲ್ಲ ಅಂದ್ರೆ ಹೆಂಗ್ ಗೊತ್ತಾ, ಬೆಳಗ್ಗೆ ನಿಮ್ಮ ಹತ್ರ ನಿಮ್ಮ ಮೀಟ್ ಮಾಡಕ್ ಬರಾಕ ಸ್ವಲ್ಪ ಲೇಟ್ ಆಗ್ಬೋದು ಬಿಟ್ರೆ ಟೈಮ್ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಟೈಮು ಯಾರಿಗೂ ಯಾರು ಸೇಲಿಗೆ ಮಾರಿಲ್ಲ, ಸೇಲಿಗೆ ಯಾರು ಟೈಮ್ ಇಟ್ಟಿಲ್ಲ. ಟೈಮ್ ಯಾರು ಕೊಂಡ್ಕೊಳಕ್ಕಾಗಲ್ಲ, ಯಾರು ತಗೊಳಂಗಿಲ್ಲ. ಆ ಟೈಮ್ ಸರಿಯಾಗಿ ಎದ್ದು ನೀನ್ ಬಾಡಿ ಇಲ್ಲಿವರೆಗೂ ನಾನು ನೋಡಿದ ಮನುಷ್ಯಗಳಲ್ಲಿ ಒಬ್ಬ ಮನುಷ್ಯ ಕೂಡ ಆತನ ಬಗ್ಗೆ ಒಂದ್ 2 ಗಂಟೆ ಟೈಮ್ ಕೊಟ್ಟಿಲ್ಲ ಯೋಚನೆ ಮಾಡಕ್, ನನ್ನ ಬಗ್ಗೆ ಯೋಚನೆ ಮಾಡಕ್. ನಾನು ಏನು ಅಂತ ನನಗೆ ಗೊತ್ತಾಗೇ ಇಲ್ಲ. ಇಲ್ಲಿ ಬರುವಾಗ ನನಗೆ ಗೊತ್ತಾಗಿದ್ದು ದಿನಕ್ಕೆ 1 ಅವರ್ ಯೋಚನೆ ಮಾಡಿ ನನ್ನ ಬಗ್ಗೆ ನಾನೇನು ಇವತ್ತು ಮಾಡಿದ್ದೀನಿ ಅಂತ, ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ರೈಟ್ ಆರ್ ರಾಂಗ್, ಫಸ್ಟ್ ನಿನ್ನ ತಪ್ಪು ತಿದ್ಕೊಳ್ಳಿ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್. ಸರಿಯಾಗಿ ಐಡಿಯಲ್ ಟೆನ್ಷನ್ ಕಮ್ಮಿ ಮಾಡಿ. ಕೆಲವನ್ನೇ ಗೊತ್ತಾ ಇಲ್ಲಿ ಸ್ಟಾಪ್ ಮಾಡ್ಬೇಕು, ಹೆಂಗೆ ಗೊತ್ತಾ, ಬೇರೆ ಮೇಲೆ ತಪ್ಪು ಹೇಳೋದನ್ನು ಬಿಡ್ಬೇಕು. ನನಗೆ ಅನ್ಸಿದ್ದು ನಾನೇ ಮಾಡಿ ಗೊತ್ತಂದ್ರೆ ಎಲ್ಲ ಒಂದು ಪೇಪರ್ನ ಬರೆದು ಕಟ್ಟಿ ಮೇಲೆ ಇಟ್ಬಿಟ್ಟಿದ್ವಿ. ಏನ್ ಹೇಳಿ, ಜನಗಳ ಹತ್ರ ತಪ್ಪು ಮಾತಾಡಬಾರ್ದು, ಮನೆಗೆ ಏನ್ ಜೊತೆಗೆ ಕಿತ್ತಾಡಬಾರ್ದು, ಮತ್ತೆ ಯಾರು ಹೇಳಿದ್ರೆ ಕೇಳಿಸ್ಕೋಬೇಕು, ಭಿಕ್ಷೆ ಬೇಡ ಕೇಳಿದ್ರೆ ಮಾತಾಡ್ಬೇಕು, ಎಲ್ಲಿ ಕುತ್ಕೊಂಡ್ರು ನಾನು ನನ್ನಿಂದ ಅನ್ಬಾರ್ದು. ನಂದು ಇರೋ ಆಯುಷ್ ಎಷ್ಟಿದೆ, 40 ವರ್ಷ ಮೇಲೆ ಆಗಿದೆ, ಇನ್ನೆಷ್ಟು ವರ್ಷ ಇರ್ಬೋದು. ಈ ಇರೋ ದಿನಗಳನ್ನ ಗೊತ್ತಿಲ್ಲದೆ ತಪ್ಪನ್ನ ಕಳೆದಿರ್ಬೋದು, ಇಲ್ಲ ತಪ್ಪು ಕಳಿಬಾರ್ದು. ಮತ್ತೆ ಸುಮ್ಮನೆ ಹೋಗಿ ಆಡಂಬರ ತರ ಪೂಜೆ ಮಾಡಬಾರ್ದು, ಜನಗಳಿಗೆ ಗೊತ್ತಾಗಿ ಪೂಜೆ ಮಾಡಿ ಅದರಿಂದ ಕೆಟ್ಟದ್ದು ಮಾಡಬಾರ್ದು. ಅದು ಮಾಡಲ್ಲ, ನಾನು ಫಸ್ಟ್ ಆಫ್ ಆಲ್ ಮಾಡಕ್ಕೆ ಹೋಗಲ್ಲ ಅದ್ ನಾನು. ಬಟ್ ಕೆಲವನ್ನ ಸಿಕ್ಕಾಬಟ್ಟೆ ಜನಗಳಿಗೆ ಮೋಸ ಮಾಡಿ ಹೋಗಿ ದೇವರಿಗೆ ಹರಕೆ ಹೊತ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅದು ಮಾಡಲ್ಲ ನಾನು, ಅದು ಮಾಡಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ನಾನು ಹೋಗೋದೇ ಇಲ್ಲ. ಒಂದು ಭರವಸೆ ಇದೆ, ಜನಗಳ ದೃಷ್ಟಿಯಲ್ಲಿ ಕೆಟ್ಟವರಾಗಬಾರ್ದು. ಇದೇನು ಸಿಸ್ಟಮ್ ಮಾಡಿದ್ರೆ ಸಿಸ್ಟಮ್ ಕರೆಕ್ಟ್ ಜನಗಳಿಗೆ ಮುಡಿಸ್ಬೇಕು ಅಂತ ನಾನು ಯಾವತ್ತು ಹೋರಾಟ ಮಾಡ್ತೀನಿ. ಜನ ಬೇಜಾರು ಮಾಡ್ಕೊಂಡ್ರೆ ನನಗೇನು ಪ್ರಾಬ್ಲಮ್ ಏನೇ ಇಲ್ಲ, ಯಾಕಂದ್ರೆ ನಾನು ಇರೋ ಸಿಸ್ಟಮ್ ಫಾಲೋ ಮಾಡ್ತಿರೋದು. ಬಟ್ ನಿಮ್ಗೆ ಹೆಲ್ತ್ ಬಂದಿಲ್ಲ ಬಂದು ನಾನು ಕೇಳ್ಬೋದು, ವೀರೇಶ್ ಸರ್ ಶೇಕ್ ಹೆಲ್ತ್ ಬಂದಿಲ್ಲ ಯಾಕೆ ಸರ್ ನೀವು ಅಂತ ಬಂದು ಕೇಳ್ಬೋದು. ಮನೆ ಹತ್ರ ಕಪ್ಪಗಲ್ ರೋಡ್ 9ನೇ ಕ್ರಾಸು ನನ್ನ ಮನೆ ಇರೋದು. ಬಂದು ಕೇಳ್ಬೋದು, ವೀರೇಶ್ ಸರ್ ಏನ್ರಿ ನಂಗೆ ಆರೋಗ್ಯ ಬಂದ್ರೆ ಕೇಳು, ಬಂದು ಕೇಳು, ಮನೆ ಹತ್ರ ಬಂದು ಕೇಳು, ಆಫೀಸ್ ಹತ್ರ ಬಂದು ಕೇಳು, ಏನ್ ಪ್ರಾಬ್ಲಮ್ ಇಲ್ಲ ಫೋನ್ ಮಾಡಿ ಕೇಳು. ನೀ ಕ್ಲಾಸಿಗೆ ಬಂದಿಲ್ಲ, ಆರೋಗ್ಯ ಬಂದಿಲ್ಲ ನಾನು ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ನನಗೆ ಸಂಬಂಧ ಇರಲ್ಲ, ಸಂಬಂಧದ ಕೆಲಸ. ರೈಟ್, ಆಲ್ ದ ಬೆಸ್ಟ್. 1 ಸೆಕೆಂಡ್ ಹಂಗೇರಿ, ಒಂದು 3 ರಿಸಲ್ಟ್ ತಗೋಣ ಪಟ್ಪಟ ಅಂತ. ಯಾರ್ಯಾರಿಗೆ ಚಿಕ್ಕಪಟ್ಟೆ ಚೆನ್ನಾಗಿ ರಿಸಲ್ಟ್ ಬಂದ್ಬಿಟ್ಟಿದೆ, ಓಕೆ, ನನಗೆ ಖುಷಿಯಾಗಿ ಎನರ್ಜಿಯಾಗಿ ಹೇಳ್ಬೇಕು ಸರ್ ಅಂತ ಅನ್ಸಿದ್ರೆ ನಾವು ರಿಸಲ್ಟ್ ಮಾಡಿ. ಸರ್ ಎನರ್ಜಿಯಾಗಿ ಹೇಳ್ಬೇಕು ಸರ್, ಹೇಳಬೇಕಂತ ನೀವು ಮೂಕ್ರು ಕುತ್ಕೊಂಡ್ರೆ ಗೊತ್ತಾ, ಹಾರಾಡೋರು, ಕೀರಾಡೋರು, ಎಗ್ರಾಡೋರು ಸಮಜ್ ಗೊತ್ತಾಗುತ್ತೆ. ನೀವು ಮೂಗುತ್ತಾ ಕುತ್ಕೊಂಡಿದ್ರೆ ಮನೆಯಾಗ ಹುಟ್ಟಿದ್ದು ಸತ್ತೋಯ್ತು, ಇದು ಹುಟ್ಟಿದ್ದು ಸತ್ತೋಯ್ತು, ಏನು ಯೂಸ್ ಇಲ್ಲ ಮನೆಗೆ ಅಂತ ನಾನು ಚೆಕ್ ಮಾಡಿದ್ದೀನಿ. ನೀನ್ ಏನು ಹೊರಗಡೆ ನೀನು ಕೈ ಎತ್ತಿಲ್ಲ ಅಂದ್ರೆ ನೀನು ಅಲ್ಲೇ ಇರ್ತಿ ಮೂಲೆಗೆ, ಏನು ಮಾತಾಡಕ್ ಚಾನ್ಸ್ ಇಲ್ಲ. ಏನಾದ್ರೂ ರೈಜಾಂಡ್ ಮಾಡಿ ಹೇಳಿದ್ರೆ ಓಕೆ ವೀರೇಶ್ ಇದಾರೆ ಅಂತ ಗೊತ್ತಾಗುತ್ತೆ, ಓ ಇವ್ರಿದಾರೆ ಅಂತ ಗೊತ್ತಾಗುತ್ತೆ, ಅವ್ರಿದಾರೆ. ನೀವು ಯಾರು ಮಾತಾಡಿಲ್ಲ ಅಂದ್ರೆ ನೀವು ಗೊತ್ತೇ ಆಗಲ್ಲ, ಯಾರು ಯೂಸೇ ಇಲ್ಲ. ಇರೋದು ಒಬ್ಬ ಎಂಪ್ಲಾಯ್ ಆಗಿರ್ತಿ ಅಷ್ಟೇ ನೀನು. ಓಕೆ, ನಾನು ನೋಡಿದ್ದೀನಿ. ರೈಟ್, ಎಷ್ಟು ಚೆನ್ನಾಗಿದ್ದೀರಿ, ಕರೆಕ್ಟ್ ಅಲ್ವಾ? ರೈಟ್, ಇರ್ಲಿ. ಮಿಕ್ಸರ್ ಯಾರು ರಿಸಲ್ಟ್ ಬಂದಿಲ್ಲ ಅನ್ಸುತ್ತೆ, ಶೇಕ್ ಕೊಡೋದು ವೇಸ್ಟ್ ಅನ್ಸುತ್ತೆ, ಹಂಗಾರೆ ಕರೆಕ್ಟ್ ಇರ್ಲಿ. ಓಕೆ, ರಿಸಲ್ಟ್ ಬಂದ್ರೆ ಹೇಳಿ, ರಿಸಲ್ಟ್ ಬಂದ್ರೆ ಹೇಳಕ್ ಹೋಗ್ಬಿಡಿ, ರಿಸಲ್ಟ್ ಬೇಜಾರಾಗುತ್ತೆ. ಬರ್ಲಿಲ್ಲ ಅಂತ ಹೇಳಿ ಪರವಾಗಿಲ್ಲ, ನಾಳೆ ಬರ್ಸೋಣ, ಅದೇನು ಅರ್ಜೆಂಟ್ ಇಲ್ಲ. ಕರೆಕ್ಟ್ ಬಂದಿದ್ರೆ ಮಾತ್ರ ಹೇಳಿ. ಓಕೆ, ಈಗ ಇನ್ನೊಂದು ಹೇಳ್ಬೇಕು ಅನ್ಸುತ್ತೆ ನನಗೆ, ಇದು ಮರ್ತೋಯ್ತು ನನಗೆ. ಯಾರ ಮೇಲೆ 2026 ಶಿಟ್ಟು ಬಂದಿದೆ, ಯಾರ ಮೇಲೆ ಮಾತು ಬಿಟ್ಟಿದಿರಿ, ಯಾರ ಮೇಲೆ ಬೇಜಾರು ಮಾಡ್ಕೊಂಡಿರಿ, ಅಪ್ಪಮ್ಮನ ದೂರ ಮಾಡ್ಕೊಂಡಿರಿ, ಏಂತಿ ಕೂಡ ಕಿತ್ತಾಡಿದಿರಿ, ಯಾರ ಕೋರ್ಟ್ಗೆ ಹಾಕಿದಿರಿ, ಸರಿ ಇಲ್ಲ ಅಂತ ಹೇಳಿದಿರಿ. ಹೆಚ್ಚನ ಅಪ್ಪಮ್ಮ ಸರಿ ಇಲ್ಲ ಅಂತೇಳಿ 2025 ನಾನು ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದೀನಿ ಅನ್ಸುತ್ತೆ. ಸಾರಿ ಕೇಳ್ಬಿಡಿ, ಒಂದೇ ಜನ್ಮ ಇರೋದು. ಇದು ಆಕ್ಚುಲಿ ಹೇಳ್ಬೇಕಿತ್ತು, ನಾನು ಮರ್ತೋಯ್ತು. ಒಂದೇ ಜೀವನ ಇರೋದು. ಅಪ್ಪನ ಮೇಲೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋ ದೊಡ್ಡ ಮನುಷ್ಯರು ನಾವೆಲ್ಲ. ಏನೇ ತಪ್ಪು ಮಾಡಿರ್ಬೋದು, ಅವ್ರಿಗೆ ಮೆಚ್ಚಿದ್ದಾರೆ, ಬೆಳೆಸಿದ್ದಾರೆ, ಓದಿಸಿದ್ದಾರೆ. ಮತ್ತೆ ನನಗೆ ಇಲ್ಲೇವರೆಗೂ ಗೊತ್ತಿರೋ ಪ್ರಕಾರ ಯಾರು ವೈರಿನ ಕಂಡೇ ಇಲ್ಲ. ವೈರಿ ಬೆಳೆಸಿರೋಕೆ ನಾನು 250 ವರ್ಷ ಇರಲ್ಲ. ಯಾವ ಪರ್ಸನ್ ಜೊತೆ ಕೂಡ ತಂಗಿ ಹಾಕ್ತಂಗೆ ಜೊತೆ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮ ತಮ್ಮನ ಜೊತೆ ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮ ವೈಫ್ ಜೊತೆ ಅವರೇ ಕಿತ್ತಾಡಿರೋದು, ನಾ ಕಿತ್ತಾಡಿಲ್ಲ. ಅವರೇ ಬೈದಿರಬಹುದೇನು ಮಿಸ್ ಆಗಿ, ನಾ ಬೈಯಲ್ಲ. ನಾ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಮೂಕಂತಾರ, ಮೂಕ ಹಂಗೆ ಕುತ್ಕೊಂಡ್ಬಿಟ್ಟಿದ್ದು ಮನೆಯಲ್ಲಿ. ಮನೆಗೆ ಹೆಚ್ಚು ಜನ ಮೂಕರು ಇದ್ದೀರಿ, ನಿಮ್ಮ ಮನೆ ಚೆನ್ನಾಗಿರುತ್ತೆ. ಹೆಚ್ಚು ಜನ ಮನೆಗೆ ಎಗ್ರೆ ಆಡ್ತೀರಿ, ನಿಮ್ಮ ಮನೆ ಕೆಟ್ಟೋಗಿರುತ್ತೆ. ಅದಕ್ಕೆ ನೀವು ನಮ್ಮ ಮನೆಗೆ ಬಂದು ನೋಡಿ, ಇದೇ ಚೇರ್ ಬಂದು ನೋಡುತ್ತೆ, ನಾನೇನು ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಮನೆಯಲ್ಲಿ ಹೇಳೋದಕ್ಕಿಂತ ಜಾಸ್ತಿ ಕೇಳಿಸ್ಕೋಬೇಕು. ಸೆಕೆಂಡ್, ಮತ್ತೆ
ಈಗ ಕುತ್ಕೊಂಡಾಗ ಗೊತ್ತಾ, ಯಾರಾದ್ರೂ ನನಗೆ ಸಿಕ್ಕಾಪಟ್ಟೆ ಬೇಜಾರು ಮಾಡಿದ್ರೆ ಫೋನ್ ಮಾಡಿ ಮಾತಾಡ್ಬಿಡ್ತೀನಿ ನಾನು ಒಂದು ಸೆಕೆಂಡಿಗೆ. ಏನ್ ಸರ್ ಆರಾಮಿದ್ದೀರಾ ಅಂತ. ಇವ್ರು ಯಾಕೆ ನನಗೆ ಮನ ಮರ್ಯಾದಿಲ್ಲ ಅಂತ ಕೇಳ್ತಾರೆ. ಸ್ವಲ್ಪ ಕಮ್ಮಿ ಇದೆ ನನಗೆ. ಮೊನ್ನೆ 14 ತಗೊಂಡೆ ಗಂಟು ಕಟ್ಟಿ ಮೇಲೆ ಇಟ್ಬಿಟ್ಟಿನಿ. ಅದೇನೋ ಮಾನ ಮರ್ಯಾದೆ ಅದನ್ನ ಗಂಟು ಕಟ್ಟಿ ಮೇಲೆ ಇಟ್ಬಿಟ್ಟಿನಿ ಸರ್. ಹಂಗಾಗಿ ಅದು ರಜಾ ಹಾಕಿನಿ 1 ವಾರ. ಹಂಗಾಗಿ ನನಗೆ ಯಾರು ನನ್ನ ಹತ್ರ ಬೇಜಾರು ಮಾಡ್ಕೊಂಡಿಲ್ಲ. ಫಸ್ಟ್ ಪಾಯಿಂಟ್, ನೀವು ಹೆಂಗಿದ್ರೆ ಸಾರಿ, ನಾನೇನಂದ್ರೆ ನಿಮ್ಗೆ ಸಾರಿ, ನೀವೇನಾದ್ರೆ ನನಗೆ ಅಂದ್ರು ಏನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನಿಮ್ಗೆ ಉಗಿಬೇಕಂದ್ರೆ ಉಗಿದಿದ್ರೆ ಏನು ಟೆನ್ಷನ್, ನಾವು ವರ್ಷ ಮುಟ್ಬೇಕು ಚಿಪ್ಪಿದೆ, ಪ್ರಾಬ್ಲಮ್ ಇಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ, ನೀವು ಬೇಜಾರು ಮಾಡ್ಬೋದು, ಇದು ಫೈನಲ್. ರೈಟ್, ನಿಮ್ಗೆ ಏನು ಬಂತು ಹೇಳ್ರಿ, ರಿಸಲ್ಟ್ ಮಾಡೋಣ. ನೀವು ಕೇಳ್ಬಿಟ್ಟು ಸ್ಟಾರ್ಟ್ ಮಾಡಿ, ಎನರ್ಜಿ ಆಗಿದೆ ನನಗೆ ಯಾವಾಗಲೂ. ಅದಕ್ಕೆ ಏನೇನು ಚೆನ್ನಾಗೈತೆ ಹೇಳ್ಬಿಟ್ಟು ಸರ್ ನಿಮ್ದು ಸ್ಟಾರ್ಟ್ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಹೊಸ ವರ್ಷದ ಶುಭಾಶಯಗಳು ಸರ್ ತಮಗೆ. ಥ್ಯಾಂಕ್ ಯು, ಸೇಮ್ ಟು ಯು ಸರ್ ನಿಮಗೆ. ಹೌದು ಸರ್, ನಾನು ಮೊದಲಿಂದ ಈಗ ಬಹಳಷ್ಟು ದಿನ ಆಯ್ತು ಬೇರೆಯವರಿಗೆ ಹೆಲ್ಪ್ ಇದು ಇಂಜೆಕ್ಷನ್ ಮಾಡಿ ಏನೋ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಆರಾಮಾಗ್ತಿತ್ತು. ನನ್ನ ಲೈಫ್ ನಂದು ಹೆಲ್ತ್ ಬಗ್ಗೆ ನನಗೆ ಅಷ್ಟೊಂದು ಇದ್ದಿದ್ದಿಲ್ಲ. ಬರೀ ಟ್ಯಾಬ್ಲೆಟ್ ತಿಂದು ಇದು ಮಾಡ್ಕೊಂತಿದ್ದೆ. ಸ್ವಲ್ಪ ಪರವಾಗಿಲ್ಲ ಸರ್, ಚೆನ್ನಾಗಿದ್ದೀನಿ, ಬಹಳ ಹ್ಯಾಪಿ ಆಗಿದ್ದೀನಿ ಸರ್. ಯಾಕೆ ಹ್ಯಾಪಿ ಆಗಿದೆ? ಶೇಕ್ ತಗೊಂಡೆ ಎಲ್ಲ, ಶೇಕ್ ತಗೊಂಡಾಗ್ಲಿದ್ದ ಹ್ಯಾಪಿ ಆಗಿರಕ್ಕೆ ಏನು ಕಾರಣ? ಕೋಚಸ್ ಶೇಕ್ ಸರ್, ಶೇಕ್ ಕುಡಿದು ಆಮೇಲೆ ನಂದು ಕೆಲವೊಂದು ತಪ್ಪುಗಳ ತಿದ್ದಿಕೆ ಅಂತ ನಮ್ ಕೋಚಸ್ ಹೇಳಿದ ಮಾತು ಕೇಳಿಕೆ ಅಂತ ಸಾಕಷ್ಟು ಕಲ್ತಿದ್ದೀನಿ ಸರ್ ಇಲ್ಲಿ. ನನ್ನಲ್ಲಿರ್ತಕ್ಕಂಥ ಕೆಲವು ಡಿಫಿಷನ್ಸಿ ಎಲ್ಲ ರಿಸಲ್ಟ್ ಎಷ್ಟು ಬಂದಿದೆ? ಇನ್ನೂ ಬಹಳಷ್ಟು ಇದೆ ಸರ್. ಬ್ಯಾಕ್ ಪೇನ್ ಬಂದಿದೆ, ಬಹಳ ಇತ್ತು, ನಡುನೋವು ಬಹಳ ಇತ್ತು, ಅದು ಎಲ್ಲ ಕಡಿಮೆ ಆಗಿದೆ. ಮೈಕೈ ನೋವು, ಆಮೇಲೆ ಸ್ಕಿನ್ ಟೋನ್ ಚೆನ್ನಾಗಿದೆ, ಆಮೇಲೆ ಸಿಟ್ಟು ಬಹಳ ಇತ್ತು, ಸಿಟ್ಟು ಕಡಿಮೆ ಆಗಿದೆ, ಮೇನ್ ಅದು. ಹೌದು ಸರ್, ಯಾರನ್ನ ಹೇಳಿದ ಮತ್ತೆ ಹೌದು ಸರ್, ಬಹಳಷ್ಟು ಇತ್ತು ನನಗೆ. ಇದು ಒಳ್ಳೇದೇ, ಇದು ಸೇಫ್ಟಿ. ಕರೆಕ್ಟ್. ಹೇಳಿ ಮಂಜುಳಾ ವೇಣಿ ವಾಣಿ, ಮಂಜುನಾಥ್ ವಾಣಿ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹ್ಯಾಪಿ ನ್ಯೂ ಇಯರ್ ಸರ್. ಸೇಮ್ ಟು ಯು ಸರ್, ನಾವು ತಗೊಂಡು 1.5 ತಿಂಗಳು ಆಯ್ತು ಸರ್, 2 ತಿಂಗಳು ಆಗ್ತಾ ಬಂತು ಸರ್. ಗೊತ್ತಲ್ಲ ಸರ್ ನಿಮ್ಗೆ ಎದಕ್ ತಗೊಂಡಿದ್ರು? ಅದೇ ಸರ್, ಮಕ್ಳಿಗೋಸ್ಕರ ತಗೊಂಡಿದ್ವಿ ಸರ್. ನನಗೆ ಸರಿ ಕಾಣೋದಿಲ್ಲ. ನಾವು ಪೀರಿಯಡ್ ಆದ್ಮೇಲೆ 15 ದಿವಸದ ಮೇಲೆ ಶೇಕ್ ತಗೊಂಡಿವಿ ಸರ್ ನಾವು. ಅದೇ ತಿಂಗಳಲ್ಲಿ ರಿಸಲ್ಟ್ ಬಂದಿತ್ತು ಸರ್, ಪಾಸಿಟಿವ್ ಅಂತಾನೆ ಬಂದಿತ್ತು ಸರ್. ಏನೋ ಮಿಸ್ಟೇಕ್ ಆಗಿ ಅದೆಲ್ಲ ಇದಾಗುತ್ತೆ ಸರ್. ಪೀರಿಯಡ್ ಆಗಿ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಇಲ್ಲ ಅಮ್ಮ ಇದು ಹೋಗಿದೆ ಅಂತ ಹೇಳಿದ್ರು ಸರ್. ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡಿವಿ ಸರ್ ಶೇಕ್. 5 ವರ್ಷಲಿದ್ದ ಒಂದ್ಸರಿನೂ ನಮಗೆ ಪಾಸಿಟಿವ್ ಬಂದಿರ್ಲಿಲ್ಲ ಸರ್. ಈಗ ಬಂದಿದೆ ಸರ್, ಅದಕ್ಕೆ ಅದನ್ನೇ ಶೇಕ್ ಕಂಟಿನ್ಯೂ ಮಾಡೀನಿ ಸರ್. ಎಷ್ಟು ವರ್ಷ ಆಯ್ತು ನಿಮ್ಗೆ ಮ್ಯಾರೇಜ್ ಆಗಿ? 5 ವರ್ಷ ಆಯ್ತು. 9 ಗಂಟೆ ಬಸ್ಸಿಗೆ 5 ವರ್ಷ ಆಯ್ತು. ಓಕೆ, ಇದಕ್ಕಿಂತ ಮುಂಚೆ ನಿಮಗೆ ಹೊರಗಡೆ ತೋರಿಸಿದ್ರಾ? ಜಾಸ್ತಿ ತೋರಿಸಿದ್ವಿ ಸರ್. ಏನ್ ಹೇಳಿದ್ರು ಅವರು? ಎಲ್ಲ ನಾರ್ಮಲ್ ಇದೆ ಅಮ್ಮ, ಆಗೋ ತನಕ ತೋರ್ಸ್ಕೋಬೇಕು ಅಂತ ಹೇಳಿ. ಅಲ್ಲಿ ಎಷ್ಟು ತೋರಿಸಿದ್ರು 1 ತಿಂಗಳು ಪಾಸಿಟಿವ್ ಬಂದಿರ್ಲಿಲ್ಲ ಸರ್ ನಮಗೆ. ಅದಕ್ಕೆ ಇದನ್ನ ತಗೊಂಡಿವಿ ಸರ್. ಇವಾಗ ತಗೊಂಡ ಮೇಲೆ ನಿಮಗೆ ತಗೊಂಡು 15 ದಿನ 20 ದಿನಕ್ಕೆ ಪಾಸಿಟಿವ್ ಬಂದಿತ್ತು? ಹಾ ಸರ್, 23ನೇ ತಾರೀಕಿಗೆ ಪೀರಿಯಡ್ ಆಗಿದ್ದು ಸರ್. ನಾನು 10ನೇ ತಾರೀಕಿಗೆ ತಗೊಂಡಿನಿ ಸರ್ ಶೇಕ್ ನಾನು. ಅದೇ ತಿಂಗಳು 23ಕ್ಕೆ ಆಗ್ಬೇಕಲ್ಲ ಸರ್, ನಾನು ಆಗಿರ್ಲಿಲ್ಲ. ಅದಕ್ಕಾಗೆ ಮತ್ತೆ ಯಾಕೆ ಆಗಿಲ್ಲ ಅಂತ ನೋಡಿಸ್ಕೊಂಡ್ರೆ ಪಾಸಿಟಿವ್ ಅಂತ ಬಂದಿತ್ತು. ನಿಮಗೆ ಇದಾಗದಿರೋ ಕಾರಣ ಏನ್ ರೀಸನ್ ಹೇಳಿ? ಏನ್ ಪೀರಿಯಡ್ಸ್ ಪ್ರಾಬ್ಲಮ್ ಇರೋದಾ? ಅಲ್ಲ, ಏನೋ ಗೊತ್ತಿಲ್ಲ ಸರ್, ಮಂತ್ಲಿ ಪೀರಿಯಡ್ ಕರೆಕ್ಟ್ ಆಗಿ ಬರ್ತಿತ್ತು ಸರ್ ನನಗೆ. ಏನ್ ಬರ್ತಿತ್ತು? ಮಂತ್ಲಿ ಪೀರಿಯಡ್ ಕರೆಕ್ಟ್ ಆಗಿ ಬರ್ತಿತ್ತು. ಕರೆಕ್ಟ್ ಆಗಿ ಬರ್ತಿತ್ತು. ಓಕೆ, ನಿಮ್ಮ ಹಸ್ಬೆಂಡ್ ಏನ್ ಪ್ರಾಬ್ಲಮ್, ನಿಮ್ದು ಏನ್ ಪ್ರಾಬ್ಲಮ್ ಇಲ್ಲ? ಇಲ್ಲ ಸರ್. ಓಕೆ, ರೈಟ್. ಆದ್ರೂ ಆಗಿರ್ಲಿಲ್ಲ? ಇಲ್ಲ ಸರ್, ಆಗಿರ್ಲಿಲ್ಲ.
ಓಕೆ, ಇವಾಗ ನೀವು ಶೇಕ್ ತಗೊಂಡ ಮೇಲೆ ಸ್ವಲ್ಪ ಪಾಸಿಟಿವ್ ಬಂದಿತ್ತು, ನೆಕ್ಸ್ಟ್ ಶೇಕ್ ಕುಡಿತಾ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಹಾ ಸರ್. ಈಗ ತೂಕ ಜಾಸ್ತಿ ಆಗ್ಬೇಕು ಕಮ್ಮಿ ಆಗ್ಬೇಕಾ? ಕಡಿಮೆ ಆಗ್ಬೇಕು ಸರ್. ಎಷ್ಟು? 58 kg ಇದೆ ಸರ್. 2 kg ವೇಟ್ ಲಾಸ್ ಆಗಿನಿ ಸರ್. ಇನ್ನ 6 kg ಆಗ್ಬೇಕು. ಎಸ್ ರೈಟ್, ಅದು ಮಾಡ್ಕೊಳ್ಳಿ, ಬಾಡಿ ಫಿಟ್ ಆಗಿ ಇಟ್ಕೊಳ್ಳಿ. ಓಕೆ, ಒಂದು ಐಡಿಯಾ ಬರುತ್ತೆ ನಿಮ್ಗೆ. ಅನ್ಸುತ್ತಾ ನನಗೆ ಆಗುತ್ತೆ ಅಂತ ಅನ್ಸುತ್ತಾ? ನಂಬಿಕೆ ಬಂದಿದೆ ನಿಮ್ಗೆ ಏನಾದ್ರು? ಸರ್ ಈ ಶೇಕ್ ತಗೊಂಡಾಗ್ಲಿದ್ದ ಪಾಸಿಟಿವ್ ಬಂದಿದ್ದಕ್ಕ ನಾವು ಈ ತಿಂಗಳು ಏನೋ ಮಿಸ್ಟೇಕ್ ಆಗಿರ್ಬೋದು, ನೆಕ್ಸ್ಟ್ ಟೈಮ್ ಪಕ್ಕ ಆಗುತ್ತೆ ಅಂತ ನಂಬಿಕೆ ಐತೆ ಸರ್. ಕರೆಕ್ಟ್. ಒಂದ್ಸಲ ಬಳ್ಳಾರಿ ಬಂದಿರ, ನೀವು ಟ್ರೈನಿಂಗ್ ಬಂದಿರಾ? ಬಂದಿಲ್ಲ ಸರ್. ಈಗ ನಿಮ್ಗೆ ಎಷ್ಟು ಜನ ಹೊರಗಡೆ IVF ಅಂತ ಮಾಡ್ಯಾರ ನೋಡಿರ ಹೊರಗಡೆ ತುಂಬಾ ಜನ? ಹಾ ಸರ್ ಮಾಡ್ಯಾರ ಸರ್. ನಮ್ಮದ್ರಲ್ಲೇ ಅದ್ರಲ್ಲೇ ಒಬ್ರು ತೋರಿಸ್ತಾ ಇದಾರೆ ಸರ್. ನಾವು ಅದಕ್ ಬರಲ್ಲ ಅಂತ ಹೇಳ್ತಾ ಇದೀವಿ. ಹಂಗಲ್ಲ ನಾನು ಹೇಳ್ತಿರೋದು, ಬೆಂಗಳೂರಾಗ ಹೋಗಿ 3 ತಿಂಗಳು ಇರ್ಬೇಕು, ನೀವು ಗೊತ್ತಾ? ಅಲ್ಲಿ 1 ತಿಂಗಳು ಇರ್ಬೇಕಲ್ಲಿ ಹೋಗಿ. ನಮ್ಮ ಮನೆ ಪಕ್ಕದವರು 1 ವರ್ಷ ರೂಮ್ ಮಾಡಿ 32 ಲಕ್ಷಕ್ಕೆ 2 ಮಕ್ಕಳು, 1 ಲಕ್ಷ 1 ಮಗು 14 ಲಕ್ಷ. ನಮ್ಮ ಮನೆ ಪಕ್ಕದವ್ರೆ, ಇಲ್ಲಿ ಪಕ್ಕದವ್ರೆ, ನಾವು ಗೊತ್ತಿರೋರು. ಟೋಟಲ್ 40 ಲಕ್ಷ ಆಗಿದೆ ಅಲ್ಲಿ ಇರೋಕ್ಕೆಲ್ಲ ಸೇರಿ. ನಾನು ಹೇಳ್ತಿರೋದು, ಅಷ್ಟು ಟೈಮ್ ಪಟ್ಟಲ್ಲಿ ಹೋಗಿರ್ತೀರಿ, ಅದೆಲ್ಲ ಮಾಡ್ತೀರಿ. ಬಳ್ಳಾರಿಗೆ ಅವ್ರು ಟ್ರೈನಿಂಗ್ ಅಲ್ಲಿ ಬರಲ್ಲ ಹೇಳಿ, ಬಿಸಿ ಅಂತ ಹೇಳ್ತೀವಿ. ಯೋಚನೆ ಮಾಡಿ, ಪರಿಸ್ಥಿತಿ ಬಿದ್ದರೆ ನೀವು ಎಲ್ಲಿ ಬೇಕಾದ್ರೂ 1 ವರ್ಷ ಗಟ್ಟಲೆ ಇರ್ತೀರಿ. ನೀವು ಫುಲ್ ಹುಷಾರಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಯಾರ, 1 ವರ್ಷ ಇರ್ಬೇಕಾದ್ರೆ ಇರ್ತೀರಿ ನೀವು, ನನಗೆ ಗೊತ್ತು, ಇರಲ್ಲ ಅಂತೇನಿಲ್ಲ. ಬಟ್ ಆದ್ರೆ ಈಗೇನು ಈಜಿ ಇರೋದು ಗೊತ್ತಾ? ನಾವೇ ಮಂಜುಳ ವಾಣಿ, ಈಜಿ ಇರುತ್ತಲ್ಲ ಅದನ್ನ ಮನುಷ್ಯ ತೀರಾ ಈಜಿ ಮಾಡ್ಕೊಂಡ್ಬಿಡ್ತಾನೆ. ನೀ ಬಳ್ಳಾರಿಗೆ ಬಂದ್ರೆ ಹೆಂಗ್ ಗೊತ್ತಾ? ನೀ ಏನ್ ತಗೋಬ ಅಂತ ಹೇಳ್ಕೊಡ್ತಾರೆ. ಏನ್ ತಗೋಬೋದು ನೀನು? ಸೆಲ್ಯುಲಾಸ್ ತಗೋಬೇಕಾ, ಸೆಲ್ ಆಕ್ಟಿವೇಟ್ ತಗೋಬೇಕಾ, ನೀಗೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೋಬೇಕಾ ಅಂತ ಅಲ್ಲಿ ತೋರಿಸ್ತಾರೆ ಮೀಟಿಂಗ್ ಅಲ್ಲಿ, ಟ್ರೈನಿಂಗ್ ಅಲ್ಲಿ. ಓಕೆ, ನಾನು ಹೇಳ್ತಿರೋದು, ಮೊದ್ಲೇ ಹೇಳಿದೆ ಬಿಸಿ ಅಂತ ನನಗೆ ಹೇಳಿದ್ರೆ ಓಕೆ ಅಂತ ನಾನು. ಬಟ್ ನೀನೇನ್ ಚೆನ್ನಾಗಲ್ಲ, ನೀವು ಬಹಳ ಈಸಿ ಇದೇನಾದ್ರು ಬಹಳ ಕೇಳ್ಬಿಟ್ಟ, ಸರ್ ನಂಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತು ಅಂತ. ನನಗೆ ಹೆಂಗ್ ಗೊತ್ತು? ನಿಮ್ಮ ಮನೆ ಅದು ಗೊತ್ತಿಲ್ಲ. ನೀ ಬಂದ್ರೆ ಮಕ್ಕಳಿಗೋಸ್ಕರ ನೀವು ಬರ್ಬೇಕು ಅಂತ ಹೇಳೋದು ಅಷ್ಟೇ. ಕಲ್ತ್ರೆ ನೀ ಈಸಿ. ಕರೆಕ್ಟಾ? ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಒಂದ್ಸರಿ ಬನ್ನಿ, ಓಕೆನಾ? ಓಕೆ. ಕಲ್ತು ತಗೊಳ್ಳಿ, ಏನಾದ್ರು ಒಂದಿದ್ರೆ ಬೇಕಾದ್ರೆ ತಗೋಬೋದು, ಏನು ಪರವಾಗಿಲ್ಲ. ಎಸ್, ಹೇಳಿ ಸರ್. ಮಂಜುಳಾ ಮಲ್ಲಿಕಾರ್ಜುನ ಕುತ್ಕೊಂಡಿರಲಿಲ್ಲ ಸರ್, ನೀವೇ. ಚೆನ್ನಾಗಿ ಅನಿಸ್ತಾ ಇದೆಯಾ? ಬರಲಿ, ಅನಿಟ್ ಮಾಡಕ್ ಬರ್ಲಿಲ್ವಾ? ಓಕೆ. ಏನ್ ರಾಧ, ಈಶ್ವರ್ ರಾಧ? ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸರ್. ಸೇಮ್ ಟು ಯು ಸರ್. ಸರ್ ಈಗ ತಗೊಂಡಿಂದ ಸರ್ ಬಹಳ ಚೆನ್ನಾಗಿ ಗ್ಯಾಸ್ಟ್ರಿಕ್, ನಿದ್ದೆ ಇದು ಬಹಳ ಮತ್ತೆ ಚೆನ್ನಾಗಿ ಬರ್ತದೆ ಸರ್. ಈಗ ಮೊದಲು ಏನು ಮಾಡಿದ್ರು, ಯಾವ ಟ್ಯಾಬ್ಲೆಟ್ ತಗೊಂಡ್ರು ಕೂಡ ಅದು ನಿದ್ದೆನೆ ಬರ್ತಿಲ್ಲ ಸರ್. ನಾವು ಹೋಮಿಯೋಪತಿಕ್, ಆಲೋಪತಿಕ್, ಯುನಾನಿ ಎಲ್ಲ ತಗೊಂಡಿದ್ವಿ ಸರ್, ಆದ್ರೂ ಕೂಡ ಅದು ವರ್ಕ್ ಮಾಡಿಲ್ಲ ಸರ್. ಅದಕ್ಕೆ ಈಗ ಇವತ್ತಿಗೆ 10 ದಿನ ಕರೆಕ್ಟ್ ಆಯ್ತು ಸರ್ ಇವತ್ತಿಗೆ. ಅದಕ್ಕೆ ಈಗ ನಾವು ಪ್ರಾಡಕ್ಟ್ ತಗೊಂಡೋಗ್ಬೇಕಂತ ಬಂದಿದ್ವಿ ಸರ್. ಈಗ ಅದು ಕಂಟಿನ್ಯೂ ಮಾಡ್ತೀವಿ ಸರ್. ಅಲ್ಲ, ಏನೇ ಚೆನ್ನಾಗಾಯ್ತು ನಿಮ್ಗೆ ಹೇಳಿ ಸರ್. ಸರ್ ಈಗ ಗ್ಯಾಸ್ಟ್ರಿಕ್ ಈಜಿ ಹೋಗುತ್ತೆ ಸರ್, ಮೋಷನ್ ಈಜಿ ಆಗುತ್ತೆ ಸರ್, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಸರ್. ಆಮೇಲೆ ಒಂದು ಸೋಲ್ಜರ್ ಪೇನ್ ಇತ್ತು ಸರ್, ಆ ಸೋಲ್ಜರ್ ಪೇನ್ ಕೂಡ ಕಡಿಮೆ ಆಗಿದೆ ಸರ್. ಆಮೇಲೆ ಸ್ವಲ್ಪ ಮಂಡಿ ನೋವು ಕೂಡ ಕಡಿಮೆ ಆಗಿದೆ ಸರ್. ಆಮೇಲೆ ನಿದ್ದೆ ಬಹಳ ಡೀಪ್ ಆಗಿ ನಿದ್ದೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಸರ್. ಹೇಳಿ ಸರ್. ಅದೇ ಸ್ವಲ್ಪ ಅದೇ ಗ್ಯಾಸ್ಟ್ರಿಕ್, ನಿದ್ದೆ, ಇದು ಮೈ ಕೈ ನೋವು, ಮಂಡಿ ನೋವು, ಇದಕ್ಕೆ ತಗೊಂಡಿದ್ದು ಸರ್. ಅದೇ ರಿಸಲ್ಟ್ ಬರ್ತಾ ಇದೆ ಸರ್. ಕರೆಕ್ಟ್. ಖುಷಿಯಾಗಿದೆ, ಬೇಜಾರಾಗಿದೆ? ಖುಷಿಯಾಗಿದೆ ಸರ್. ಖುಷಿಯಾಗಿದೆ. ಹೊರಗಡೆ ನಿಮ್ಗೆ ಗ್ಯಾಸ್ಟ್ರಿಕ್ಗೆ, ಮೈ ನೋವು ಇವೆಲ್ಲ ಎಷ್ಟು ವರ್ಷ ತೋರಿಸಿದ್ರೆ? ಹೊರಗಡೆ ಚೆಕ್ ಮಾಡಿಸಿದ್ರ ಸರಿ ಮಾಡ್ಬೇಕಂತ? ತೋರಿಸಿದ ಎಲ್ಲ ಕಡೆ ತೋರಿಸಿದ. ನಾವು ಈಗ ಸ್ವಲ್ಪ ನಾವು ಹೋಮಿಯೋಪತಿ ಕೂಡ ಲೈಕ್ ಮಾಡ್ತಿದ್ದೆ ಸರ್, ಅದರಲ್ಲಿ ಕಡಿಮೆ, ಅದು ಕೂಡ ಅಷ್ಟೇ ಸರ್, ಅದು ಕೂಡ ಕೆಲಸ ಮಾಡಿಲ್ಲ. ಹೋಮಿಯೋಪತಿಕ್, ಯುನಾನಿ ಕೂಡ ತಗೊಂಡಿ ಸರ್, ಆಲೋಪತಿಕ್, ಆಯುರ್ವೇದಿಕ್ ಎಲ್ಲ ತಗೊಂಡಿ ಸರ್. ಎಲ್ಲ ತಗೊಂಡ್ರು ಕೂಡ ಅದು ವರ್ಕ್ ಆಗಿಲ್ಲ ಸರ್. ರಿಸಲ್ಟ್ ಬಂದಿಲ್ಲ ಸರ್.
ಅದಕ್ಕೆ ಇದೇ ಕಂಟಿನ್ಯೂ ಮಾಡ್ತಾರೆ. ತುಂಬಾ ಅಭಿನಂದನೆ ಇದಕ್ಕೆ. ರೈಟ್. ಓಕೆ, ಅರ್ಥ ಆಗುತ್ತೆ ನಿಮಗೆ? ಆ ಬಾಡಿ ಫಾರ್ಮ್ ಮಾಡಿದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕಂಟಿನ್ಯೂ ಮಾಡಿ, ಅರ್ಥವಾಗುತ್ತೆ, ಮುಂದೆ ಐಡಿಯಾ ಬರುತ್ತೆ ಏನು ಮಾಡ್ಬೇಕಂತ. ರೈಟ್, ಇದು ಇಂಪಾರ್ಟೆಂಟ್. ಇಲ್ಲಪ್ಪ ಇಲ್ಲಿ ಮಮತಾ ಅಂತ ಒಬ್ರು ಇದ್ರೆ ತಗೋದ್ರಪ್ಪ, ಮಮತಾ ಹೋಗ್ಬಿಟ್ಲಾ? ಓಕೆ, ಏನ್ ತಿಪ್ಪೇಶ? ನಮಸ್ತೆ ಸರ್. ನಮಸ್ತೆ ಮೇಡಮ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಸರ್. ಸೇಮ್ ಟು ಯು ಮೇಡಮ್. ಹೇಳ ಅಂದ್ಬಿಟ್ರೆ ಓಕೆ, ಹೇಳ್ಕೊಟ್ರು, ಹೇಳಿ. ಇವತ್ತು ಮೀಟಿಂಗ್ ಬರಲ್ಲ ಸರ್? ನನಗೆ ಮೀಟಿಂಗ್ ಬರಲ್ಲ ಅಂತ ಕೇಳೇ ಇಲ್ಲ ಮೊನ್ನೆ. ಅಲ್ಲ ಸರ್, ಸ್ವಲ್ಪ ನೀವೀಗ ನೀವು ಶೇಕ್ ಮಾಡಿ ಎಷ್ಟು ದಿನ ಆಯ್ತು? ಸ್ವಲ್ಪ ನಮ್ಗೆ ಯಾವ ಸರ್ 15 ದಿನ ಆಯ್ತು ಸರ್. 15 ದಿನ, ಇವತ್ತಿಗೆ 13 ದಿನ ಆಗ್ಯದ ಸರ್. ಏನೇನ್ ಚೆನ್ನಾಗಾಯ್ತು ಹೇಳಿ ಸರಿ. ಇವಾಗ ಸರ್ ನನಗೆ ತಲೆ ಚಕ್ರ ಬರ್ತಿತ್ತು ಸರ್, ಅದು ಕಡಿಮೆ ಆಗೈತೆ. ಮತ್ತೆ ಕಣ್ಣು ಮೊಬ್ಬು ಬರ್ತಿತ್ತು ಸರ್, ಅದು ನಾರ್ಮಲ್ ಆಗೈತೆ ಸರ್. ಕುಂತ್ರ ಬರೀ ರೆಸ್ಟ್ ಮಾಡ್ಬೇಕು ಅನ್ಸುತ್ತೆ ಸರ್, ಅದು ಕೂಡ ನಾರ್ಮಲ್ ಆಗೈತೆ ಸರ್. ಇನ್ನು ಸ್ವಲ್ಪ ಸರ್ ಗ್ಯಾಸ್ಟ್ರಿಕ್ ಐತೆ, ತಲೆಬೇನೆ ಐತೆ ಸರ್. ಗ್ಯಾಸ್ಟ್ರಿಕ್ ಐತೆ, ಗ್ಯಾಸ್ಟ್ರಿಕ್ ಬಂದು ಎಷ್ಟು ವರ್ಷ ಆಯ್ತು? ಗ್ಯಾಸ್ಟ್ರಿಕ್ ಸರ್ ಇವಾಗ ಒಂದ್ 5-6 ತಿಂಗಳಾಯ್ತು ಸರ್ ಬಂದು. ಓಕೆ, ಗ್ಯಾಸ್ಟ್ರಿಕ್ ಬಂದ್ರೆ ಏನಾಗುತ್ತೆ? ತಲೆಬೇನೆ ಅಂದ್ರೆ 8 ವರ್ಷದಿಂದ ಐತಿ. ಓಕೆ, ಇದು ಒಂಥರ ಹೊಟ್ಟೆ ನೋವು ಬರ್ತದೆ ಸರ್. ಏನ್ ಸರ್? ಹೊಟ್ಟೆ ನೋವು? ತಲೆಬೇನೆ ಬಂದ್ರೆ ಸರ್ ಇದೆಲ್ಲ ನೈತಿರ್ತದ ಸರ್, ಇದೆಲ್ಲ ನೈತಿರ್ತದ. ಜಗ್ಗಿ ಸಿಕ್ಕಾಪಟ್ಟೆ ಬಾಳ ಬರ್ತದೆ ಸರ್ ತಲೆಬೇನೆ. ಯಾರ ಹತ್ರ ಮಾತಾಡಂಗ ಹಾಕಲ್ಲ ಸರ್. ಎಷ್ಟು ಟ್ಯಾಬ್ಲೆಟ್ ಹಾಕಿದ್ರು ಕೂಡ ಕಂಟ್ರೋಲ್ ಆಗಲ್ಲ ಸರ್. ಅಂತ ಪರಿ ತಲೆಬೇನೆ ಬರ್ತದೆ ಸರ್. 8 ವರ್ಷಲಿದ್ದ ಐತಿ ಸರ್ ತಲೆನೋವು. ಎಲ್ಲೇ ತೋರ್ಸಿ ಅಂದ್ರು ಕೂಡ, ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರು ಕೂಡ ಎಲ್ಲಿ ಕಡಿಮೆ ಆಗಿಲ್ಲ ಸರ್ ನನಗೆ. ಒಂದ್ ಕರ್ನೂಲ್ಗೆಲ್ಲ ಹೋಗಿ ಬಂದಿನಿ ಸರ್ ಈ ತಲೆಬೇನಿಗೆ ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬರಕ. ಅಲ್ಲಿಗೆ ಮತ್ತೆ ಒಂದು 4-5 ಚಸ್ಮಾ ಕೊಟ್ಟಿದ್ರು ಸರ್, ಅದು ಕೂಡ ಕಂಟ್ರೋಲ್ ಆಗಿಲ್ಲ ಸರ್. ಎನಿ ಟೈಮ್ ಏನೇನ್ ಸೌಂಡ್, ಹೊರಗಡೆ ಏನೇನ್ ಸೌಂಡ್ ಕೇಳಿದ್ರು ಕೂಡ ತಲೆಬೇನೆ ಬರ್ತದೆ ಸರ್. ಏನೇನ್ ಸ್ವಲ್ಪ ಟಿವಿ ನೋಡಿದ್ರೆ ತಲೆಬೇನೆ. ಸ್ವಲ್ಪ ಯಾರ ಹತ್ರ ಜಾಸ್ತಿ ಮಾತಾಡಂಗಿಲ್ಲ ಸರ್. ಏನೇನ್ ಸ್ವಲ್ಪ ಟೆನ್ಷನ್ ತಗಂದ್ರು ಕೂಡ ಅಷ್ಟು ತಲೆಬೇನೆ ಬರ್ತದೆ ಸರ್. ಇಲ್ಲಿಗೆ 8 ವರ್ಷಲಿದ್ದು ಹಿಂಗೆ ಐತಿ ಸರ್ ತಲೆಬೇನೆ. ಆ ತಲೆಬೇನೆ ಬಂದತ್ತಂದ್ರೆ ಇನ್ ಯಾರ ಹತ್ರ ಮಾತಾಡಂಗ ಆಗಲ್ಲ ಸರ್. ಅವ್ರನ್ನ ಏನ್ ಮಾಡ್ಬೇಕು ಏನಿಲ್ಲ ಅನ್ಸ್ಬಿಡ್ತದ ಸರ್ ನನ್ಗೆ. ಅಷ್ಟು ಸಿಕ್ಕಾಪಟ್ಟೆ ತಲೆಬೇನೆ ಐತಿ ಸರ್ ನನಗೆ. ಇವಾಗ ತಲೆಬೇನೆ ಕಮ್ಮಿ ಆಗಿದೆ? ಕಮ್ಮಿ ಆಗಿಲ್ಲ ಸರ್, ಇನ್ನ ಕಂಟ್ರೋಲ್ ಆಗಿಲ್ಲ ಸರ್ ನನಗೆ. ಮತ್ತೆ ಕಂಟ್ರೋಲ್ ಆದ ಕುತ್ಕೊಂಡು ಮತ್ತೆ ತಲೆ ಕಾಣವಲ್ಲ ನಿಮಗೆ? ಇಲ್ಲ ಸರ್, ಸ್ವಲ್ಪ ನಮ್ಮ ಆ ಕಡೆ ಇಲ್ಲಿ ಶ್ರಮ ಆಗ್ಯದ ಸರ್, ಅದಕ್ಕೆಲ್ಲ ನಾನಿನ್ನ ಏನ್ ಮಾತಾಡೋದ್ ಆಗಿಲ್ಲ ಸರ್. ಅದಕ್ಕೆ ಅವ್ರ ಶ್ರಮಾದಿಗೆ ನೀವು ಡಲ್ ಆಗಿದ್ದೀರಿ. ಹೌದ್ ಸರ್, ನಮ್ಮಮ್ಮ ಚಿಕ್ಕಮ್ಮ ಸರ್. ಒಂದ್ಸರಿ ಯೋಚನೆ ಮಾಡಿ, ನೀವು ಶೇಕ್ ಕುಡಿಯೋ ಮುಂಚೆ ನೀವ್ ಹೆಂಗಿರ್ತಿದ್ರಿ? ಅವಾಗ ಸರ್, ಅವಾಗ ಏನ್ ಮಾತಾಡಂಗ ಆಗ್ತಿದ್ದಿಲ್ಲ ಸರ್, ಬರೀ ರೆಸ್ಟ್ ಮಾಡ್ಬೇಕ್ ಅನ್ಸ್ತಿತ್ತು ಸರ್ ನನಗೆ. ಯಾರನ್ ಪಕ್ಕಿ ಬಂದ್ ಕೂತ್ಕಂದ್ರ ಎದಕ್ ಮಾತಾಡ್ತಾರ ಅಮ್ಮಂಗ ಆಗ್ತಿತ್ತು. ಬರೋದು ಮಲ್ಕೆಂಬ ಸರ್, ನಿದ್ದೆ ಬರ್ತಿದ್ದಿಲ್ಲ, ಸುಮ್ನೆ ರೆಸ್ಟ್ ಮಾಡ್ಬೇಕ್ ಅನ್ಸುತ್ತೆ ಸರ್. ಇವಾಗ ಶೇಕ್ ಕುಡಿದ್ಮೇಲೆ ಬೇಸ್ ಇವಾಗ ಎಲ್ಲಾರ ತಕ್ಕ ಫ್ರೀಯಾಗಿ ಮಾತಾಡ್ತೀನಿ ಸರ್. ನಿದ್ದೆ ಮಲ್ಕೆಂಬಕ್ ಹೋದ್ರು ಕೂಡ ನಿದ್ದೆ ಬರಾಕಲ್ಲ ಸರ್ ನನಗೆ. ಬೇಸ್ ಎಲ್ಲಾರ ತಕ್ಕ ಖುಷಿಯಾಗಿ ಮಾತಾಡ್ತೀನಿ ಸರ್. ತೆಲ್ಲೆ ಬಿದ್ರೆ ಹೆಂಗ್ ಮಾತಾಡಿ? ತೆಲ್ಲೆ ಇಲ್ಲ ಅನ್ಸುತ್ತೆ. ಮತ್ತೆ ತೆಲ್ಲೆ ಬಿದ್ರೆ ಹೆಂಗ್ ಮಾಡ್ತಿದ್ದೀನಿ? ತೆಲ್ಲೆ ಇಲ್ಲಲ್ಲ ಈಗ. ಅಲ್ಲ ಸರ್, ತಲೆಬೇನ್ ಬಂದಾಗ ಏನ್ ಯಾರ ಹತ್ರ ಮಾತಾಡಕಲ್ಲ ಸರ್. ತಲೆಬೇನ್ ಅದು ಯಾವಾಗ ಬರ್ತೈತೆ ನನಗೆ ಅರ್ಥ ಆಗಲ್ಲ ಸರ್. ನನಗೆ ತಲೆಬೇನ್ ಬಂದಾಗ ಮಾತ್ರ ಮಾತಾಡಲ್ಲ ಸರ್. ಇವಾಗ ತಲೆಬೇನ್ ಇಲ್ಲಲ್ಲ ಸರ್, ನಿನ್ನ ಹತ್ರ ಕೂಡ ಬೇಸ್ ಮಾತಾಡ್ತೀನಿ ಸರ್ ನಾನು. ಅರ್ಥ ಮಾಡ್ಕೊ, ತೆಲೆ ಕಮ್ಮಿ ಆಗಿದೆ ನಿಮ್ಗೆ. ಯೋಚನೆ ಮಾಡಿ, ನಿಮ್ಗೆ ಗೊತ್ತಾ ಮನುಷ್ಯನಿಗೇನು ನೀವೇನ್ ನಾವ್ ಆಗಿರ್ತ ಗೊತ್ತಾ, ಅದನ್ನೇ ಯೋಚನೆ ಮಾಡ್ತೀವಿ. ನಿಮ್ಗೆ ಕಮ್ಮಿ ಆಗಿರುತ್ತೆ. ನಿದ್ದೆ ಬರುತ್ತೆ ಚೆನ್ನಾಗಿ? ರಾತ್ರಿ ಟೈಮ್ ನಿದ್ದೆ ಬರಲ್ಲ ಸರ್. ರಾತ್ರಿ ಟೈಮ್ 12 ಗಂಟೆ ತಗ ನಿದ್ದೆ ಬರಕಲ್ಲ ಸರ್ ನನಗೆ. ಎಷ್ಟು ಮಲ್ಕೆಂಬಕ್ ಹೋತ್ ನಿದ್ದೆ ಬರಕಲ್ಲ ಸರ್. ಮಧ್ಯಾಹ್ನ ರೆಸ್ಟ್ ಮಾಡೋಣ ಅಂತ ಮಲ್ಕೆಂಬಕ್ ಹೋದ್ರು ಕೂಡ ಮಧ್ಯಾಹ್ನ ಟೈಮ್ ಕೂಡ ನಿದ್ದೆ ಬರಕಲ್ಲ ಸರ್. ಇವಾಗ ನೈಟ್ ನಿದ್ದೆ ಬರುತ್ತಾ? ಇಲ್ಲ ಸರ್, ನೈಟ್ ಕೂಡ ನಿದ್ದೆ ಬರವಲ್ಲ ಸರ್ ನನಗೆ. ಚೆಕ್ ಮಾಡ್ಬೇಕಂತ ಟೈಮ್ ತಗೊಳುತ್ತೆ. ನನಗೆ ಅಲ್ಲಿಗೊಬ್ಬ ಡಾಕ್ಟರ್ ಹತ್ರ ಹೋಗ್ತೀವಿ, ಕಣ್ಣಿಗೊಬ್ಬ ಡಾಕ್ಟರ್ ಹತ್ರ ಹೋಗ್ತೀವಿ, ಕಿವಿಗೊಬ್ಬ ಹೋಗ್ತೀವಿ, ಚರ್ಮಕ್ಕೊಬ್ಬರು ಹೋಗ್ತೀವಿ. ಇಲ್ಲಿ ಹಂಗಿಲ್ಲ.
ಎಳದಿಲ್ಲೇ ಸರಿ ಹೋಗುತ್ತೆ. ಗುಜೇರಿ ಗಾಡಿ ಸರಿ ಮಾಡೋ ಪ್ಲೇಸ್ ಇದು, ಲಾಸ್ಟ್ ಫೈನಲ್ ಸ್ಟೇಜ್ ಇದು, ನನಗೆ ಗೊತ್ತು. ತೆಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೀವಿ, ಅಲ್ಲ ಅಂದ್ರೆ ಬೇರೆ ಕಡೆ ಹೋಗ್ತೀವಿ, ಕಣ್ಣು ಅಂದ್ರೆ ಬೇರೆ ಕಡೆ ಹೋಗ್ತೀವಿ, ಕೂದಲು ಬಿಚ್ಚ ಬೇರೆ ಕಡೆ ಹೋಗ್ತೀವಿ. 100-300 ಜನ ಡಾಕ್ಟರ್ ಹತ್ರ ಹೋಗ್ತೀನಿ ಅದು ಚೆಕ್ ಮಾಡ್ಸಕ್ಕೆ. ಬಟ್ ಇಲ್ಲಿ ಒಂದು ನ್ಯೂಟ್ರಿಷನ್ ನಲ್ಲಿ ಅದೆಲ್ಲ ನಾರ್ಮಲ್ ಸರಿ ಮಾಡ್ಕೋಬಹುದು. ಯಾಕಂದ್ರೆ ನ್ಯೂಟ್ರಿಷನ್ ಪೌಷ್ಟಿಕ ಆಹಾರ, ದೇಹಕ್ಕೆ ಬೇಕಾಗಿರೋ ಫುಡ್ ಇದು. ಸರ್ ಒಂದು 3 ದಿನ ಕುಡಿದಿ ಸರ್ ಮುಂಜೆ. 3 ದಿನ ಕುಡಿ, 100 ದಿನ ಕುಡಿ, ಪ್ರಾಬ್ಲಮ್ ಏನಿದೆ? ಆರೋಗ್ಯ ಸರಿ ಹೋಗುತ್ತಲ್ಲ. ಕರೆಕ್ಟ್, ರೈಟ್, ಹಂಗೆ ಇರಿ.